ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ರಜಿತಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ನಮನಗಳು. ಪೂಜ್ಯ ಗುರುಗಳಾದ ಪ್ರಭುಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮನಗಳನ್ನ ಸಮರ್ಪಿಸುತ್ತಾ ಇಂದಿನ ಪ್ರಾರ್ಥನೆ ಶುರು ಮಾಡೋಣ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದು ನಾವು ವಿವೇಕ ಚೂಡಾಮಣಿಯ ಪಂಚಕೋಶ ವಿವೇಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹಿಂದಿನ ಕ್ಲಾಸಲ್ಲಿ ಪಂಚಕೋಶಗಳಾದ ಅನ್ನಮಯ ಪ್ರಾಣಮಯ ಕೋಶನ ವರ್ಗೂ ಮುಗಿಸಿದ್ವಿ. ಈಗ ಮನೋಮಯ ಕೋಶನು ಹಿಂದಿನ ಕ್ಲಾಸಲ್ಲಿ ಶುರು ಮಾಡಿದ್ವಿ. ಈಗ ಅದನ್ನ ಮಿಕ್ಕಿದ್ದ ಪಾರ್ಟ್ನ ಅಂದ್ರೆ ಎರಡನೇ ಪಾರ್ಟ್ ಅಲ್ಲಿ D22 ಪ್ರಭುಜಿ ಗುರುಜಿ ಅವರ D22 ವಿಡಿಯೋನ ಪಾರ್ಟ್ 2 ಅಲ್ಲಿ ಪ್ರಶ್ನೋತ್ತರಗಳ ಮೂಲಕ ಮನನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಉಮಾ ಮೇಡಮ್ಗೆ. ವಿಜ್ಞಾನಮಯ ಕೋಶಕ್ಕೂ ಮನೋಮಯ ಕೋಶಕ್ಕೂ ವ್ಯತ್ಯಾಸ ಏನು? ಸಂಶಯಾತ್ಮಕ ಮನಃ ಅದರದ್ದು ಎಕ್ಸ್ಪ್ಲನೇಷನ್. ಅದು ಸರಿ, ಅದು ಅರ್ಥ ಆಯ್ತು. ಸೊ ನಾವು ಲಾಸ್ಟ್ ದೂರ ಹೋದ್ವಾ, ಇನ್ನು ಮುಂಚೆನೆ ಇದೀವಲ್ವಾ, ಇನ್ನು ಹೋಗಿಲ್ಲ ಅಲ್ವಾ ಅನ್ನೋದಕ್ಕೆ ಕೇಳ್ದೆ. ಇಲ್ಲ ಹೋಗಿದ್ವಿ ಅನ್ಸತ್ತೆ, ನಾನ್ ಮಾರ್ಕ್ ಮಾಡ್ಕೊಂಡಿದ್ದೆ. ನಾವೀಗೊಂದು ಅಷ್ಟೇ ಕೇಳಿದ್. ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮನೋಮಯ ಕೋಶದ ಬಗ್ಗೆ ಒಂದ್ ಸ್ವಲ್ಪ ಅಷ್ಟೇನೆ ನಾವು ಮಾತಾಡಿದ್ದು, ಮುಂದಕ್ಕೆ ಹೋಗ್ಲಿಲ್ಲ. ಹೌದು ಹೌದು ಕರೆಕ್ಟ್. ನೀನು ಕೋಶಗಳದ್ದು ಅದೆಲ್ಲ ಹೋಗ್ಲಿಲ್ಲ, ವಿಜ್ಞಾನಮಯ ಮನೋಮಯ ಇದೆ. ಇಲ್ಲ ಅದೇ ಈಗ ಹೋಗ್ತಾ ಇದೀವಿ ಅಂದ್ರೆ ಕರೆಕ್ಟ್ ಇದೆ. ಸೊ ನಾವು ಮನಸ್ಸಿನ ಎರಡು ಭಾಗಗಳನ್ನ ಮಾಡ್ಕೊತಾ ಇದ್ದೇವೆ. ಅದರೊಳಗೆ ಒಂದು ಏನಾದ್ರೆ ವಿಜ್ಞಾನಮಯ ಕೋಶ, ಅದು ಬುದ್ಧಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನೊಂದು ಮನೋಮಯ ಕೋಶ. ಹಾಗಾದ್ರೆ ಏನು ಮನೋಮಯ ಕೋಶ? ಮನಸ್ಸಿನ ಕೆಲಸ ಏನು ಅಂತ ಹೇಳಿದ್ರೆ ಅದು ಏನತ್ತೆ, ಅಹಂಕಾರ ಚಿತ್ತ ಮನಸ್ಸೆಲ್ಲ ಸೇರಿ ಆಗಿರುವಂಥದ್ದು ಮನೋಮಯ ಕೋಶ. ಅದರೊಳಗೆ ನಾವು ಮನಸ್ಸಿನ ಕೆಲಸ ಏನು ಅಂತಂದ್ರೆ ಅದಕ್ಕೆ ಯಾವಾಗ್ಲೂ ಸಂಶಯಾತ್ಮಕ ಮನಃ ಅಂತ ಹೇಳಿ, ಯಾವಾಗ್ಲೂ ಸಂಶಯ ಪಡೋದೇ ಕೆಲಸ. ಅದು ಏನಾದ್ರೂ ಒಂದ್ ನೋಡ್ಲಿ ಮಾಡ್ಲಿ ಅದಕ್ಕೆ ಏನೋ ಒಂದು ಹುಡ್ತಾ ಇರತ್ತೆ. ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಹಾಗಾದ್ರೆ ಬುದ್ಧಿ ಏನು ಹೇಳುತ್ತೆ? ನಿಶ್ಚಯಾತ್ಮಕ ಬುದ್ಧಿ ಕರೆಕ್ಟ್ ಅಂತ ಅದು ಹೇಳುತ್ತೆ. ಆದ್ರೂ ಅದಕ್ಕೂ ಸರಿ ಗೊತ್ತಿಲ್ಲ. ಯಾಕೆಂದ್ರೆ ಮನಸ್ಸನ್ನ ಏನ್ ಹೇಳ್ತಾ ಇದೆ ಅದಕ್ಕೆ ಇದನ್ನ ಏನ್ ಮಾಡುತ್ತೆ, ಇದು ಸರಿ ಅಂತ ಇದು ಒಂದು ಜಡ್ಜ್ಮೆಂಟ್ ಕೊಟ್ಬಿಡತ್ತೆ. ಹಾಗಾಗಿ ಏನಾಗ್ತಾ ಇದೆ, ಎರಡು ಇಲ್ಲಿ ಎಲ್ಲ ಉದ್ದೇಶ ಒಂದೇ. ಯಾಕೆ ಅಂತಂದ್ರೆ ನಾವು ಯಾದುವೇ ಆತ್ಮ ಅಲ್ಲ ಅನ್ನೋ ಒಂದು ಉದ್ದೇಶದಕ್ಕೆ ನಾವು ಪ್ರತಿ ಸಲ ಇದನ್ನ ನಾವು ಹೋಗ್ತಾ ಇದ್ದೀವಿ. ಇದು ನಿರ್ಧಾರ
ಮೇಡಮ್ ಇಲ್ಲಿ ಅದ್ರ ಜೊತೆಗೆ ಬುದ್ಧಿ ಇದೇ ಇನ್ನೊಂದು ಸರಿ ಅಂತ ಹೇಳಿ ಮನಸ್ಸು ಹಾ ಏನ್ ಮಾಡುತ್ತೆ, ಚಿತ್ತದಲ್ಲಿ ಏನು ರೆಕಾರ್ಡ್ ಆಗಿರುತ್ತೆ ಮನಸ್ಸು ಈ ಬಾಹ್ಯ ವಸ್ತುಗಳ ಕಡೆ ಯಾವಾಗ್ಲೂ ಗಮನ ಹೋಗ್ತಾ ಇರುತ್ತೆ ಅದು ಮನಸ್ಸು. ಸೊ ಅದ್ರೊಳಗೆ ಏನಾಗುತ್ತೆ, ಅದನ್ನ ನಾಲ್ಕು ಭಾಗ ನಮಗೆ ಗೊತ್ತಿದೆ. ಅದು ಮನಸ್ಸಲ್ಲಿ ಏನು ಅಂತ, ಅಹಂಕಾರದಲ್ಲಿ ಚಿತ್ತ ಮನಸ್ಸು ಬುದ್ಧಿ ಎಲ್ಲ ಸೇರ್ಕೊಂಡು ಆಗಿರುವಂಥದ್ದು. ಈ ಚಿತ್ತದಲ್ಲಿ ಏನಾಗ್ತಾ ಇರತ್ತೆ, ಎಲ್ಲವೂ ರೆಕಾರ್ಡ್ ಮಾಡ್ತಾ ಇರತ್ತೆ. ಅದೇನು ಎಲ್ಲ ನೆನಪಿಟ್ಕೊಳ್ತಾ ಇರತ್ತೆ, ರೆಕಾರ್ಡ್ ಮಾಡ್ಕೊಳ್ತಾ ಇರತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾರೆ. ಈ ಹೇಗೆ ಪಂಚೇಂದ್ರಿಯಗಳು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರತ್ತೆ ಅಂತ. ಕಣ್ಣೆಲ್ಲ ಏನತ್ತೆ, ನೋಡುತ್ತೆ, ಅದು ಇದು ಅದು ಅಂತೆಲ್ಲ ಮಾಡುತ್ತೆ, ಒಳಗ್ ತಗೊಂಡೋಗಿ ತುಂಬತ್ತೆ. ಕಿವಿ ಏನತ್ತೆ, ಎಲ್ಲ ಕೇಳತ್ತೆ, ಬೇಕಾಗಿದ್ದ ಬೇಡಿರೋದು ಒಳಗ್ ತುಂಬತ್ತೆ. ಈ ಎಲ್ಲ ಪಂಚೇಂದ್ರಿಯಗಳು ಏನಾಗುತ್ತೆ, ಈ ಮನಸ್ಸಿಗೆ ಆಹಾರ ಆಗಿರುತ್ತೆ. ಎಲ್ಲವನ್ನ ತಗೊಂಡೋಗಿ ತುಂಬ್ಕೊಳತ್ತೆ, ಎಲ್ಲ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ ಮನಸ್ಸಿನಲ್ಲಿ. ಇದೇನ್ ಮಾಡತ್ತೆ, ಏನು ಸುಮ್ಮನೆ ಕೂರುತ್ತಾ? ಓ, ಅದನ್ನ ಪಡ್ಕೊಳಕ್ ಏನ್ ಮಾಡತ್ತೆ, ಕಾಯ್ತಾ ಇರತ್ತೆ. ಪ್ರತಿ ಸಲಿ ಕಾಯ್ತಾ ಇರತ್ತೆ. ಅದಕ್ಕೆ ಒಂದು ಆಹಾರ ಇದೆ. ಮನಸ್ಸು ಎಲ್ಲ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ, ಏನ್ ಸುಮ್ಮನೆ ಬಿಡತ್ತ ಅದು. ಆಮೇಲೆ ಅದನ್ನ ಪಡ್ಕೊಳಕ್ಕೆ ಒಂದ್ ಸಣ್ಣದೇನಾರು ಬಂದ ತಕ್ಷಣ, ನೀನ್ ಅವತ್ ನೋಡಿದ್ಯಲ್ಲ, ಅದು ಬೇಕು ಅಂದಿದ್ಯಲ್ಲ, ನೋಡಿ ಕಾಣಿಸ್ತಾ ಇದೆ, ಇನ್ನೊಂದು ನೋಡಿದ್ಯಲ್ಲ, ಅವತ್ತು ಆಸೆ ಪಟ್ಟಿದ್ಯಲ್ಲ, ನೋಡ್ತು ವಾಪಸ್ ನಮ್ಮನ್ನ ಬಹಿರ್ಮುಖಕ್ಕೆ ತಗೊಂಡ್ ಹೋಗ್ತಾ ಇರುತ್ತೆ ಪ್ರತಿ ಸಲ. ಎಷ್ಟು ಹೊರ್ತವೆ ಅಂತರ್ಮುಖಕ್ಕೆ ನಾವು ಹೋಗೋದೇ ಇಲ್ಲ. ನಾವು ಇದು ಏನ್ ಮಾಡ್ತಾ ಇರೋದೆ, ಎಲ್ಲವೂ ಅನಾತ್ಮವೇ ಆಗಿತ್ತು. ಆದ್ರೆ ನಮಗೆ ಅದು ಗೊತ್ತಿಲ್ಲ. ನಾವು ಏನ್ ಮಾಡ್ಕೊಳ್ತಾ ಇದೀವಿ, ಈ ಪಂಚಭೂತಗಳು ಎಲ್ಲದನ್ನ ಏನ್ ಮಾಡ್ತಾ ಇದೀವಿ, ಸೇರ್ಸ್ಕೊಂಡ್ ಮನಸ್ಸಿನ ಜೊತೆ ಸೇರ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಅಲ್ಲಿಗೆ ಹೆಚ್ಚು ಒಂದು ಪ್ರಾಮುಖ್ಯತೆ ಕೊಟ್ಕೊಂಡು ಹೋಗ್ತಾ ಇದೀವಿ. ಇದು ಎಲ್ಲ ಪ್ರಕೃತಿಗೆ ಸೇರಿರೋದು. ಇದು ಯಾವುದು ಆತ್ಮ ಅಲ್ಲ. ಇವೆಲ್ಲವೂ ಬದಲಾಗ್ತಾ ಇರುವಂತ ಒಂದು ಅನ್ನೋದು ನಮ್ಗೆ ಬರ್ಬೇಕು. ಇವೆಲ್ಲವೂ ಕರೆಕ್ಟ್. ಇಲ್ಲಿ ಜ್ಞಾನಿಯ ಮನಸ್ಸು ಹೇಗ್ ಕೆಲಸ ಮಾಡುತ್ತೆ? ಒಬ್ಬ ಜ್ಞಾನಿ ಜ್ಞಾನಿಯ ಮನಸ್ಸು ಮುಂದೇನು ಅದೇ ತರನೇ ಬಂದಿದೆ. ಇಲ್ಲಿ ಜ್ಞಾನಿಯ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಒಂಥದ್ದು ಬಂದಾಗ, ನಾವು ಅಜ್ಞಾನದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಜ್ಞಾನಿ ಏನ್ ಮಾಡ್ತಾನೆ, ಈ ಮನಸ್ಸು ಯಾವುದು ನಾನಲ್ಲ ಅನ್ನೋ ಒಂದು ಇದನ್ನ ಅದನ್ನ ಉಪಕರಣವಾಗಿ ಉಪಯೋಗಿಸ್ಕೊತಾನೆ ಜ್ಞಾನಿ. ಅವನೇನ್ ಮನಸ್ಸು ಬಿಟ್ಬಿಟ್ಟು ಏನು ಇಲ್ಲ. ಜ್ಞಾನಿಗೆ ಸಂಶಯಗಳು ಇರಲ್ವಾ? ನೀವ್ ಹೇಳ್ದಂಗೆ ಸಂಶಯಗಳು ಅಂತಂದ್ರೆ ಯಾವ ತರ ಸಂಶಯ ಬರ್ಬೋದು, ಬೇರೆ ಯಾವ್ದಾರ ಬಂದಾಗ ನಿಶ್ಚಯ ಏನಾರು ಮಾಡ್ಬೇಕಾದಾಗ ಏನಾದ್ರು ಸಂಶಯ ಬರ್ಬೋದು ಅಷ್ಟೇ ಹೊರತು, ಅವನಿಗೆ ಕ್ಲಿಯರ್ ಆಗಿರ್ತಾನೆ ಇದು ಯಾವುದು ನಾನಲ್ಲ ಅನ್ನೋದು ಅವನಿಗೆ ಸ್ಪಷ್ಟತೆ ಇರುತ್ತೆ. ನಾವು ಇನ್ನೂ ಆ ಕಡೆ ಈ ಕಡೆ ತೋಲಾಡ್ತಾ ಇರ್ತೀವಿ. ಒಂದ್ ಸ್ವಲ್ಪ ಏನಾದ್ರು ಹೇಳಿದ್ರೆ ಹಾ ಸರಿ ಒಪ್ಕೊಂಡಿದ್ದು, ಆಮೇಲೆ ಇನ್ನೊಂದ್ ಚೆನ್ನಾಗಿ ಯಾರು ಹೇಳ್ಬಿಟ್ರೆ ನೀವ್ ಹೇಳಿದ್ದು ಸರಿ ಅನ್ನಿಸ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ನನ್ಗೆ ಆ ನಿಶ್ಚಯ ಮಾಡಕ್ಕೆ ಇನ್ನೂ ನನಗೆ ಗೊತ್ತಿರಲ್ಲ. ನಾವಿನ್ನೂ ಆಸೋಲೇಷನ್ ಅಲ್ಲಿ ಇರ್ತೀವಿ ಆ ಕಡೆ ಈ ಕಡೆಯಲ್ಲಿ. ಆದ್ರೆ ಜ್ಞಾನಿಗೆ ಯಾವುದೇ ಆಸೋಲೇಷನ್ ಇರಲ್ಲ, ಅವನು ಸ್ಪಷ್ಟವಾಗಿ ನಿಂತಿರ್ತಾನೆ. ಇದು ಇದೆ, ಅದು ಆ ತತ್ವದಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಅವನ ಮೇಲೆ. ಆತ್ಮ ತತ್ವದಲ್ಲಿ ಯಾವ ನಿಲ್ತಾನೆ, ಅವನಿಗೆ ಯಾವುದೇ ಈ ಅನುಮಾನಗಳಿಲ್ಲ. ಈ ಅನುಮಾನಗಳೆಲ್ಲ ಬಂದಿರೋದು ಯಾಕೆ, ನಮಗೆ ಇನ್ನೂ ಅದು ಪೂರ್ಣವಾಗಿ ಜ್ಞಾನ ಬರ್ದೇ ಇರೋದ್ರಿಂದ ನಾವು ಏನಾಗ್ತಾ ಇದೀವಿ, ಆ ಅನುಮಾನಗಳು ನಮ್ಗೆ ಮನಸ್ಸಿನಲ್ಲಿ ಕಲ್ಪನೆಗಳಿದೆ, ಭಾವನೆಗಳಿದೆ, ಅವೆಲ್ಲವೂ ಸೇರ್ಕೊಂಡು ನಮ್ಗೆ ಏನಾಗ್ತಾ ಇದೆ, ಈ ನಾನ್ ದುಃಖಿ, ನಾನ್ ಸುಖಿ, ನಾನ್ ಸಂತೋಷಿ ಅಂತ ಎಲ್ಲ ಇದ್ರೊಳಗೂ ನಾವು ಆ ಭಾವನೆಗಳ ಜೊತೆ ನಾವು ಮಾಡ್ತೀವಿ. ಆಮೇಲೆ ಎಲ್ಲ ವಸ್ತು ಜೊತೆ ಗುರ್ತಿಸ್ಕೊಂಡ್ಬಿಡ್ತೀವಿ ನಾವು. ಯಾವ ವಸ್ತು ಇದೆ, ಆ ವಸ್ತು ಈ ವಸ್ತು ಎಲ್ಲದಕ್ಕೂ ನಾವೇನ್ ಮಾಡ್ತಾ ಇದೀವಿ, ವಸ್ತು ಜೊತೆ ಗುರ್ತಿಸ್ಕೊತಾ ಇದೀವಿ. ಆದ್ಮೇಲೆ ನಾವೇನ್ ಮಾಡ್ಕೊಳ್ತಾ ಇದ್ದೀವಿ, ನಾನು ದುಃಖಿ, ನಾ ಸುಖಿ, ಸಂತೋಷ ಪಡ್ತೀನಿ, ದುಃಖ ಪಡ್ತೀನಿ ಅಂತ ಹೇಳಿ ಎಲ್ಲವಾಗ್ಲೂ ಆತ್ಮದ ಮೇಲೆ ಆರೋಪ ಮಾಡ್ಕೊತಾ ಇದೀವಿ. ಆದ್ರೆ ಆತ್ಮಕ್ಕೆ ಯಾವುದೇ ಈ ಸುಖ ದುಃಖ ಅನ್ನೋ ಯಾವುದೇ ಅಂಟುಗಳಿಲ್ಲ. ಈ ಆತ್ಮದ ಕೆಲಸ ಇದು ಆರೋಪ ಮಾಡೋದು, ಮನೋಮಯದ ಕೆಲಸ ಮಾತ್ರ ಆರೋಪ ಮಾಡತ್ತಷ್ಟೇ ಹೊರತು ಆತ್ಮಕ್ಕೆ ಯಾವುದೇ ಸುಖ ದುಃಖ ಯಾವುದು ಇಲ್ಲ ಅನ್ನೋದನ್ನು ನಮ್ಗೆ ಸ್ಪಷ್ಟ ಆಗುತ್ತೆ. ಜ್ಞಾನಿಗೆ ಇವ್ಯಾವುದು ಬಾಧಿಸಲ್ಲ. ಯಾಕಂದ್ರೆ ಜ್ಞಾನಿ ಕೂಡ ಬಾಹ್ಯ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾಗ ಸಮಚಿತ್ತದಲ್ಲಿ ಚಿತ್ತದಲ್ಲಿ ಮತ್ತೆ ರೆಕಾರ್ಡ್ ಆಗ್ತಾನೆ ಇರತ್ತಲ್ವಾ ಜ್ಞಾನಿಗೂ ಕೂಡ.
ಬೇರೆ ಅವನು ಬೇರೆ ಹೆಚ್ಚು ಸ್ಟೋರ್ ಮಾಡಲ್ಲ, ಅವನು ಹೆಚ್ಚು ಸ್ಟೋರ್ ಮಾಡ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ಅಲ್ಲಿ ಡೂಯರ್ಶಿಪ್ ಇಲ್ಲ. ನೀವು ಯಾವಾಗ ಡೂಯರ್ಶಿಪ್ ತರ್ತಿರೋ ಅವೆಲ್ಲ ಸ್ಟೋರ್ ಆಗ್ತಾ ಇರತ್ತೆ. ಅವನಿಗೆ ಮನೋಮಯ ಕೋಶದ ಕೆಲಸ ಏನು, ಇವೆಲ್ಲ ಮನಸ್ಸಿನ ಆಟ ಅನ್ನೋದು ಅವನಿಗೆ ಸ್ಪಷ್ಟವಾಗಿರುತ್ತೆ. ಹಾಗಾಗಿ ಅವನಲ್ಲಿ ಏನು ಹೆಚ್ಚು ಸ್ಟೋರ್ ಮಾಡ್ಕೊಳ್ಳಲ್ಲ, ಆದಷ್ಟು ಖಾಲಿ ಮಾಡ್ಕೊಂತಾ ಇರ್ತಾನೆ. ಅವನು ಖಾಲಿ ಮಾಡ್ಕೊಂಡು ಇಟ್ಕೋತಾನೆ ಅಷ್ಟೇ ಹೊರತು ಸ್ಟೋರ್ ಮಾಡಲ್ಲ. ನಾವ್ ಯಾವಾಗ ಕರ್ತೃತ್ವ ಮತ್ತೆ ಏನು ಭೋಕ್ತೃತ್ವ ಜ್ಞಾತೃತ್ವ ಬರುತ್ತೋ ಅವಾಗ ಇವೆಲ್ಲ ಸ್ಟೋರ್ ಆಗುತ್ತೆ. ಇಲ್ಲ ಅಂತಂದ್ರೆ ಬಂತು ಹೋಯ್ತು ಅಷ್ಟೇ, ಇದು ನನಗೆ ಯಾವುದು ಅಫೆಕ್ಟ್ ಮಾಡಲ್ಲ ಅಂತಷ್ಟು ಅಫೆಕ್ಟ್ ಆಗಲ್ಲ. ಯಾವಾಗ ನೀನ್ ನನ್ನ ಜೊತೆ ಜೋಡಿಸ್ಕೋತೀನಿ, ನನ್ನ ಅಹಂಕಾರದ ಜೊತೆ ನಾನು ಜೋಡಿಸ್ಕೋತೀನಿ, ಅವಾಗ ನನಗೆ ಈ ನೋವು ಶುರು ಆಗುತ್ತೆ. ಅವ್ನು ನಂಗೆ ಹೇಳ್ಬೋದಾ, ಮತ್ತೆ ಹಿಂಗ ಅನ್ಬೋದಾ, ನಂಗೆ ಹಿಂಗ ಅನ್ಬೋದಾ, ನಂಗೆ ಬೇಜಾರಾಯ್ತ್ರಿ ಮಾತ್ ಕೇಳ್ಬಿಟ್ಟು ಅದು ಎಷ್ಟೊಂದ್ ದಿವಸ ಓಡ್ತಾ ಇರುತ್ತೆ. ಇಲ್ಲ ಅಂತ ನಾನು ಏನಾದ್ರೂ ಹೊರಗೆ ಗೊತ್ತಿಲ್ಲ. ನಾನು ಎಷ್ಟೊಂದ್ಸಲ ಒಂದೊಂದ್ಸಲಿ ನನ್ಗೂ ಯಾಕೆ ಹೇಳಿದ್ರು ಆ ಮಾತು, ಯಾಕೆ ಹೇಳಿದ್ರು ನನ್ಗೆ ಸಂಬಂಧನೇ ಇಲ್ವಲ್ಲ, ಆದ್ರೂ ಈ ಮಾತು ಯಾಕೆ ಹೇಳಿದ್ರು ನನಗೆ ಅಂತ ಒಂದ್ಸಲ ಆಶ್ಚರ್ಯ. ಆದ್ರೂ ಆ ಸ್ಟೋರಿಯಲ್ಲಿ ಅದು ಉಳ್ಕೊಂಡಿರುತ್ತೆ ಅಷ್ಟೇ. ಜ್ಞಾನಿಗೆ ಅಲ್ಲ ಎಷ್ಟು ಒಳ್ಳೆ ಮಾತ್ರೆ ಕೊಟ್ಟಿದ್ದಾರೆ ನೋಡಿ ನಮ್ಗೆ. ಜಸ್ಟ್ ನಾನು ಈಗೋ ನಾನುನ ಅಹಂಕಾರ ನಾನು ಶುದ್ಧ ತಕ್ಷಣ ಬರೋದು ನಿತ್ಯ, ಅದು ಯಾವಾಗ್ಲೂ ಇರುವಂತದ್ದು. ಆಮೇಲೆ ಇದಂ ನಿತ್ಯ, ಈ ಮಿಥ್ಯ ಜೊತೆ ಸೇರ್ಕೊಳತ್ತಲ್ಲ ಪ್ರಪಂಚ, ಇದು ಎಲ್ಲ ಸೇರ್ಸ್ಕೊಂಡು ನಾನು ಅಂತ ಹೊರಡ್ತೀವಲ್ಲ, ಅದು ಮಿಥ್ಯ ಅಂತ ಹೇಳಿ. ಅದನ್ನ ತುಂಬಾ ಚೆನ್ನಾಗಿ ರಮಣ ಮಹರ್ಷಿಗಳು ಹೇಳ್ತಾರೆ, ಇದಂ ಸತ್ಯಂ ಅಹಂ ಸತ್ಯಂ ಇದಂ ಮಿಥ್ಯಂ ಅಂತ ಹೇಳಿ. ಇವಾಗ ರಜಿತಾ, ಇವಾಗ ಸಂಶಯಾತ್ಮಕ ಮನಃ ಅಂದ್ರೆ ಇವಾಗ ಅಂದ್ರೆ ಅದಕ್ಕೆ ನಿರ್ಧಾರ ತಗೊಳ್ಳೋ ಶಕ್ತಿ ಇರಲ್ಲ ಮನಸ್ಸಿಗೆ. ಅದು ಜ್ಞಾನಿ ಮನಸ್ಸಾದ್ರೂ ಅಷ್ಟೇ, ಅಜ್ಞಾನಿ ಮನಸ್ಸಾದ್ರೂ ಅಷ್ಟೇ. ಬಟ್ ಜ್ಞಾನಿ ಇದ್ರಲ್ಲಿ ಬುದ್ಧಿ ನಿರ್ಧಾರಗಳನ್ನ ಸರಿಯಾಗಿ ತಗೊಳುತ್ತೆ. ಈಗ ನಮ್ಮದ್ರಲ್ಲಿ ಏನಾಗುತ್ತೆ, ನಿರ್ಧಾರ ತಗೊಳ್ಳೋ ಬುದ್ಧಿ ಅಹಂಕಾರದ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋದ್ರಿಂದ ಅದರ ನಿರ್ಧಾರಗಳು ತಪ್ಪಾಗಿರುತ್ತೆ. ಆ ರೀತಿ ಅದು ಈ ಸಂಶಯಾತ್ಮಕ ಮನಃ ಅಂದ್ರೆ ಮನಸ್ಸಿನ ಕೆಲಸ. ಅದು 4 ಅಲ್ವಾ ಅಂತಃಕರಣದಲ್ಲಿ ಮನಸ್ ಅಂತನ್ನೋದು. ಅದು ಇವಾಗ ಹೊರಗಿಂದೆಲ್ಲ ವಸ್ತುಗಳದ್ದು ವಿಷಯವನ್ನ ಸಂಗ್ರಹಣೆ ಮಾಡ್ಕೊಂಡು ತರೋದು ಕೆಲಸ ಮೇಯ್ನ್ ಆಗಿ ಅದು ಮನಸ್ಸು. ಸೊ ಸಂಗ್ರಹಣೆ ಮಾಡ್ಕೊಂಡು ತರೋದಷ್ಟೇ ಹೊರತು ಅದಕ್ಕೆ ನಿರ್ಧಾರದ ಕೆಪಾಸಿಟಿ ಇರಲ್ಲ. ನಿರ್ಧಾರದ ಕೆಪಾಸಿಟಿ ಬುದ್ಧಿಗಿರುತ್ತೆ. ಅದು ಬುದ್ಧಿ ಚಿತ್ತದ ಸಹಾಯದಿಂದ ಆ ವಸ್ತು ಬಗ್ಗೆ ಇನ್ನೂ ನಿಖರವಾದ ಇನ್ಫಾರ್ಮೇಶನ್ ತಗೊಂಡು ನಿರ್ಧಾರ ತಗೊಳತ್ತೆ ಬುದ್ಧಿ. ಸೊ ಇದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಜ್ಞಾನಿಗಾಗ್ಲಿ ಅಜ್ಞಾನಿಗಾಗ್ಲಿ ಅದು ಅಷ್ಟೇ ವರ್ಕು. ಬಟ್ ಇವ್ರು ಹೇಳಿದ ಹಾಗೆ ಅಫ್ಕೋರ್ಸ್ ಅಲ್ಲಿ ಜಾಸ್ತಿ ಸಂಗ್ರಹಣೆ ಮಾಡ್ತಾ ಹೋಗಲ್ಲ. ಯಾಕೆ ಅಂದ್ರೆ ಅವನು ಚಿತ್ತಶುದ್ಧಿಯನ್ನ ಮೊದಲೇ ಸಾಕಷ್ಟು ಮಾಡ್ಕೊಂಡಿರ್ತಾನೆ ಜ್ಞಾನಿ ಹಂತಕ್ಕೆ ಹೋಗಕ್ ಮುಂಚೆ. ಆಮೇಲೆ ಜ್ಞಾನಿ ಆದ್ಮೇಲೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಇದು ನನಗೆ ಸಂಬಂಧಪಟ್ಟಿಲ್ಲ ಅಂತ ಅನ್ಕೊಂಡು. ಸೊ ಅದರಿಂದ ಅವ್ನು ಸೆಪರೇಟ್ ಆದಾಗ್ಲೂ ಕೂಡ ಅಲ್ಲಿ ಶೇಖರಣೆ ಆಗೋದು ಕಮ್ಮಿ ಆಗುತ್ತೆ ಅನ್ನೋದು ಉಮಾ ಅವ್ರು ಹೇಳಿದ್ ಕರೆಕ್ಟೇ. ಬಟ್ ನೀವು ಸಂಶಯಾತ್ಮಕ ಮನಃ ನಿಶ್ಚಯಾತ್ಮಕ ಬುದ್ಧಿಯಿಂದಾಗ ಮನಸ್ಸಿನ ರೀತಿಯೇ ಹಾಗೆ. ಮನಸ್ ಅನ್ನೋದು ಅಂತಃಕರಣದಲ್ಲಿ ಮನಸ್ಸು ಅನ್ನೋದು ಕೆಲಸ ಮಾಡೋದು ಹೊರಗಿನ ವಿಷಯಗಳ ವಸ್ತುಗಳನ್ನ ಒಳಗ್ ತಂದು ಕೊಡೋ ಕೆಲಸ ಅದು ಮಾಡುತ್ತೆ. ಸೊ ನಿಶ್ಚಯಾತ್ಮಕ ಬುದ್ಧಿ ನಿರ್ಧಾರ ಮಾಡುತ್ತೆ. ಆ ಬುದ್ಧಿ ನಿರ್ಧಾರ ಮಾಡೋದು ಅಜ್ಞಾನಿಯಲ್ಲಿ ಮತ್ತು ಜ್ಞಾನಿಯಲ್ಲಿ ಆ ತರಹ ವ್ಯತ್ಯಾಸ ಆಗುತ್ತೆ. ಅಜ್ಞಾನಿಯಲ್ಲಿ ಆ ಬುದ್ಧಿ ಅಹಂಕಾರದ ಕೈ ಕೆಳಗೆ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಡಿಸಿಷನ್ಸ್ ಎಲ್ಲ ತಪ್ಪಾಗುತ್ತೆ. ಡಿಸಿಷನ್ನೇ ಕರೆಕ್ಟ್ ಒಂದು ನಿರ್ಧಾರಕ್ಕೆ ಬಂದರೂ ಕೂಡ ಆ ನಿರ್ಧಾರ ಸರಿಯಾದ ನಿರ್ಧಾರ ಆಗಿರೋದಿಲ್ಲ. ಬಟ್ ಜ್ಞಾನಿಯಲ್ಲಿ ಆ ನಿರ್ಧಾರ ಸರಿಯಾಗಿ ಆಗಿರುತ್ತೆ. ಯಾಕೆಂದ್ರೆ ಅವನ ಅಹಂಕಾರದಿಂದ ಆಚೆಗೆ ಬಂದಿರ್ತಾನೆ. ಹಾಗಾಗಿ ಆ ಒಂದು ಬುದ್ಧಿ ಪೂರ್ಣವಾಗಿ ಆತ್ಮನ ಕೈ ಕೆಳಗಡೆ ಕೆಲಸ ಮಾಡುತ್ತೆ. ಅವನು ಲೋಕ ಕಲ್ಯಾಣಕ್ಕೋಸ್ಕರ ಏನ್ ಒಳ್ಳೇದೋ ಆ ಡಿಸಿಷನ್ಸ್ ತಗೊಳತ್ತಾನೆ ಜ್ಞಾನಿ. ಯಾಕೆಂದ್ರೆ ಅವನಿಗೆ ಗೊತ್ತು ಇದೆಲ್ಲ ನಾಟಕ ಅನ್ನೋದೆಲ್ಲ ಅವನಿಗೆ ಸ್ಪಷ್ಟವಾಗಿ ಇರುತ್ತೆ. ಸೊ ಆ ಧರ್ಮ ಅಂತ ಬಂದಾಗ, ಧರ್ಮ ಅಧರ್ಮ ವಿಷಯ ಅಂತ ಬಂದಾಗ ಲೋಕ ಕಲ್ಯಾಣಕ್ಕೆ ಯಾವ ಧರ್ಮನೋ ಅದನ್ನ ಫಾಲೋ ಮಾಡ್ತಾನೆ. ಸೊ ಬುದ್ಧಿ ಆವಾಗ ಕರೆಕ್ಟ್ ಅವ್ನ್ ತಗೊಳ್ಳೋ ಡಿಸಿಷನ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಕರೆಕ್ಟ್. ಜ್ಞಾನಿಗೆ ಸ್ವಾರ್ಥ ಇರಲ್ಲ, ತನಗಾಗಿ ಏನಾದ್ರು ಬೇಕು ಅನ್ನೋ ಯಾವ ಭಾವನೂ ಇರಲ್ಲ. ಅವನು ಏನಿದ್ರು ಎಲ್ಲದು ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರ್ತಾನೆ. ತನಗಾಗ್ಬೇಕು, ನನಗ್ ಫಲ ಬೇಕು ಅನ್ನೋದು ಅವನಿಗಿಲ್ಲ.
ಯಾವ್ದ ಫಲಾಪೇಕ್ಷೆನೂ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಅರ್ಥ ಆಯ್ತು ಮೇಡಮ್. ಅದು ನೆಕ್ಸ್ಟ್ ಅದೇ ಅಂತಃಕರಣದ್ದೇ ಡಿಫ್ರೆನ್ಸ್. ನೀವು ಹೇಳ್ದಂಗೆ ಅಹಂಕಾರ ಯಾವ ಕೈ ಕೊಟ್ಟಿರ್ತಾರೆ ಅನ್ನೋದು ಯಾವ ಇದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕಲ್ಯಾಣಿ ಮೇಡಮ್, ಮನಸ್ಸು ಕೂಡ ಪ್ರಕೃತಿಗೆ ಸೇರಿದ್ದು ಅಂತ ಹೇಳ್ತಾರೆ. ಪಂಚಭೂತಗಳಿಂದ ಆಗಿದ್ದು ಅದು ಕೂಡ ಜಡ ವಸ್ತು ಅಂತ ಹೇಳ್ತಾರೆ. ಅದು ಹೇಗೆ ಅಂತ. ಏನ್ ಇನ್ನೊಂದ್ಸತಿ ಹೇಳಿ. ಮನಸ್ಸು ಪಂಚಭೂತಗಳಿಂದ ಆಗಿದ್ದು ಅದು ಒಂದು ಜಡ ವಸ್ತು ಅಂತ ಹೇಳ್ತಾರೆ. ಹೇಗೆ? ಪಂಚಭೂತಗಳ ಯಾವ ತತ್ವದಿಂದ ಮನಸ್ಸಾಗಿದೆ? ಸತ್ವಗುಣದಿಂದ. ಪಂಚಭೂತಗಳಿಂದ ಅದು ವೈಯಕ್ತಿಕ ಅಂಶದಿಂದ, ಆಕಾಶ ತತ್ವದಿಂದ, ವಾಯು ತತ್ವದಿಂದ, ಅದೇನೆ. ಪಂಚಭೂತಗಳ ಸತ್ವಗುಣದಿಂದ ಮನಸ್ಸು ಆಗಿದೆ. ಸತ್ವಗುಣದಿಂದ ಆಗಿದೆ. ಅದು ಪ್ರಕೃತಿಗೇನೆ ಸೇರಿದ್ದು. ಮನಸ್ಸು ಆತ್ಮ ಅಲ್ಲ. ಈ ಪಂಚಭೂತಗಳ ವೈಯಕ್ತಿಕ ಅಂಶದಿಂದ, ಆಕಾಶ ತತ್ವದಿಂದ, ಈ ವಾಯು ತತ್ವದಿಂದ, ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಆಗಿದೆ. ಇದನ್ನು ತಿಳ್ಕೊಳ್ಳೋದು, ಮನಸ್ಸು ಜಡ ವಸ್ತು, ಮನೋಮಯ ಕೋಶ ಮನಸ್ಸು ಅನ್ನೋದಕ್ಕೆ ಪರಿವರ್ತನೆ. ಇದು ಅಜ್ಞಾನ ದೃಷ್ಟಿಯಲ್ಲಿ ಕೋಶ ಅಂತ ಹೇಳ್ತಾರೆ. ಕೋಶ ಅನ್ನೋದು ಅಜ್ಞಾನದಿಂದ ಆತ್ಮನ ಆವರಿಸುತ್ತೆ. ಹೇಗಂದ್ರೆ ಯೋಚನೆಗಳು, ಭಾವನೆಗಳು, ಉದ್ವೇಗ, ಈ ಆಶೆ, ದುಃಖ, ಇವೆಲ್ಲ ಮನೋಮಯ ಕೋಶದ ಕೆಲಸ. ಒಂದು ವಸ್ತುವನ್ನು ಗುರುತಿಸ್ಬೇಕು ಅಂದ್ರೆ ಅದು ಮನೋಮಯ ಕೋಶದ ಕೆಲಸ. ಅದು ಆತ್ಮನ ಮೇಲೆ ಆರೋಪ ಮಾಡುತ್ತೆ. ಈಗ ನಾನು ದುಃಖ ಪಡ್ತಾ ಇದ್ದೀನಿ ಅಂತ ಹೇಳ್ತೀವಿ, ಅದು ನಾನು ಅನ್ನೋದು ಆತ್ಮ. ದುಃಖ ಪಡ್ತಾ ಇರೋದು ಮನೋಮಯ ಕೋಶ. ಈ ದುಃಖ ಆತ್ಮನ ಮೇಲೆ ಆರೋಪ ಆಗುತ್ತೆ. ಈ ರೀತಿ ನಾವು ಈ ಆತ್ಮನ ಮೇಲೆ ಆರೋಪ ಮಾಡಿದ್ರೆ ಆತ್ಮ ಮನೋಮಯ ಕೋಶಕ್ಕೆ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಅದರಿಂದ ಆತ್ಮ ದುಃಖ ಪಡ್ತಾ ಇದೆ ಅಂತ ನಾವು ತಿಳ್ಕೊಂತೀವಿ. ಅಂದ್ರೆ ಅವಾಗ ಈ ನಾನು ಅನ್ನೋದು ಆತ್ಮ ಅಲ್ವಾ, ಅದು ನಾವು ಮನಸ್ಸಿಗೆ ನಾವು ಅದು ಆರೋಪ ಮಾಡ್ತೀವಿ ಅಂತ ಅಲ್ವಾ? ಹೌದೌದು. ಅಲ್ಲ, ಅದಕ್ ಮುಂಚೆ ಮನಸ್ಸು, ಇವಾಗ ಬಾಡಿ, ದೇಹ ಪಂಚಭೂತಗಳಿಂದ ಆಗಿದೆ ಅಂತ ನಮ್ಗೆಲ್ಲ ಗೊತ್ತು. ಆಕಾಶ, ವಾಯು, ಜಲತತ್ವ, ಅಗ್ನಿ ತತ್ವ ಅಂತ. ಅದೇ ತರ ಮನಸ್ಸು ಕೂಡ ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳ ಸತ್ವಗುಣದಿಂದ ಆಗಿದೆ ಅಂತ ಹೇಳ್ತಾರೆ. ಮೇಡಮ್, ಒಂದೇ ಒಂದ್ ನಿಮಿಷ, ಬ್ಯಾಟ್ರಿ ಲೋ ಆಗ್ತಿದೆ, ಚಾರ್ಜರ್ ತಗೊಂಡ್ಬರ್ತೀನಿ. ಮೇಡಮ್, ಸತ್ವಗುಣ, ರಜೋಗುಣ, ತಮೋಗುಣ ಅಂತಂದ್ರೆ ಇವಾಗ ಮನಸ್ಸಲ್ಲಿ ಸತ್ವಗುಣ ಅಂದ್ರೆ ಹೇಗೆ ಮೇಡಮ್? ಅಥವಾ ರಜೋಗುಣ ಹಿಂಗೆ? ಅದು ಆತರ, ಅದ್ ಸ್ವಲ್ಪ ನಂಗೆ ಕ್ಲಾರಿಟಿ ಬೇಕು ಮೇಡಮ್. ಅಲ್ಲಲ್ಲ, ಮನಸ್ಸಲ್ಲಿ ಸತ್ವಗುಣ ಅಂತಲ್ಲ. ಇವಾಗ ಜ್ಞಾನೇಂದ್ರಿಯಗಳು ಸತ್ವಗುಣದಿಂದ ಆಗುವಂಥದ್ದು ಅಂತ. ಈಗ ಮನಸ್ಸಲ್ಲಿ ಸತ್ವ, ರಜಸ್ಸು, ತಮಸ್ಸು ಬರ್ತಾ ಇರುತ್ತೆ. ಅದು ದಟ್ ಈಸ್ ಡಿಫ್ರೆಂಟ್. ಅದು ಒಂದೇ ಸ್ಥಿರವಾಗಿರೋದಿಲ್ಲ. ಬಟ್ ಈ ಜ್ಞಾನೇಂದ್ರಿಯಗಳು ಏನಿದೆ ಅವುಗಳು ಹೇಗೆ ರಚನೆ ಆಗಿದೆ ಅಂದ್ರೆ ಅದು ಸತ್ವಗುಣದಿಂದ ರಚನೆ ಆಗಿದೆ ಅಂತ ಅಷ್ಟೆ.
ಈ ಕರ್ಮೇಂದ್ರಿಯಗಳು ರಜೋಗುಣದಿಂದ ರಚನೆ ಆಗಿದೆ, ಒಂದೊಂದಕ್ಕೆ ಒಂದೊಂದು. ಹಾಗೆ ಜ್ಞಾನೇಂದ್ರಿಯಗಳು ಸತ್ವಗುಣದಿಂದ ರಚನೆ ಆಗಿದೆ. ಅದೇ ಈ ಮನೋಮಯ ಕೋಶಕ್ಕೆ ದುಃಖಿ ಆತ್ಮ ಅಂತಾನು ಹೇಳ್ತಾರೆ. ಇದರಿಂದ ನಾವು ಆತ್ಮವನ್ನು ನಾವು ತಪ್ಪಾಗಿ ತಿಳ್ಕೊಂತೀವಿ. ಏನಂದ್ರೆ ಆತ್ಮದಲ್ಲಿ ಸುಖ ಇಲ್ಲ, ದುಃಖ ಇಲ್ಲ, ಆತ್ಮ ಆನಂದ ಸ್ವರೂಪ. ಕರೆಕ್ಟ್ ಮೇಡಮ್, ಇದೇ ನಾವು ತುಂಬಾ ಮಿಸ್ಟೇಕ್ ಮಾಡೋದು ಇಲ್ಲೇ ಅಲ್ವಾ. ಏನಾದ್ರೂ ಒಂದು ದುಃಖ ಬಂತು ಅಂದ್ರೆ ಫಸ್ಟ್ ನನಗೆ ಅಂತ ಗೋಳಾಡ್ಕೊಳ್ತೀವಿ ಫಸ್ಟ್. ಇದೇ ಮೇನ್ ಕಲ್ಪ್ರಿಟ್ ಮನೋಮಯ ಕೋಶ. ಸಿಟ್ಟು ಬಂತು, ಭಾವೋದ್ವೇಗಗಳು, ಆನ್ಸೈಟಿ, ಉದ್ವೇಗ, ಇದರಿಂದ ದೈಹಿಕ ಅನ್ನಮಯ ಕಾಯಿಲೆಗಳು ಅದು ಇದು ಎಲ್ಲ ಶುರುವಾಗುತ್ತೆ. ಸೊ ಇದು ಆತ್ಮನ ಮೇಲೆ ಆರೋಪ ಮಾಡೋದ್ರಿಂದ ಇದನ್ನ ಕೋಶ ಅಂತಾರೆ. ಜ್ಞಾನಿಗೆ ಮನೋಮಯ ಕೋಶ ಇಲ್ಲ. ಜ್ಞಾನಿಗೆ ಅದು ಯಾವ ಕೋಶ ನಾಶ ಆಗಿಲ್ಲ. ಅನುಭವದಿಂದ ಜ್ಞಾನಿಗೆ ಯಾವ ಕೋಶ ಇರಲ್ಲ. ಕರೆಕ್ಟ್. ಅಂದ್ರೆ ನಾವು ಸಪೋಸ್ ನಾವು ಇದು ತಿಳ್ಕೊಂಡಿಲ್ಲ ಅಂದ್ರೆ ನನಗೆ ದುಃಖ ಬಂತು ಅಂತ ನಾವು ತುಂಬಾ ಒದ್ದಾಡ್ತಾ ಇರ್ತೀವಿ. ಸೊ ಅದರಿಂದ ಜ್ಞಾನದ ಮುಖಾಂತರ ನಮಗೆ ಒಂದು ಬಿಡುಗಡೆ ಆಗತ್ತೆ, ಸಂಸಾರದಿಂದ ಬಿಡುಗಡೆ ಆಗತ್ತೆ ಇದು ತಿಳ್ಕೊಂಡಾಗ, ಈ ವಿಷಯ ತಿಳ್ಕೊಂಡಾಗ. ಹೌದು. ಇವಾಗ ನೋಡಿ, ನೀವು ಯೋಗ ಮಾಡಿದ್ರೆ ನಿಮ್ಗೆ ಮೆಡಿಟೇಷನ್ ಅದೆಲ್ಲ ಮಾಡಿದಾಗ ಸ್ವಲ್ಪ ಸಮಾಧಾನ ಆಗಬಹುದು, ಆಗಲ್ಲ ಅಂತಲ್ಲ. ಆದ್ರೆ ಈ ಸೆಪರೇಷನ್ ನಾವು ಜ್ಞಾನ ಮುಖ್ಯನ ತಿಳ್ಕೊಳ್ದೆ ಹೋದ್ರೆ ಅದೆಲ್ಲ ಟೆಂಪ್ರರಿನೇ. ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಮತ್ತೆ ಯಾಕೆಂದ್ರೆ ಇದು ಇದು ಅನ್ನೋದು ಅದು ಗಟ್ಟಿಯಾಗಿದ್ದೇ ಇರುತ್ತಲ್ಲ, ಅದು ಹೋಗಲ್ವಲ್ಲ. ಹೋಗಲ್ಲ. ಅದು ಎಷ್ಟು ಇಂಪಾರ್ಟೆಂಟ್ ಜ್ಞಾನ ಅನ್ನೋದು ಇಲ್ಲಿ ನಮ್ಗೆ ಅದು ಅರ್ಥ ಆಗುತ್ತೆ. ನಾನು ಈಗ ನಮ್ ಕ್ಲಾಸ್ ಒಬ್ರು ಬರ್ತಾರೆ ಮೇಡಮ್, ಅವ್ರು ಹೇಳ್ತಾರೆ, ನಾನ್ 18 ವರ್ಷದಿಂದ ಬರ್ತಾ ಇದ್ದೀನಿ ಯೋಗಗೆ, ನನಗ್ ಗೊತ್ತು ಎಲ್ಲ ಯಾವ್ದು ಹೆಂಗೆ ಅಂತ ನನಗ್ ಗೊತ್ತು ಅಂತ ಹೇಳಿ ಸೀನಿಯರ್ ಮೋಸ್ಟ್ ಅವರು. ಬಟ್ ಅದೇ ನೀವ್ ಹೇಳ್ದಂಗೆ ಮತ್ತೆ ಮತ್ತೆ ಆ ದುಃಖ ಅದೇ ಬರುತ್ತಲ್ವಾ, ಸಾಮಾಜಿಕ ಡಿವೈನ್ ಚೈಲ್ಡ್ ಅಂತ ಸೊಸೈಟಿ ಚೈಲ್ಡ್ ಆಗಿದ್ದಾರೆ ಆಕ್ಚುಲ್ ಆಗಿ. ಅವ್ರ ಕಷ್ಟಗಳನ್ನ ಹೇಳ್ಕೊಡ್ತಾ ಇದ್ರು ನನ್ಗೆ. ಅವಾಗ ನಾನು ಅದಕ್ಕೆ ಇವಾಗ ಅದೇ ರಿಲೇಟ್ ಮಾಡ್ತಾ ಇದ್ದೆ. 18 ವರ್ಷ ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಮಾಡಿದವರು ಕೂಡ ಇನ್ನೂ ದುಃಖದಲ್ಲಿ ಇದ್ದಾರೆ ಅಂತಂದ್ರೆ ಇದು ಕ್ಲಾರಿಟಿ ಬಂದಿಲ್ಲ ಪಾಪ ಅವ್ರಿಗೆ. ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಸಮಾಧಿ ತನಕ ಹೋಗ್ತಾರೆ, ಅಷ್ಟಾಂಗ ಯೋಗದಲ್ಲಿ ಸಮಾಧಿ ಫೈನಲ್. ಸೊ ಆತ್ಮನ ಬಗ್ಗೆ ಅಲ್ಲಿ ಸ್ಪಷ್ಟತೆ ಇಲ್ಲ, ಸಮಾಧಿಯಲ್ಲಿ ಕೂತ್ಕೊಳ್ಳೋದು. ಅವ್ರಿಗೆ ಫೀಲ್ ಆಗ್ಬಹುದು, ಆದ್ರೆ ಅವ್ರಿಗೆ ಜ್ಞಾನ ಇರಲ್ವಲ್ಲ. ಇದು ಏನಿದು ನನಗ್ ಕಾಣಿಸ್ತಿದ್ದು, ಅಥವಾ ನನ್ಗೆ ಏನೋ ಎಕ್ಸ್ಪೀರಿಯನ್ಸ್ ಆಯ್ತು, ಏನಿದು ಅಂತ ಕ್ವೆಶನ್ ಮಾಡ್ಕೊಂಡು ಅವರು ಡೀಪ್ ಆಗಿ ಹೋಗಲ್ವಲ್ಲ. ಅಷ್ಟಕ್ಕೆ ಸಂತೃಪ್ತಿಯಾಗಿ ಮತ್ತೆ ಬೇರೆ ಕೆಲ್ಸಗಳಿಗೆ ಇದಕ್ಕೆ ಹೊಟ್ಟೋಗೋದ್ರಿಂದ ಸರ್ಫೇಸ್ ಲೆವೆಲ್ ಅಲ್ಲೇ ಪಾಪ ಇದ್ ಮಾಡೋದ್ರಿಂದ ಕಷ್ಟ ಆಗ್ತಾ ಇರುತ್ತೆ. ಈ ಯೋಗಕ್ಕೂ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಕಾತ್ಯಾಯನವ್ರೆ? ಇವಾಗ ನೋಡ್ರಿ, ಇವಾಗ ಯೋಗ ಮಾಡಿದಾಗ ನಾವು ಉಸಿರಾಟ ಗಮನಿಸಿದಾಗ್ಲೂ ಮನಸ್ಸು ಶಾಂತಿ ಆಗುತ್ತೆ. ಬೇರೆ ಬೇರೆ ಕ್ರಿಯಾ ಯೋಗಗಳು ಮಾಡ್ತೀವಿ, ಮನಸ್ಸು ಶಾಂತಿ ಆಗುತ್ತೆ. ಗಾಢ ನಿದ್ದೆ ಮಾಡಿದಾಗ್ಲೂ ಮನಸ್ಸು ಶಾಂತವಾಗಿರುತ್ತೆ. ಯಾಕೆ ಶಾಂತವಾಗಿರುತ್ತೆ, ಅಲ್ಲಿ ಏನಾಗುತ್ತೆ ನಿಜವಾಗ್ಲು ಅನ್ನೋದನ್ನು ವಿವರಣೆ ಪಡ್ಕೊಂಡಾಗ್ತಾನೆ ನಮ್ಗೆ ಕ್ಲಾರಿಟಿ ಬರೋದು. ಗಾಢ ನಿದ್ದೆಯಲ್ಲಿ ಪ್ರಪಂಚ ಇಲ್ಲ, ಹಾಗಾಗಿ ಅಲ್ಲಿ ಆತ್ಮ ಮಾತ್ರ ಇರೋದ್ರಿಂದ ಆತ್ಮನ ಶಾಂತತೆ ಅಲ್ಲಿ ವ್ಯಕ್ತವಾಗಿದೆ. ನಾವು ಸಮಾಧಿ ಕೂತ್ಕೊಂಡಾಗ್ಲೂ ಮನಸ್ಸು ಉಸಿರನ್ನ ಗಮನಿಸಿ ಮನಸ್ಸು ತಟಸ್ಥವಾದಾಗ, ಮನಸ್ಸು ಅಲ್ಲಾಡದೆ ಇರೋವಾಗ ಅಲ್ಲಿ ಮನಸ್ಸಿಲ್ಲ. ಯಾವಾಗ ಮನಸ್ಸಿಲ್ವೋ ಅಲ್ಲಿ ಆತ್ಮನ ಶಾಂತತೆ ವ್ಯಕ್ತ ಆಗುತ್ತೆ. ಕಾಫಿ ಕುಡಿದಾಗ ಮನಸ್ಸು ತಟಸ್ಥವಾಗುತ್ತೆ, ಅವಾಗ ಆತ್ಮನ ಶಾಂತತೆ, ಆತ್ಮನ ಆನಂದ ವ್ಯಕ್ತ ಆಗುತ್ತೆ. ಇದು ಯಾವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೋ ಇರೋದು ಆತ್ಮ ಸ್ವರೂಪ, ಅದರ ಸ್ವರೂಪ ಆನಂದ ಸ್ವರೂಪ, ಅದು ಶಾಂತಿ, ಅದೇ ಶಾಂತಿ, ಅದು ನಾನು ಅನ್ನೋ ಒಂದು ಕ್ಲಾರಿಟಿ ನನಗೆ ಬಂದ್ರೆ ಅವಾಗ ನಾನು ಶಾಂತಿಯನ್ನ ಬೇರೆ ಕಡೆ ಹುಡುಕ್ಬೇಕಾಗಿಲ್ಲ. ಆಮೇಲೆ ಈ ಎಲ್ಲ ಎಲ್ಲೆಲ್ಲಿ ಗಲಭೆಗಳು ಬರ್ತಾ ಇದೆಯೋ ಇದು ಯಾವುದಕ್ಕೂ ನಾನು ಅಂಟ್ಕೊಂಡಿಲ್ಲ ಅನ್ನೋದು ಕೂಡ ನಮ್ಗೆ ದೃಶ್ಯ ವಿವೇಕದ ಮೂಲಕ ಸ್ಪಷ್ಟ ಆಗುತ್ತೆ. ಯಾಕೆಂದ್ರೆ
ಯಾವುದೇ ಒಂದು ವಸ್ತುವನ್ನ ನಾನು ನೋಡ್ತೀನಿ ಅಂದ್ರೆ, ಇವಾಗ ನಾನು ಈ ಲೋಟ ನೋಡ್ತೀನಿ ಅಂದ್ರೆ ನನಗೂ ಇದಕ್ಕೂ ಸೆಪರೇಷನ್ ಇದ್ರೆ ಮಾತ್ರ ನಾನು ಲೋಟವನ್ನ ನೋಡಕ್ಕಾಗತ್ತೆ. ಅದೇ ರೀತಿ ನನ್ನ ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಉದ್ವೇಗಗಳು, ಭಾವನೆಗಳು, ಯೋಚನೆಗಳು, ದುಃಖ, ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ ತಾನೆ. ಇವಾಗ ಅವ್ರು ಹೇಳ್ತಾ ಇದಾರಲ್ಲ, 18 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋರು ನನ್ಗೆ ಎಷ್ಟೊಂದು ದುಃಖ ಇದೆ ಅಂತ ಅವರೆಲ್ಲ ಶೇರ್ ಮಾಡ್ತಾ ಇದ್ದಾರೆ, ಅವ್ರದ್ದು ಎಕ್ಸ್ಪೀರಿಯನ್ಸು ಅಂತ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಅವ್ರಿಗೆ ದುಃಖ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ ಅಂತಂದ್ರೆ ಆ ಗೊತ್ತಾಗುವಿಕೆ, ಆ ತಿಳಿಯುವಿಕೆ, ಆ ಅರಿವು ಏನಿದೆ ಅದು ಈ ಅನುಭವಕ್ಕಿಂತ ಬೇರೆಯಾಗಿ ಇದೆ. ಅದು ಇದಕ್ಕೆ ಅಂಟ್ಕೊಂಡಿಲ್ಲ, ಅದು ನಿಜವಾದ ನಾನು, ಅದು ಯಾವಾಗ್ಲೂ ಶಾಂತ ಸ್ವರೂಪ ಅನ್ನೋ ಒಂದು ತಿಳುವಳಿಕೆ ಈ ಜ್ಞಾನದಲ್ಲಿ ನಮಗೆ ಸ್ಪಷ್ಟವಾಗಿ ಬರುತ್ತೆ. ಹಾಗೆ ಬಂದಾಗ ನಾನು ಆ ಜ್ಞಾನ ಸ್ವರೂಪ ಅನ್ನೋ ಒಂದು ದೃಢತೆಯಲ್ಲಿ ನಾವು ನಿಲ್ಬೇಕು. ಆ ನಿಲ್ಲೋ ಪ್ರಯತ್ನ ಮಾಡಿ 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 ಅದರಲ್ಲಿ ನಾವು ನಿಂತ್ರೆ ಅವಾಗ ಇನ್ನೇನು ಬೇರೆ ನಮಗೆ ತೊಂದರೆ ಕೊಡೋದಿಲ್ಲ. ಇಲ್ಲದೆ ಹೋದ್ರೆ ನಾವು ಎಷ್ಟು ಸಮಾಧಿ ಅಭ್ಯಾಸ ಮಾಡಿದ್ರು ವಿತೌಟ್ ಜ್ಞಾನ ಎಲ್ಲವೂ ಟೆಂಪ್ರರಿ. ಆ ಮೊಮೆಂಟ್ಗೆ ಸ್ವಲ್ಪ ಶಾಂತಿ ಇರುತ್ತೆ, ಮತ್ತೆ ಹೊರಗೆ ಬಂದ ತಕ್ಷಣ ಎಲ್ಲ ಕರಡು ಹೋಗ್ಬಿಡುತ್ತೆ. ಬಟ್ ಎರಡು ಪ್ಯಾರಲಲ್ ಆಗಿ ಹೋಗ್ಬೇಕಲ್ವಾ ಮೇಡಮ್? ಇವಾಗ ಬರೀ ಜ್ಞಾನ ಇದ್ದು ಮನಸ್ಸು ಶಾಂತವಾಗಿ ನಿಲ್ತಾ ಇಲ್ಲ ಅಂತಂದ್ರೆ, ಅಂದ್ರೆ ನೋಡಿ, ಬರೀ ಜ್ಞಾನ ಇದ್ದು ಅಂದ್ರೆ ನಿಮಗೆ ಜ್ಞಾನದಲ್ಲಿ ದೃಢವಾಗಿ ನೀವು ನಿಂತ್ರಿ, ಅಷ್ಟು ಕೆಪಾಸಿಟಿ ನಿಮ್ಗಿದೆ ಅಂದ್ರೆ ಬೇರೆ ಏನು ಬೇಕಾಗಲ್ಲ. ಆದ್ರೆ ನಾವು ಇನ್ನು ಆ ಹಂತಕ್ಕೆ ತಲುಪಿಲ್ಲ. ಅಫ್ಕೋರ್ಸ್ ನಮಗೆ ಸೂಪರ್ಫಿಷಿಯಲ್ ಆಗಿ ತಿಳ್ಕೊಂಡಿದೀವಿ ಇದು ಹೀಗೆ ಅಂತ ಗೊತ್ತಾಗಿದೆ, ಬಟ್ ನಾವು ನಿಂತಿಲ್ಲ ಅದರಲ್ಲಿ. ಅದನ್ನೇ ಹೇಳೋದು ಆತ್ಮನಿಷ್ಠೆ ಅಂತ ಹೇಳೋದು. ಅದರಲ್ಲಿ ನಿಲ್ಬೇಕು. ಆ ನಿಲ್ಲೋದೇ ಮೇಯ್ನು. ಆ ನಿಲ್ಲೋದಕ್ಕೆ ಚಿತ್ತ ಶುದ್ಧಿ ಆಗ್ಬೇಕು. ಅವಾಗ ಅದಿನ್ನೂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದೆಲ್ಲವೂ ಪೂರಕವಾಗಿ ಡೆಫಿನೆಟ್ಲಿ ಕೆಲಸ ಮಾಡುತ್ತೆ. ಆದ್ರೆ ಯಾವಾಗ್ಲೂ ಈ ನಿಧಿಧ್ಯಾಸ ಅಂತ ಏನ್ ಹೇಳ್ತಾರೆ ಗುರೂಜಿ, ಅದು ಬಹಳ ಮುಖ್ಯ. ಜ್ಞಾನ ಪೂರ್ವಕವಾಗಿ ನಾವು ಮೆಡಿಟೇಷನ್ ಮಾಡ್ತೀವಿ. ಜ್ಞಾನ ಸಮಾಧಿ ಬಹಳ ಮುಖ್ಯ. ಯೋಗ ಸಮಾಧಿಗಿಂತ ಜ್ಞಾನ ಸಮಾಧಿ ಮುಖ್ಯ. ಅಲ್ಲಿ ನಮಗೆ ವಾಸನಾಕ್ಷಯನೂ ಆಗುತ್ತೆ, ಆಮೇಲೆ ಜ್ಞಾನ ದೃಢವಾಗಿ ನಿಲ್ಲಕ್ಕೂ ಸಹಾಯವಾಗುತ್ತೆ. ಅದೇ ಯೋಗದಿಂದ ಬರೋ ಶಾಂತಿ ತಾತ್ಕಾಲಿಕ, ಜ್ಞಾನದಿಂದ ಬರೋ ಶಾಂತಿ ಶಾಶ್ವತವಾಗಿರುತ್ತೆ. ಹೌದು. ಇಲ್ಲೊಂದು ಸಣ್ಣದು 168ನೇ ಶ್ಲೋಕದಲ್ಲಿ ಒಂದು ಶಂಕರಾಚಾರ್ಯರು ಯಜ್ಞದ್ರ ಬಗ್ಗೆ ಒಂದು ಹೋಲಿಸಿ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಹೇಳ್ತಾರೆ, ಹೇಗೆ ಈ ಪಂಚೇಂದ್ರಿಯಗಳು ಏನೇನು ಹೆಂಗಿಂಗ್ ಇದ್ ಮಾಡ್ಕೊಂಡು ಬರುತ್ತೆ ಅಂತ. ಮಂತ್ರಗಳನ್ನು ಪಠಿಸಿ ಯಜ್ಞ ಮಾಡುವವರನ್ನು ಹೋತೃಗಳೆಂದು ಕರೆಯುತ್ತಾರೆ ಅಂತ. ಪಂಚ ಜ್ಞಾನೇಂದ್ರಿಯಗಳು 5 ಮಂದಿ ಹೋತೃಗಳಿದ್ದಂತೆ. ಅವರು ಅಗ್ನಿಕುಂಡಕ್ಕೆ ಹವಿಸ್ಸು ಆಜ್ಯಗಳನ್ನು ತಂದೊಪ್ಪಿಸುತ್ತಾರೆ. ಇಂದ್ರಿಯ ವಿಷಯಗಳೇ ಹವಿಸ್ಸು ಮತ್ತು ಆಜ್ಯ ಆಗ್ತಾವೆ, ಅವುಗಳು ಎಲ್ಲ ಸೇರ್ಕೊಂಡು. ಇಂದ್ರಿಯಗಳು ನಮಗೆ ಸಂಬಂಧಿಸಿದ ಪ್ರಚೋದನೆಗಳನ್ನು ವ್ಯಕ್ತಿಯ ಅಂತಃಕರಣಕ್ಕೆ ತಂದು ಒಪ್ಪಿಸುತ್ತವೆ. ರೂಪ ಬಣ್ಣಗಳನ್ನು ಕಣ್ಣು ತರುತ್ತದೆ, ಕಿವಿಗಳು ಶಬ್ದವನ್ನು ಒಯ್ದು ತರುತ್ತದೆ, ನಾಲಿಗೆಯು ರುಚಿಯ ಅನುಭವವನ್ನೂ ತಂದು ಕೊಡುತ್ತದೆ, ಮೂಗು ಮತ್ತು ತ್ವಕ್ ಗಂಧ ಸ್ಪರ್ಶಗಳ ಅನುಭವಗಳನ್ನೂ ಒದಗಿಸುತ್ತವೆ. ಅಗ್ನಿಕುಂಡದಂತಿರುವ ದೇಹಕ್ಕೆ ಇಂದ್ರಿಯಗಳು ತಮ್ಮ ತಮ್ಮ ಪ್ರಚೋದನೆಗಳನ್ನು ಆಹುತಿಯ ರೂಪದಲ್ಲಿ ತಂದು ಅರ್ಪಿಸುತ್ತವೆ. ಅವರು ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ಅದನ್ನ ವಿವರಿಸಿದ್ದಾರೆ ಅಂದ್ರೆ, ಮುಂದಕ್ಕೆ ಹೋಗ್ತಾರೆ. ಅಗ್ನಿಕುಂಡದಲ್ಲಿ ಅಗ್ನಿಯು ನಾನಾಮುಖವಾಗಿ ಜ್ವಲಿಸುತ್ತಿರುತ್ತದೆ. ಪೂರ್ವ ವಾಸನೆಗಳೆಂಬ ಒಂದೊಂದರದ್ ಬರ್ಲಿಲ್ಲ, ಅಗ್ನಿ ಅದರೊಳಗೆ ನಮ್ಮೊಳಗೆ ಬರ್ತಾ ಇರೋದು. ಪೂರ್ವ ವಾಸನೆಗಳೆಂಬ ಚೆಕ್ಕೆ ಸಮಿತ್ತುಗಳಿಂದ ಆಗಲೇ ಉರಿಯುತ್ತಿದ್ದ ಜ್ವಾಲೆ ಉದ್ವೇಗ ಪೂರಿತ ಯೋಚನೆಗಳ ಹೊಯ್ದಾಟವೆಂಬ ಗಾಳಿಯಿಂದ ಮತ್ತೂ ಪ್ರಬಲವಾಗುತ್ತದೆ. ಆಗ ಇಂದ್ರಿಯಗಳಿಂದ ಬಂದ ಪ್ರಚೋದನೆಗಳ ಆಹುತಿ ಸಮರ್ಪಿಸಿದರೆ ಜ್ವಾಲೆಯು ಭುಗಿಲೆದ್ದು ಮೇಲ್ಛಾವಣಿಯನ್ನು ಮುಟ್ಟುತ್ತದೆ. ಇದೆಲ್ಲ ಸೇರಿಸ್ಕೊಂಡು ಅದರೊಳಗೆ ಮತ್ತೆ ಕೂತ್ರೆ ಅದು ಎಲ್ಲಿ ಹೋಗುತ್ತೆ ನಮ್ದು ಅಂತ. ಯಜ್ಞದಲ್ಲಿ ನಾವು ಅಗ್ನಿ ದೇವತೆಯನ್ನು ಪ್ರಾರ್ಥಿಸಿ ಆಹ್ವಾನಿಸುತ್ತೇವೆ. ಸುಪ್ರೀತನಾದ ಅಗ್ನಿದೇವನು ಪ್ರಸನ್ನನಾಗಿ ಯಜ್ಞಕ್ಕೆ ಸಂಬಂಧಪಟ್ಟವರೆಲ್ಲರನ್ನೂ ಹರಿಸಿ ಅನುಗ್ರಹಿಸ್ತಾನೆ. ಹೇಗೆ ಯಜ್ಞ ದೇವತೆ ನಾವು ಹೋದಾಗ ಒಂದ್ ಏನಾರು ಆಹುತಿ ಕೊಟ್ಟು ಕೇಳ್ತೀವೋ, ಈ ಪಂಚೇಂದ್ರಿಯಗಳಿದೆಯಲ್ಲ ಅವೆಲ್ಲ ತಂದು ಒಪ್ಸಿದನ್ನ ಇದೇನ್ ಮಾಡುತ್ತೆ, ಸಂಗ್ರಹಿಸಿ ನಾನತ್ವ ಭಾವದಿಂದ
ಇಂದ್ರಿಯ ವಿಷಯಗಳನ್ನ ಇಟ್ಕೊಂಡು ನಮ್ಮನ್ನ ಹರಿಸ್ತಾ ಇವೆ. ನಾವು ಎಲ್ಲ ನನಗೆಲ್ಲ ವರ ಸಿಕ್ತು ಅಂತ ಇದ್ವಿ. ಎಂತ ವರ ಸಿಕ್ಕಿದ್ದು, ಇದನ್ನೆಲ್ಲ ಸೇರ್ಕೊಂಡು ನಾವು ಬಂದ್ವಿ ಅಂತ ಆಗ್ತಾ ಇರೋ ಅಂತದ್ದು. ಆ ಯಜ್ಞ ದೇವತೆದು ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಆ ಶ್ಲೋಕಗಳು ಒಂದೊಂದೇ ಓದ್ತಾ ಬರ್ತಾ ಇದ್ದೆ. ಸೊ ಹಾಗಾಗಿ ಅದನ್ನ ನಿಮ್ ಜೊತೆ ಹಂಚಿಕೊಂಡೆ ನಾನು. ಚೆನ್ನಾಗಿದೆ. ಇದು ಇನ್ನೊಂದು ಯಜ್ಞ ಅಂದ ತಕ್ಷಣ ಗುರೂಜಿ ಹೇಳಿದ ಇನ್ನೊಂದು ಜ್ಞಾಪಕ ಬಂತು. ಇದು ನಿಜವಾಗ್ಲೂ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಇನ್ನೊಂದು ರೀತಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಅರಿವಿಗೆ ಎಲ್ಲವೂ ಆಹುತಿ ಆಗುತ್ತೆ ಅಂತ. ಅಂದ್ರೆ ಇವಾಗ ನಾವು ಏನೋ ಒಂದು ವಿಷಯವನ್ನ ತಿಳ್ಕೊಳ್ತೀವಿ ಅಂದ್ರೆ, ಇವನು ಜ್ಞಾತೃ, ಜ್ಞಾನ, ಜ್ಞೇಯ ಆಗಿ ಮೂರಾಗಿ ಸ್ಪ್ಲಿಟ್ ಆಗಿ ಇವನು ತಿಳಿಯವನು ಅಂತ ಒಬ್ಬ ಇರ್ತಾನೆ, ಏನೋ ಒಂದು ವಿಷಯವನ್ನ ತಿಳ್ಕೊಳ್ತಾನೆ. ಮ್ಯೂಟ್ ಆಗಿದೆ ಮೇಡಮ್. ಕಾತ್ಯಾಯನಿ ಮೇಡಮ್ ಸಡನ್ ಸ್ಟಿಲ್ ಆಗೋಯ್ತು. ಇಂಟರ್ನೆಟ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಏನೋ. ಹೌದು. ಈ ಮುಂಬನ್ನಿ ಶ್ಲೋಕದಲ್ಲಿ ಒಟ್ಟು 16 ಶ್ಲೋಕಗಳಲ್ಲಿ ಈ ಮನಸ್ಸಿನದು ತುಂಬಾ ಡೀಟೇಲ್ ಆಗಿ ವಿವರಿಸ್ತಾರೆ ಅವರು. ಒಂದೊಂದನ್ನು ಹೇಳ್ಕೊಂಡ್ಬರ್ತಾರೆ. ಜ್ಞಾತೃ ಜ್ಞಾನ ಜ್ಞೇಯನೂ ಅದ್ರೊಳಗೆ ಬರುತ್ತೆ. ಬೇರೆ ತರದವರು ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರೆ. ಒಂದೊಂದನ್ನು ಹೇಳ್ಕೊಂಡ್ಬರ್ತಾರೆ. ಹಾಗೆ ಸ್ವಪ್ನಾವಸ್ಥೆ, 3 ಅವಸ್ಥೆಗಳನ್ನು ಸಹಿತ ಮತ್ತೆ ವಿವರಿಸ್ತಾವ್ರೆ. ಸ್ವಪ್ನಾವಸ್ಥೆಯಲ್ಲಿ ನಮ್ದು ತುಂಬಾ ಇದೆ, ಪಂಚಕೋಶಗಳ ಬಗ್ಗೆ ತುಂಬಾನೇ ಇದೆ. ಹೌದು, ತುಂಬಾ ಇದ್ರೊಳಗೆ ಎಲ್ಲಾ ಇದು ಹೇಳ್ತಾರೆ. ಕೊನೆಗೆ ಯಾರು ಜ್ಞಾತೃ ಜ್ಞಾನ ಜ್ಞೇಯನೂ ಹೇಳ್ಕೊಂಡ್ ಬರ್ತಾರೆ. ಅದೇ ಇವರು ಹೇಳಿದಾಗ ಅದು ವಾಸನೆಗಳೆಲ್ಲ ತುಂಬಾ ಡೀಟೇಲ್ ಆಗಿ ಹೇಳ್ಕೊಂಡ್ ಬರ್ತಾರೆ. ಸ್ವಪ್ನಾವಸ್ಥೆಯಲ್ಲಿ ಹೇಳ್ತಾರೆ ಯಾವ ಎಚ್ಚರ ಸನ್ನಿವೇಶ ಯಾವುದೂ ಇಲ್ಲ, ಆದ್ರೂ ಸಂಪರ್ಕನೂ ಇಲ್ಲದೆ ಇದ್ರೂ ಸಹಿತ ಅದು ಮನಸ್ಸು ತನ್ನದೇ ಆದ ಜ್ಞಾತೃತ್ವ ವಿಷಯಿಯಾಗಿ ತಾನೇ ಎರಡು ಆಗ್ಬಿಡುತ್ತೆ. ವಿಷಯ ಮತ್ತೆ ವಿಷಯ ಎರಡೂ ಆಗಿ ತನ್ನ ಸುಖ ದುಃಖನೆಲ್ಲ ಕನಸಿನ ರೂಪದಲ್ಲಿ ಎಲ್ಲಾದ್ನೂ ಅವಸ್ಥೆಗಳು ಅದನ್ನ ನೋಡ್ಕೊಂಡ್ ಬರುತ್ತೆ ಅನ್ನೋದನ್ನು ಮತ್ತೆ ಅದನ್ನು ಸಹಿತ ಹೇಳ್ತಾರೆ. ಮನಸ್ಸಿನಲ್ಲಿ ಏನು ಯಾವುದು ಬೇಡ, ಅದಕ್ಕೆ ಹೊರಗಡೆ ಪಂಚೇಂದ್ರಿಯಗಳು ಏನಿದೆ ಅದು ಬೇಡ, ಸಂಪರ್ಕ ಅಂತ ಹೇಳ್ಕೊಂಡ್ ಬರ್ತಾರೆ. ಅದು ಆ ಸಂಪರ್ಕ ಇಲ್ದಲೇನೆ ಅದು ಎಲ್ಲ ಆಗಿ ತಾನೇ ಮತ್ತೆ ತನ್ನದೇ ಕಲ್ಪನೆ ಒಳಗೆ ಅಂದ್ರೆ ಮನಸ್ಸಿಗೆ ಜಾಸ್ತಿ ಏನು ತಗೋಬಾರ್ದು ಅಂತ. ಅಲ್ಲ, ಹೆಚ್ಚಿನ ಕೆಲಸ ಮನಸ್ಸಿಂದ ಇದ್ರೊಳಗೆ ನಮ್ಮ ಒಳಗೆ ಇರುವಂತದ್ದು ಎಲ್ಲವೂ ಮನಸ್ಸಿಂದ ಹೆಚ್ಚು ಪಾತ್ರ ಇರುವಂತದ್ದು. ಅದಕ್ಕೆ ಮನೆಯವ ಕಾರಣ ಬಂದ ಮೋಕ್ಷ ಅಂದ್ಬಿಟ್ರಲ್ಲ. ನಂದು ಡಿಸ್ಕನೆಕ್ಟ್ ಆಗೋಯ್ತು. ಹೌದು ಹೇಳಿ ಮೇಡಮ್. ಡಿಸ್ಕನೆಕ್ಟ್ ಆಯ್ತು. ಬಟ್ ಏನಂದ್ರೆ ಅದೃಷ್ಟವಶಾತ್ತು ನಾನು ಇಬ್ರು ಕೋ ಹೋಸ್ಟ್ ಮಾಡಿದ್ದೆ ನಿಮ್ಮನ್ನ. ಅದರಿಂದ ಇದು ಹೋಗ್ಲಿಲ್ಲ, ಇಲ್ಲ ಅಂದ್ರೆ ಪೂರ್ತಿ ಹೋಗ್ಬಿಡ್ತಾ ಇತ್ತು. ಇನ್ನೊಂದು ಕನೆಕ್ಷನ್ ಕೊಡ್ಬೇಕಾಗಿತ್ತು. ಇಲ್ಲ ರೆಕಾರ್ಡಿಂಗ್ ಆಗ್ತಾ ಇದೆ, ಏನ್ ತೊಂದ್ರೆ ರೆಕಾರ್ಡಿಂಗ್ ಆಗ್ತಾ ಇದೆ. ಅದೇ ನಂದು ಹೋಗಿತ್ತು ಮತ್ತೆ ಬಂತು. ಕರೆಕ್ಟ್. ನೀವೇನೋ ಜ್ಞಾತೃ ಜ್ಞಾನ ಅದೇ ಅಲ್ಲ, ಇವಾಗ ಅವರು ಉಮಾ ಅವರು ಹೇಳಿದ್ರು ಅದು ಮನಸ್ಸು ಹಿಂಗೆ ಎಲ್ಲಾನು ತಂದು ಕೊಡುತ್ತೆ, ವಿಷಿ ಜ್ಞಾನನ ಅದು ಹೊತ್ಕೊಂಡು ಉರಿಯುತ್ತೆ ಅಂತ ಹೇಳಿದ್ರು. ಅದು ತುಂಬಾ ಚೆನ್ನಾಗಿದೆ. ಅವಾಗ ನನ್ಗೆ ಗುರೂಜಿ ಹೇಳಿದ್ ಇನ್ನೊಂದು ಜ್ಞಾಪಕ ಬಂತು. ಏನಂದ್ರೆ ಪ್ರತಿನಿತ್ಯವೂ ಈ ಅರಿವು ಏನಿದೆ ಸ್ವರೂಪ ಆತ್ಮಕ್ಕೆ ಎಲ್ಲವೂ ಯಜ್ಞ ನಡೀತಾ ಇದೆ. ಪ್ರತಿನಿತ್ಯವೂ ಪ್ರತಿ ಗಳಿಗೆಯೂ ಯಜ್ಞ ನಡೀತಾ ಇದೆ. ಯಾವ ರೀತಿ ಅಂತಂದ್ರೆ ಈ ಎಲ್ಲವೂ ಏನೇನ್ ತಿಳ್ಕೊಳ್ತೀವೋ ಅದು ಅರಿವಿನ ಅರಿತಾ ಇದೀವಿ ಅಂತ ತಾನೇ ಅರ್ಥ. ಸೊ ಅರಿತಾ ಇದೀವಿ ಅಂತಂದ್ರೆ ಏನಿದು ದಿಸ್ ಮೀಟಿಂಗ್ ಇಸ್ ಬೀಯಿಂಗ್ ರೆಕಾರ್ಡೆಡ್ ಅಂತ ಅಲ್ಲೊಂದೇನೋ ಇಂಟು ಮಾರ್ಕ್ ಬೇರೆ ಇದೆ. ಅದನ್ನೇನು ಮಾಡ್ಲಿ, ಸುಮ್ನಾಗ್ಬಿಡ್ಲಾ? ರೆಕಾರ್ಡ್ ಆಗ್ತಿದೆ ಅಲ್ವಾ? ಆಗ್ತಾ ಇದೆ. ಅದನ್ನ ಟಚ್ ಮಾಡಕ್ ಹೋಗೋದ್ ಬೇಡ ಅಲ್ಲ. ಮತ್ತೆ ಓಕೆ ಅಂತ ಇದ್ರೆ ಓಕೆ ಪ್ರೆಸ್ ಮಾಡಿ. ಅಲ್ಲ ಓಕೆ ಅಲ್ಲ, ಅದ್ರ ಪಕ್ಕ ಇಂಟು ಮಾರ್ಕ್ ಇದೆ. ಆಮೇಲೆ ಇಂಟು ಮಾಡಕ್ ಹೋಗಿ ಆಮೇಲೆ ಅದು ಬೇಡ. ಸೊ ಪ್ರತಿಯೊಂದೂ ಅರಿವಿಗೆ ಹೋಗಿ ಇವಾಗ ಅರಿವು ಒಂದು ಬೆಂಕಿಯ ಅಂದ್ರೆ ಒಂದು ಯಜ್ಞ ಕುಂಡ ಅಂದ್ರೆ ಇದೆಲ್ಲ ವಿಷಯಗಳು ಹೋಗಿ ಅರಿವಿಗೆ ತಲುಪ್ತಾ ಇದೆ. ಅರಿವಿನಲ್ಲಿ ಹಾಕ್ಬಿಡ್ತಾ ಇದೀವಿ ನಾವು. ಅರಿವು ಎಲ್ಲವನ್ನು ಅರಿತುಕೊಂಡ ಮೇಲೆ ಇದು ಯಾವುದಕ್ಕೂ ಮತ್ತೆ ಅಸ್ತಿತ್ವ ಇಲ್ಲ. ಯಾಕಂದ್ರೆ ಎಲ್ಲಾ ವಿಷಯ ಹೋಗಿ ಅರಿವಿನಲ್ಲಿ ಸೇರ್ಕೊಂಡು ಹೋಗ್ಬಿಡ್ತು. ಈಗ ಅರಿವು ಮಾತ್ರವೇ ಇದೆ, ಅರಿವು ಎಲ್ಲವನ್ನೂ ತಿಳ್ಕೊಂಡಿದೆ ಅನ್ನೋ ಅರ್ಥದಲ್ಲಿ ಅದನ್ನ ಅವರು ಯಜ್ಞ ಅಂತ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ರು. ಅದು ಒಂದು ಜ್ಞಾಪಕ. ತುಂಬಾ ಚೆನ್ನಾಗಿದೆ ಅಲ್ಲ ಮೇಡಮ್ ಈ ಕಾನ್ಸೆಪ್ಟ್.
ಹೌದು. ಅಂದ್ರೆ ಪ್ರತಿಯೊಂದು ವಿಷಯನೂ ತಗೊಂಡೋಗಿ ನಾವ್ ಅರಿವಿನಲ್ಲಿ ಹಾಕ್ತಾ ಇರೋದು ಅಷ್ಟೇ. ಅಂದ್ರೆ ಇವಾಗ ತಿಳ್ಕೊಳ್ತಾ ಇದೀವಲ್ವಾ, ಇವಾಗ ನಾನು ನೋಡಿ ಇವಾಗ ಇಲ್ಲಿ ಮೊಬೈಲ್ ಇದೆ ಅನ್ನೋದನ್ನ ಗೊತ್ತಾಯ್ತು, ನನಗೆ ಗೊತ್ತಾಯ್ತಪ್ಪ ಅಂದ್ರೆ ಏನಾಯ್ತು, ಅರಿವಿಗೆ ಮೊಬೈಲ್ ಅನ್ನೋ ವಿಷಯ ಮುಟ್ತು. ಕರೆಕ್ಟ್. ಅಲ್ಲಿ ಮುಗೀತಿದ್ರದು. ಈ ಜ್ಞಾನ ಏನಾಯ್ತು, ಹೋಗಿ ಅರಿವಿಗೆ ಸಮರ್ಪಣೆ ಆಗೋಯ್ತು. ಅರಿವು ಮಾತ್ರವೇ ಇರುವಂತದ್ದು, ಎಲ್ಲ ಜ್ಞಾನವು ಅರಿವಿಗೆ ಹವಿಸು ಹಾಕ್ಬಿಟ್ಮೇಲೆ ಇನ್ನೇನು ಅದು ಮುಗಿದೋಯ್ತು, ಆ ವಸ್ತುದು ಕತೆ ಮುಗೀತು. ಅವಾಗ ಅರಿವಲ್ಲೇ ಇರೋ ತರ ಅರಿವು ಸದಾ ನಾನು ಅರಿವಲ್ಲೇ ಅಂತ ಇವಾಗ ಗೊತ್ತಾಯ್ತು ಮೇಡಮ್, ಈಗ ಗೊತ್ತಾಯ್ತು. ಇವ್ರು ಹೇಗೆ ಮನೋಮಯದ್ದು ಅವ್ರು ಬೇರೆ ತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇದನ್ನೆಲ್ಲ ಹಾಕಿದ್ರೆ ದಗದಗ ಹತ್ಕೊಂಡು ಉರಿಯುತ್ತೆ ಅಂತ. ಅಫ್ಕೋರ್ಸ್ ಉರಿಯುತ್ತೆ, ಆದ್ರೆ ಇದು ಏನೇನ್ ಹಾಕಿದ್ವೋ ಅದೆಲ್ಲ ಅಂತೂ ಬೂದಿ ಆಗೋಯ್ತು. ಅದು ಬೂದಿಯಾಗಿ ಇದು ಹತ್ಕೊಂಡು ಉರಿತು. ಇಲ್ಲಿ ಅರಿವಿನಲ್ಲಿ ಏನಾಯ್ತು, ಈ ವಿಷಯಗಳನ್ನೆಲ್ಲ ಹಾಕಿದಾಗ ಅರಿವು ಪ್ರಜ್ವಲಿಸ್ತು ನಿಜ, ಆದ್ರೆ ಈ ವಿಷಯ ವಸ್ತುಗಳೆಲ್ಲ ಅರಿವಿನಲ್ಲಿ ಸೇರ್ಕೊಂಡು ಹೋಗ್ಬಿಟ್ವು. ಅರಿವು ಮಾತ್ರವೇ ಇರುವಂತದ್ದು ಕೊನೆಗೆ. ನಾವಿನ್ನು ಅರಿವಿನಲ್ಲಿ ನಿಂತಿಲ್ಲ, ಬರೀ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾ ಬರ್ತಾರೆ. ಚೆನ್ನಾಗಿದೆ, ಇದು ಇಲ್ಲಿಗೆ ಕರೆಕ್ಟ್ ಆಗಿದೆ. ಇದಕ್ಕೆ ಇಲ್ಲಿಗೆ ಮಾತ್ರ ಅದು ಅರಿವು ನಾನು ಅಂತಂದಾಗ ಸಾಕ್ಷಿ ಚೈತನ್ಯ ನಾನು ಅಂದ್ಮೇಲೆ ಏನೂ ಇಲ್ಲ ಅಲ್ಲಿ. ಇದು ಯಾವ್ದನ್ನು ಪ್ರಪಂಚನೇ ಇಲ್ಲ ಅವನ್ಗೆ, ಜ್ಞಾನಿಗೆ ಅವನೇನು ನೋಡೋದೇ ಇಲ್ಲ. ವಿಷಯ ವಸ್ತುಗಳು ಸುಟ್ಟು ಬೂದಿ ಆಗೋಗತ್ತೆ, ಅರಿವು ಸದಾ ಇನ್ನು ಪ್ರಜ್ವಲ ಜಾಸ್ತಿ ಆಗತ್ತೆ ಅಂತ. ಇರೋದು ಅರಿವು ಮಾತ್ರವೇ. ಏನೇನು ನೀವು ಜ್ಞಾನವನ್ನ ತಗೊಂಡು ಹೋಗಿ ವಿಷಯ ಜ್ಞಾನವನ್ನ ತಗೊಂಡೋಗಿ ಹಾಕ್ತಿರೋ ಅದು ತಿಳ್ಕೊಂಡ್ಮೇಲೆ ಮುಗೀತು, ವಿಷಯ ವಸ್ತು ಕೆಲಸ ಮುಗ್ದೋಯ್ತು. ಅದಕ್ಕೆ ಗೊತ್ತಾಗೋಯ್ತು, ಗೊತ್ತಾಯ್ತಪ್ಪನಲ್ಲಿ ಎಲ್ಲ ಸೇರ್ಕೊಂಡ್ಬಿಡ್ತು. ನಮ್ಗೆ ಇದು 2 ವರ್ಷದ ಹಿಂದೆ ಗೊತ್ತಾಯ್ತಪ್ಪ, ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿರ್ಲಿಲ್ಲ ಮೇಡಮ್. ಇವಾಗ ಗೊತ್ತಾಯ್ತು. ಗೊತ್ತಾಯ್ತಪ್ಪ ಅನ್ನೋದು ಇಷ್ಟು ಇನ್ನರ್ ಮೀನಿಂಗ್ ಎಷ್ಟ್ ಚೆನ್ನಾಗಿದೆ ಅಪ್ಪ ಅನ್ನೋದೇ. ಓ, ಅದಕ್ಕೆ ಕೈ ಮುಗಿಯೋದು ಗೊತ್ತಾಯ್ತಪ್ಪನ್ಗೆನೆ. ಅದು ಯಾವ ಇನ್ಸ್ಟೆನ್ಸ್ ಅಲ್ಲಿ ಹೇಳಿದ್ರಿ ಮೇಡಮ್ ಗೊತ್ತಾಯ್ತಪ್ಪ ಅನ್ನೋದು? ಅವರು ಒಂದ್ಸತಿ ಆತ್ಮದರ್ಶನ ಕ್ಲಾಸ್ನೇ ಮಾಡ್ತಾ ಇದ್ರು ಅಂತ ಜ್ಞಾಪಕ. ಎಲ್ಲಾರು ಬಂದಿದ್ರು, ಇವರು ಮೈತ್ರೇಯಿ ಕಶ್ಯಪು ಅವರು ಎಲ್ಲ ಬಂದಿದ್ರು. ಈಗ ಸುಮ್ನೆ ಅರಿವು ಅರಿವು ಅಂತ ಹೇಳಿದ್ರೆ ಕೆಲವು ಸರ್ತಿ ಅರ್ಥ ಆಗಲ್ಲ. ಅದು ಒಂದು ಪದವಾಗಿ ತಗೊಂಡ್ಬಿಡ್ತೀವಿ ನಾವು ಅರಿವು ಅಂತಂದ್ರೆ, ಅದನ್ನ ಮೀನಿಂಗು ಒಂಥರ ತಕ್ಷಣಕ್ಕೆ ತಿಳಿಯಲ್ಲ. ಅದಕ್ಕೆ ಗುರುಜಿ ಏನ್ ಮಾಡಿದ್ರು, ಇವಾಗ ನೋಡ್ರಿ, ಇವಾಗ ಇದನ್ನ ನೋಡಿದ್ರಿ, ಇವಾಗ ಗೊತ್ತಾಯ್ತಾನೆ. ಗೊತ್ತಾಯ್ತಪ್ಪ, ಮೊಬೈಲ್ ಇದೆ ಅಂತ ಗೊತ್ತಾಯ್ತಪ್ಪ, ಲೋಟ ಇದೆ ಅಂತ ಗೊತ್ತಾಯ್ತಪ್ಪ, ಪೆನ್ ಇದೆ ಅಂತ ಗೊತ್ತಾಯ್ತಪ್ಪ ಅಲ್ವಾ ಅಂದ್ರು. ಹ್ಞೂ ಅಂದ್ವಿ ಎಲ್ಲಾರು. ಅದು ಅರ್ಥ ಆಯ್ತು ನಮ್ಗೆ, ಇದೆಲ್ಲ ಇದೆ ಅಂತ ಗೊತ್ತಾಯ್ತು. ಅಷ್ಟೇ ರೀ, ಅದೇ ಅರಿವು. ಒಂದಾಯ್ತು ಅಂತ ಏನ ಗೊತ್ತಾಗ್ತಾ ಇದೆಯೋ ಅದೇ ಅರಿವು ಅಷ್ಟೇ ಅಂತ. ಅಯ್ಯೋ ಸಿಂಪಲ್. ಅದ್ ಗೊತ್ತಾಗ್ಲಿಲ್ಲ ಅನ್ನೋದು ಗೊತ್ತಾಯ್ತಲ್ವಾ ನಿಮ್ಗೆ, ಅದನ್ನು ಹೇಳ್ತಾರ ಅವರು. ನನ್ಗೆ ಗೊತ್ತಾಗ್ತಾ ಇಲ್ಲ ಇದು, ಅದು ನಿಂಗೆ ಗೊತ್ತಾಯ್ತಲ್ವಾ, ಇದು ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅದು ಅರಿವೇನೆ. ಗೊತ್ತಾಯ್ತು ಗೊತ್ತಾಗ್ಲಿಲ್ಲ ಎಲ್ಲವೂ ಅರಿವಿನಲ್ಲಿ ನಡೆಯುವಂತ ಕ್ರಿಯೆಗಳು ಅಂತ ಹೇಳೋದು. ಅದಕ್ಕೆ ಎಲ್ಲವೂ ಅರಿವಿಗೆ ಹವಿಸು, ಅದನ್ನೆಲ್ಲ ನುಂಗ್ ಹಾಕ್ಬಿಡುತ್ತ. ಅಜ್ಞಾನನೇ ಹವಿಸು ಕೊಟ್ಬಿಟ್ಟಂಗೆ ಕೊಟ್ಬಿಡೋದು. ಚೆನ್ನಾಗಿದೆ. ಮುಂದೆ ಮೇಡಮ್ ಹೇಳ್ದಂಗೆ ಸ್ವಲ್ಪ ರಿಪಿಟೇಷನ್ ಇದೆ ಮೇಡಮ್. ಅದೇ ಮನೋಮಯ ಕೋಶವು ನಾನಲ್ಲ ಅಂತ ಜ್ಞಾನಿ ಹೇಗೆ ತಿಳಿತಾನೆ ಅನ್ನೋದು ಮತ್ತೆ ಇಲ್ಲಿರೋದೇ ಅದು. ಬೇಕಾದ್ರೆ ಕಲ್ಯಾಣಿ ಮೇಡಮ್ ಒಂದ್ಸಲ ನೀವು ಹೇಳ್ಬಿಡಿ, ಜ್ಞಾನಿ ಹೇಗೆ ತಿಳಿತಾನೆ ಮನೋಮಯ ಕೋಶ ನಾನಲ್ಲ ಅಂತ. ಸೇಮ್ ರಿಪಿಟೇಷನ್. ಹೌದು. ಇದನ್ನ ನಾವು ಸಾಧನೆಯಿಂದಾನೇ ನಮ್ಗೆ ಸಾಧ್ಯವಾಗುತ್ತೆ. ಈ ಕರ್ಮಯೋಗ ಭಕ್ತಿ ಯೋಗದಿಂದ ನಾವು ಶುದ್ಧ ಮಾಡ್ಕೋಬೇಕು. ಆದ್ರೆ ಅದು ಪೂರ್ತಿ ಆಗೋದಿಲ್ಲ. ಜ್ಞಾನಿ ತನಗೆ ಸಾಧ್ಯವಾದಷ್ಟು ಶುದ್ಧ ಮಾಡ್ಕೊಂತಾನೆ. ಅವ್ರಿಗೂನು ಪೂರ್ತಿ ಶುದ್ಧ ಮಾಡ್ಕೊಳಕ್ ಆಗೋದಿಲ್ಲ. ಜ್ಞಾನಿಗೂನು ಕೋಪ ಬರುತ್ತೆ. ಈ ರೀತಿ ಶುದ್ಧ ಮಾಡ್ಕೊಂಡು ಜ್ಞಾನಿ ಮನೋಮಯ ಕೋಶ ನಾನಲ್ಲ ಅಂತ ಹೇಳ್ತಾನೆ. ಮನೋಮಯ ಅದರಿಂದ ಅದು ಉಪಯೋಗದಿಂದ ಜ್ಞಾನಿಗೆ, ಅದರಿಂದಾನೇ ಜ್ಞಾನಿ ಕೆಲ್ಸ ಮನೋಮಯ ಕೋಶ ನಾಶ ಮಾಡೋದಿಲ್ಲ. ಅದ್ರ ಉಪಯೋಗದಿಂದ ಜ್ಞಾನಿ ಕೆಲಸ ಮಾಡ್ತಾನೆ. ಇಲ್ಲದಿದ್ರೆ ಅವನಿಗೆ ಕೆಲಸ ಮಾಡಕ್ಕೆ ಆಗೋದಿಲ್ಲ.
ತಾನು ಮನೋಮಯ ಕೋಶ ಅಲ್ಲ, ಅದು ಒಂದು ಸಾಧನ ಅಂತ ಭಾವನೆಯಿಂದ ಜ್ಞಾನಿ ಕೆಲಸ ಮಾಡ್ತಾನೆ. ಅಜ್ಞಾನಿಗೆ ಮನೋಮಯ ಕೋಶ ನಾನು ಅಂತ ಭಾವನೆ ಇರುತ್ತೆ, ಅದಕ್ಕೆ ದುಃಖ ಆಗುತ್ತೆ. ಆ ದುಃಖವನ್ನ ಆತ್ಮನ ಮೇಲೆ ಆರೋಪ ಮಾಡ್ತಾನೆ. ಎಲ್ಲ ಮನಸ್ಸಿಗೆ ತಗೊಂಡಿದ್ರೆ ಅದು ದುಃಖ ಆಗೇ ಆಗುತ್ತೆ ಅಲ್ವಾ? ಅದೇ ಅಲ್ವಾ ಮೇಡಮ್ ಇದೆ? ಕಾತ್ಯಾನಿ ಮೇಡಮ್ ಏನೋ ಕೇಳ್ತಾ ಇದಾರೆ. ಕಲ್ಯಾಣಿ ಮೇಡಮ್. ಅದೇ 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 ಹೌದು. ದುಃಖ ಅನ್ನೋದು ಈಗ ಮನಸ್ಸಿಗೆ ಪ್ರತಿಯೊಂದು ನನಗೆ 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 ಅಂತ ನಾವು ಅನ್ಕೊಂತೀವಲ್ವಾ, ನನಗೆ ಅದೇ ದುಃಖ ಆಗ್ಬಿಡುತ್ತೆ. ಕರೆಕ್ಟ್. ಇವಾಗ ನೋಡಿ, ಇವಾಗ ಎಲ್ಲೋ ಪಕ್ಕದ ಮನೆಯಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತ ಇಟ್ಕೊಳ್ಳೋಣ. ಏನೋ ಒಂದು ಸಾವು ನೋವು ಸಾವಾಗಿದೆ ಪಕ್ಕದ ಮನೆಯಲ್ಲಿ, ಅವ್ರ ಮನೇಲಿ ಎಲ್ಲರೂ ಅವ್ರಿಗೆಲ್ಲ ದುಃಖ ಆಗಿದೆ. ಅದನ್ನ ಇವಾಗ ನಾವು ನೋಡ್ತೀವಿ, ನಮಗೂ ಸ್ವಲ್ಪ ಬೇಜಾರಾಗತ್ತಿಲ್ಲ ಅಂತಲ್ಲ, ಬಟ್ ಪಾಪ ಹಾಗೆ ಹೋಗ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಸಾಂತ್ವನ ಹೇಳ್ತೀವಿ, ಅವ್ರಿಗೆ ಏನೇನು ಸಹಾಯ ಬೇಕೋ ಮಾಡ್ತೀವಿ. ಆದರೆ ಅವ್ರಿಗಾಗಿದ್ದ ಎಫೆಕ್ಟು ನಮಗೇನಾಗಲ್ಲ. ಅವ್ರ ಮನೆಯಲ್ಲಿ ಅವರು ಹೋದಾಗ ಅವ್ರಿಗೆಲ್ಲ ಬೇಜಾರಾಗಿರ್ಲಿಲ್ಲ. ಅದೇನಪ್ಪ ಬ್ರೇಕ್ ಆಗ್ತಾ ಇದೆ. ಒಂದು ಸಾಕ್ಷಿ ನಾನು ಇವಾಗ ಏನ್ ರೆಕಾರ್ಡಿಂಗ್ ಸ್ಟಾಪ್ ಎಲ್ಲಾರ್ದು ಇದೊಂದು ಹೊಸ ಇಶ್ಯೂ ಬಂತು. ಹೌದು ನೋಡೋಣ ತಡೀರಿ. ಇನ್ನೊಂದು 5 ನಿಮಿಷ ನೋಡೋಣ. ಈಗ ಇವರು ಯಾವ ಪ್ರಶ್ನೆಯಲ್ಲಿ ನೀವೇನೋ ಉತ್ತರ ಕೊಡ್ತಾ ಇದ್ದೀರಿ. ಇವಾಗ ಕಲ್ಯಾಣಿಯವ್ರೆ ಅದೇ ಹೇಳ್ತಾ ಇದ್ನಲ್ಲ, ಈಗ ಪಕ್ಕದ ಮನೆಯಲ್ಲಿ ಏನೋ ಒಂದು ಸಾವು ನೋವು ಆದಾಗ ಅವ್ರಿಗೆ ಬೇಜಾರಾಗೋ ಹಾಗೆ ನಮಗ್ ಬೇಜಾರಾಗಲ್ಲ. ನಾವು ಅವ್ರಿಗೆ ಸಾಂತ್ವನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆಂದ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅಲ್ವಾ, ಅವ್ರ ಮನೆ ಪ್ರಾಬ್ಲಮ್ ಅದು. ಅದೇ ರೀತಿ ಇವಾಗ ಈ ಜ್ಞಾನಿಗೆ ಏನಾಗುತ್ತೆ ಅಂದ್ರೆ, ಈ ಜ್ಞಾನಿಯ ಮನಸ್ಸಿನಲ್ಲೂ ಇದೆಲ್ಲ ಬರಬಹುದು, ಸ್ವಲ್ಪ ಸ್ವಲ್ಪ ಅದೆಲ್ಲ ವಾಸನೆಗಳು ಹೋಗಿರೋಲ್ವಲ್ಲ, ಅವಾಗ ಬರಬಹುದು. ಆದರೆ ಅದು ಪಕ್ಕದ ಮನೆ ಪ್ರಾಬ್ಲಮ್ ಇದ್ದಂಗೆ ಅವನಿಗೆ, ಜ್ಞಾನಿಗೆ. ಯಾಕೆಂದ್ರೆ ಅವ್ನು ಸೆಪ್ರೇಟ್ ಆಗ್ಬಿಟ್ಟಿರ್ತಾನೆ ಅದರಿಂದ. ಹಂಗಾಗಿ ನೋಡ್ತಾನೆ ಅದನ್ನ, ಓಕೆ ಇಲ್ಲಿ ಬರ್ತಾ ಇದೆ, ಈ ಮನಸ್ಸಲ್ಲಿ ತಳಮಳ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ನಾನು ಅದಕ್ಕೆ ಸಂಬಂಧಪಟ್ಟವನಲ್ಲ ಅಂತಾನೆ ಸುಮ್ಮನಾಗ್ತಾನೆ. ಅದು ಒಂದು ಸ್ವಲ್ಪ ಹೊತ್ತು ಒದ್ದಾಡ್ಕೊಂಡ್ಬಿಟ್ಟು ಆ ಮನಸ್ಸು ಆಮೇಲೆ ಸುಮ್ಮನಾಗುತ್ತೆ. ಯಾಕೆಂದ್ರೆ ಅದಕ್ಕೆ ಯಾರು ಗಮನ ಕೊಡೋರಿರಲ್ವಲ್ಲ. ಇವಾಗ ನೀವು ಅಳ್ತಾ ಇದ್ರೆ ನಿಮ್ಗೆ ಯಾರು ಗಮನ ಕೊಡೋರೇ ಇಲ್ಲ ಅಂದ್ರೆ ಎಷ್ಟೊತ್ತು ಅಳ್ತೀರಿ ನೀವು? ಸುಮ್ಮನಾಗ್ತೀರಿ. ಗಮನ ಕೊಟ್ಬಿಟ್ಟು ಏನ್ರಿ ಕಲ್ಯಾಣಿಯವರೇ ಯಾಕ್ರಿ ಹಿಂಗಾಯ್ತು, ಅಯ್ಯೋ ಪಾಪ ಅಂದ್ರೆ ನಿಮ್ದು ಜಾಸ್ತಿ ಮಾಡ್ಬಿಡ್ತೀರಿ ಹೇಳೋದನ್ನ ನೀವು. ಯಾರು ಗಮನ ಕೊಡೋರೇ ಇಲ್ಲ ಅಂದಾಗ ಯಾರಿಲ್ಲ, ಏನ್ ಮಾಡೋಕ್ಕಾಗುತ್ತೆ, ಹಾಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗ್ತೀರಿ. ಹಂಗೆ ಈ ಮನ್ಸುನು, ಇವನು ಜ್ಞಾನಿ ಅದಕ್ಕೇನು ಇಂಪಾರ್ಟೆನ್ಸೇ ಕೊಡಲ್ಲ. ಓ ಏನೋ ಒದ್ದಾಡ್ಕೊತಾ ಇದೆ, ಒದ್ದಾಡ್ಕೊಳ್ಳಿ ಸುಮ್ಮನಾದ್ರೆ ಆವಾಗ ಅದು ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ಮನಾಗ್ಬಿಡುತ್ತೆ. ಅದಕ್ಕೆ 3 ಜನ ಉದಾಹರಣೆ ಕೊಡ್ತಾರೆ. ಒಂದು ಸನ್ಯಾಸಿ, ಮತ್ತೆ ಸಾಧಕ, ಮತ್ತೆ ಸಂಸಾರಿ, ಮೂರು ಜನನ ಉದಾಹರಣೆ ಕೊಡ್ತಾರೆ. ಈ ತರದ್ದು ಒಂದು ಘಟನೆಗಳು ನಡೆದಾಗ ಸನ್ಯಾಸಿ ಯಾವ ರೀತಿ ತೊಳ್ತಾನೆ, ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾನೆ. ಅವನಿಗೂ ಮನ್ಸಿರುತ್ತೆ, ಎಲ್ಲ ಇರುತ್ತೆ. ಆ ಕ್ಷಣಕ್ಕೆ ಏನ್ ಬೇಕೋ ಅವನು ಬೇಕಾದ್ರೆ ಒಂಚೂರು ಅತ್ತಂಗೂ ಮಾಡಿರ್ಬೋದು, ಅಥವಾ ಯಾವ್ದೋ ಒಂದು ದುಃಖ ಪಟ್ಟಂಗೂ ಕಂಡಿರ್ಬೋದು. ಆದ್ರೆ ಅವನಿಗೆ ತಕ್ಷಣ ಈಚೆ ಬಂದ್ಬಿಡ್ತಾನೆ. ಅವನಿಗೆ ಗೊತ್ತಿದೆ ಮನಸ್ಸಿನ ಕೆಲಸ ಆಟ ಇದೆಲ್ಲ ನಡೀತಾ ಇರೋದು ಅಂತ. ತಕ್ಷಣ ಏನ್ ಮಾಡ್ತಾನೆ, ಈಚೆ ಬಂದು ಮತ್ತೆ ತನ್ನ ಸ್ವರೂಪದಲ್ಲಿ ತಾನು ಕೂತ್ಕೊಂಡ್ಬಿಡ್ತಾನೆ. ಸಾಧಕ ಏನ್ ಮಾಡ್ತಾನೆ, 2-3 ದಿವಸ ಅಳ್ತಾನೆ, ಅಥವಾ 15 ದಿವಸ ಅಳ್ಬೋದು, 1 ತಿಂಗಳು ಅಳ್ಬೋದೇನು. ಆಮೇಲೆ ಅವನಿಗೆ ಗೊತ್ತಾಗತ್ತೆ, ಯಾಕಂದ್ರೆ ಅವನು ಅಷ್ಟು ಎಲ್ಲ ಕೇಳಿ ಎಲ್ಲ ಮಾಡಿರ್ತಾನೆ, ಸಾಧನೆಯಲ್ಲಿ ಇರ್ತಾನೆ ಅವನು. ಹಾಗಾಗಿ ಏನಾಗುತ್ತೆ, ಅವನಿಗೆ ಅರಿವಾಗುತ್ತೆ, ಓ ನಾನು ಅನಾವಶ್ಯಕವಾಗಿ ದುಃಖ ಪಡ್ಕೋತಾ ಇದ್ದೀನಿ ನಾನು ಅಂತ. ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಅವ್ರು ಹೊರಗೆ ಬಂದ್ಬಿಡ್ತಾನೆ. ಇವನ್ ಸಂಸಾರಿ ಇದಾನಲ್ಲ, ಅವನು ಹೊರಗೆ ಬರೋದೇ ಇಲ್ಲ.
ಎಷ್ಟು ವರ್ಷಗಳು ಆದ್ರೂ ಅದ್ರೊಳಗೇ ಕೂತ್ಕೊಂಡು ದುಃಖ ಪಟ್ಕೊಂಡು ಹಂಗಾಯ್ತು ಹಾಗಾಯ್ತು ಹೀಗಾಯ್ತು ಅಂತ ಅವ್ನ ಜೀವನ ಇಡೀ ಅದೇ ದುಃಖದಲ್ಲೇ ಕೂತಿರ್ತಾನೆ. ಅದಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಉದಾಹರಣೆ ಹೇಳ್ತಾರೆ. ಒಂದು ಹೆಂಗಸು ಬಂದು ತುಂಬಾ ಅಳ್ತಾ ಇದ್ಲಂತೆ ಅವ್ರು ಸ್ವಾಮೀಜಿ ಹತ್ರ. ಸ್ವಾಮೀಜಿ, ನಾನು ಎಷ್ಟು ದುಃಖ ಪಟ್ಟೆ ನನ್ನ ಅತ್ತೆಯಿಂದ, ಎಷ್ಟು ಕಾಟ, ನನ್ನ ಜೀವನ ಇಡೀ ನನ್ದು ಕಳೆದೇ ಹೋಯ್ತು, ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ನೂ ದುಃಖದಿಂದ ಹೊರಗೆ ಬರ್ತಾ ಇಲ್ಲ. ಅದಕ್ಕೆ ಪಾಪ ಸ್ವಾಮೀಜಿಗೇನೋ ಒಂದ್ ಸ್ವಲ್ಪ ಕರುಣೆ ಬಂತು ಅನ್ಸತ್ತೆ. ಒಂದ್ ಕೆಲಸ ಮಾಡಮ್ಮ, ನಿನ್ನ ಅತ್ತೆಂಗ್ ಕರ್ಕೊಂಡ್ ಬಾ, ನಾನು ಅವಳಿಗೆ ಏನಾದ್ರು ಬುದ್ಧಿ ಹೇಳಕ್ ಸಾಧ್ಯನಾ ಅಂತ ನೋಡ್ತೀನಿ ಅಂತ. ಅವಳು ಹೇಳ್ತಾರೆ, ಅಯ್ಯೋ ಸ್ವಾಮೀಜಿ ಎಲ್ಲಿದಾರ ಅತ್ತೆ, 20 ವರ್ಷ ಆಯ್ತು ಸತ್ತು ಅಂತ. ಅವ್ರಿಗೆ ಆಶ್ಚರ್ಯ ಆಗ್ಬಿಡುದು. 20 ವರ್ಷ ಆಗಿ ಸತ್ತು ಅಂತೀರಾ? 20 ವರ್ಷದ್ದು ಹಳೆ ಘಟನೆನ ತಂದು ಇವತ್ತು ದುಃಖ ಪಟ್ಕೊಂಡು ನನ್ನ ಅತ್ತೆ ಮಾಡಿದ್ರು ಅಂತ ಇದೆಯಲ್ಲಮ್ಮ, ಏನ್ ನೀನ್ ಇದು ಅಂತ ಹೇಳಿರ್ತಾರೆ. ಅಂದ್ರೆ ಆ ಸಂಸಾರಿ ಅಂದ್ರೆ ಮುಗ್ದೋಯ್ತು, ಪ್ರಪಂಚನ ನನ್ನ ತಲೆಯಲ್ಲಿ ಎಲ್ಲಾಗ್ಲೂ ತನ್ನ ತಲೆಯಲ್ಲೇ ಕೂತಿದೆ ಅಂತ ಬದುಕ್ತಾ ಇರ್ತಾರೆ. ಹಾಗಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು, ನಾನ್ ಸನ್ಯಾಸಿನ ಅಥವಾ ಸಾಧಕನ ಸಂಸಾರಿನ. ಯಾವುದೇ ಒಂದು ಇನ್ಸಿಡೆನ್ಸ್ ಆದ ತಕ್ಷಣ ಈಚೆ ಬನ್ನ ನನ್ನೊಳಗೆ ಸನ್ಯಾಸಿ ಇದ್ದಾನೆ, ಒಂದ್ ಚೂರು ಟೈಮ್ ತಗೊಂಡ ಹೊಸ ನಾನು ಸಾಧನೆ ಮಾಡ್ತಾ ಇದ್ದೀನಿ, ಇಲ್ವಾ ಅದ್ರೊಳಗೆ ಕೂತ್ನಾ ಮುಗೀತು ನಾನು ದೊಡ್ಡ ಸಂಸಾರಿ ಅಂತ ನಮ್ಮನ್ನ ನಾನೇ ಪ್ರತಿ ಸಲಿನೂ ಪರೀಕ್ಷೆ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗ್ತಾ ಇರುತ್ತೆ ನಾವ್ ಏನಾಗಿದ್ದೀವಿ ಅಂತೇಳಿ. ಪ್ರಾಕ್ಟಿಕಲ್ ಆಗಿ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಪ್ರತಿ ಕ್ಷಣ ನಾವು ತುಂಬಾ ಚೆನ್ನಾಗಿದೆ. ನಾನ್ ನೋಟ್ ಮಾಡ್ಕೊಂಡಿದೀನಿ ಇದೆಲ್ಲ. ನಿಮ್ಮಂತ ಜ್ಞಾನಿಗಳ ಮಾತು, ಅನುಭವಸ್ಥರ ಮಾತು. ಎಷ್ಟೊಂದ್ ಬುಕ್ಸ್ ಓದ್ತಾರೆ ಉಮಾ ಮೇಡಮ್. ಇಲ್ಲಮ್ಮ, ನಮ್ಗೂ ಗುರೂಜಿ ಹೇಳಿರೋದೇ ಇದು, ಎಲ್ಲ ಗುರೂಜಿ ಹೇಳಿರೋದು. ಅದೇ, ಆದ್ರೂ ಆ ಟೈಮ್ ಕರೆಕ್ಟ್ ಆಗಿ ಬಂತಲ್ಲ ಅದು. ನೋಡಿ ಇವಾಗ ಹೀಗೆ ಹೇಳಿರೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಜ್ಞಾಪಕ. ಹೀಗೆ ಹೇಳಿರೋದು ನಮ್ಗೆ ತುಂಬಾ ಬಂದಾಗ ಇದು ಜ್ಞಾಪಕ ಬಂದ್ಬಿಟ್ರೆ ಅವಾಗ ತಕ್ಷಣ ಹೌದು, ಚೆನ್ನಾಗಿತ್ತು. ಪ್ರತಿ ಕ್ಷಣ ನಾವು ಅದೇ ಸನ್ಯಾಸಿ ತರ ನಾನು ಯೋಚನೆ ಮಾಡ್ತೀನ, ಇದು ಸಾಧಕ ತರನ ಅಥವಾ ಸಂಸಾರಿ ತರನ ಅಂತ ಅಬ್ಸರ್ವ್ ಮಾಡ್ಕೋತಾ ನಾವು ಕಾನ್ಶಿಯಸ್ ಆಗ್ಬಿಡ್ತೀವಾಗ. ಅರಿವಲ್ಲಿ ಇರೋದಕ್ಕೆ ಸಹಾಯ ಮಾಡತ್ತೆ ಈ ಪಾಯಿಂಟ್ಸ್. ಚೆನ್ನಾಗಿರುತ್ತೆ ಇದೆಲ್ಲ. ನನ್ಗೆ ಒಂಥರ ಟಿಪ್ಸ್ ತರ, ಯಾಕೆಂದ್ರೆ ನಾವು ಅಳವಡಿಸ್ಕೊಂಡು ನಮ್ಗ್ ಗೊತ್ತಿರೋರ್ಗೆ, ನಮ್ ಫ್ರೆಂಡ್ಸ್ಗೆ, ಸುತ್ತಮುತ್ತ ಇರೋರ್ಗೆ ಹಂಚ್ಕೋಬಹುದು ಅಷ್ಟೇ. ಖಂಡಿತ ಚೆನ್ನಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮನೋಮಯ ಕೋಶದ ಕೆಲಸ ಏನು ಅಂತ ಕೇಳಿದ್ದಾರೆ. ಉಮಾ ಮೇಡಮ್, ಅದನ್ನ ಆಗ್ಲೇ ಸಂಕ್ಷಿಪ್ತವಾಗಿ ಹೇಳಿದೀರಾ, ಇದನ್ನೊಂಚೂರು ವಿವರಣೆ ಮಾಡಿ ಮತ್ತೆ ಬೇಕಾ ಅಂತ ಹೇಳಿ. ಅಲ್ಲ, ಇಲ್ಲಿ ಸ್ವಲ್ಪ ಅಹಂಕಾರ ಅಂದ್ರೆ ಏನು, ಅಹಂಕಾರ ಮಮಕಾರಗಳು ಸೇರಿಸಿದ್ದಾರೆ. ಮನೋಮಯದ ಕೆಲಸ ನಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವಾಗ್ಲೂ ನಾನ್ ದುಃಖಿ, ನಾನ್ ಸುಖಿ ಏನು ಅಂತ, ಅದಕ್ಕೆ ದುಃಖ ಪಟ್ಕೊಂಡೆ ನಾನು ಅಂತ ಆತ್ಮ ಮೇಲೆ ಆರೋಪ ಮಾಡ್ಕೊಂಡು ನಂಗೆ ಸಿಟ್ಟು ಬಂತು ಅಂತಂದ್ರೆ ಆತ್ಮಕ್ಕೆ ಸಿಟ್ಟು ಬಂತು ಅನ್ನೋ ತರ ಹೇಳ್ಕೊಂಡು ಬರ್ತಾ ಇದೆ. ಆತ್ಮಕ್ಕೆ ಯಾವುದೇ ಬೇಜಾರು ಇಲ್ಲ, ನೋವು ಇಲ್ಲ, ದುಃಖ ಸುಖ ಅನ್ನೋದು ಯಾವುದು ಇಲ್ಲ ಅಂತ ಹೇಳಿ ಇವೆಲ್ಲ ಮಾಡ್ಕೊಳ್ತಾ ಇರೋದು ಮನೋಮಯ ಕೋಶದ ಆತ್ಮ ಮೇಲೆ ಆರೋಪ ಮಾಡ್ಕೊಳ್ತಾ ಇರೋದು ಅಂತ ಹೇಳಿ. ಇದ್ರೊಳಗೆ ಏನಾಗುತ್ತೆ, ಇದನ್ನ ಪೂರ್ಣ ಶುದ್ಧಿ ಮಾಡಕ್ ಸಾಧ್ಯನಾ ಅಂತ ಒಂದು ಬಂದಾಗ ಹೇಗೆ ಶುದ್ಧಿ ಮಾಡ್ಕೋಬಹುದು ಅಂತಾನು ಒಂದು ಬರುತ್ತೆ ಅಲ್ಲಿ. ಸೊ ನಾವು ಪೂರ್ಣವಾಗಿ ಶುದ್ಧಿ ಮಾಡಕ್ ಆಗೋದಿಲ್ಲ ಅಂತ ಹೇಳಿ, ಯಾಕಂದ್ರೆ ಅದು ಒಂದ್ ಸ್ವಲ್ಪನಾರು ನಾವು ಇಟ್ಕೊಂಡಿರ್ಬೇಕಾಗುತ್ತೆ ನಮ್ಮಲ್ಲಿ. ಒಂದ್ ಸ್ವಲ್ಪನೂ ಇಲ್ದಲೆ ವಾಸನೆ ಆ ಥರದಕ್ಕೆ ಜ್ಞಾನಿ ಆಗೋ ಸಹಿತ ಅವನು 80% ಶುದ್ಧಿ ಮಾಡ್ಕೊಂಡಿರ್ತಾರೆ, ಅನ್ನೋದ್ರ 20% ಅಷ್ಟು ಅವ್ರಿಗೆ ಬೇಕಾಗಿರುತ್ತೆ. ಯಾಕಂದ್ರೆ ನನ್ಗೇನು ಯಾರು ಜ್ಞಾಪಕನೇ ಇಲ್ಲ ರೀ, ನನ್ಗೇನು ಗೊತ್ತೇ ಇಲ್ಲ ಅನ್ನೋ ಥರನೂ ಬದುಕಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಅವರು ಇಟ್ಕೊಂಡಿರ್ತಾರೆ. ಅವ್ರಿಗೂ ಕೋಪ ಬರುತ್ತೆ, ಆದ್ರೆ ಆ ಕೋಪ ಅವ್ರದ್ದು ಯಾವ ರೀತಿ ಇರುತ್ತೆ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಕೋಪ ಇರುತ್ತೆ. ಅವರು ಮನಸ್ಸು ಒಳಗಡೆಯಿಂದ ಯಾವತ್ತೂ ಕೋಪ ಮಾಡ್ಕೊಂಡು ಬೈಯೋದಿಲ್ಲ, ಯಾರಿಗೂ ಅವರು ಬೈಯಲ್ಲ. ಯಾಕಂದ್ರೆ ಅವ್ರು ಒಂದು ಮಾತಿಗೆ ಅಷ್ಟು ಒಂದು ಪವಿತ್ರತೆ ಇರುತ್ತೆ. ಅವ್ರು ಏನಾರು ಆತರ ಏನಾರು ಬೈದು ಅಂದ್ಬಿಟ್ರೆ ನಿಜ ಆಗ್ಬಿಡುತ್ತೆ. ಹಾಗಾಗಿ ಅವರು ಯಾವತ್ತೂ ಆತರ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಸಣ್ಣ ಪುಟ್ಟದ್ ಮಾಡ್ಕೊಳ್ತಾರೆ, ಕೆಲಸ ಆಗ್ಬೇಕಾಗಿರುತ್ತೆ ಆ ಕ್ಷಣಕ್ಕೆ. ಹಾಗಾಗಿ ಅವರು ಆ ಒಂದು ಇದ್ರೊಳಗೆ ಮಾಡ್ತಾರೆ. ಸೊ ಅದಕ್ಕೆ ಕ್ಲೀನಾಗಿ ಹೇಳ್ತಾರೆ ಹೇಗೆ ಅವನು ನನಗೆ ಅದನ್ನು ಹೇಗೆ ಸದ್ಬಳಕೆ ಮಾಡ್ಕೋತಾನೆ ಅಂತ ಹೇಳಿ.
ಸೊ ಅದನ್ನು ನಾವಿವಾಗ ಶುದ್ಧಿ ಮಾಡೋಕ್ಕೆ ನಮಗೆ 2-3 ವಿಧಾನಗಳು ಹೇಳಿದ್ದಾರೆ. ಕರ್ಮ ಮಾರ್ಗದಲ್ಲಾಗ್ಲಿ, ಭಕ್ತಿ ಮಾರ್ಗದಲ್ಲಾಗ್ಲಿ, ಆ ಯೋಗ ಮಾರ್ಗದಲ್ಲಾಗ್ಲಿ ನಾವೇನ್ ಮಾಡೋದು, ಒಂದು ನಮ್ಮನ್ನ ಶುದ್ಧಿ ಮಾಡ್ಕೋಬಹುದು ನಾವು ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ. ಕರ್ಮ ಮಾರ್ಗದಲ್ಲಿ ನೈಷ್ಕರ್ಮ್ಯ ಕರ್ಮ ಮುಖಾಂತರ ಆಗ್ಲಿ, ಭಕ್ತಿಲೂ ಅಷ್ಟೇನೆ ನಮ್ದು ಒಂದು ಭಕ್ತಿ, ಪರಾಭಕ್ತಿ, ಭಗವಂತನಲ್ಲಿ ಆ ಒಂದು ಪರಾಭಕ್ತಿಯಿಂದ ನಾವು ಭಗವಂತನಲ್ಲಿ ಮಾಡಿದಾಗ ನಾವು ಭಗವಂತನ ಸೇರೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ನಮಗೆ ತಿಳಿಸ್ಕೊಂಡಿದ್ದಾರೆ. ಯೋಗದಲ್ಲಿ ಇಂದನೂ ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತೇಳಿ. ಯೋಗದಿಂದ ನಮ್ಮ ಚಿತ್ತವೃತ್ತಿನ ನಾವು ಮಾಡ್ಕೋಬಹುದು, ಶುದ್ಧ ಮಾಡ್ಕೋಬಹುದು ಅಂತ ಹೇಳಿ. ಸೊ ಇವೆಲ್ಲ ಒಂದು ಮನೋಮಯದಲ್ಲಿ ಹೇಗೆ ನಮ್ಮ ಒಂದು ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದು ಅಂತ ಆಯ್ತು. ಸೊ ಇಲ್ಲಿ ಇನ್ನೊಂದು ಭಾಗ ಬರುತ್ತೆ ನಮ್ಮಲ್ಲಿ, ಒಂದು ಅಹಂ ಅನ್ನೋದು ಒಂದು ಭಾಗ. ಈ ಅಹಂಕಾರ, ಅಹಂ ಜೊತೆ ಯಾವುದೇ ಆಕಾರಗಳು ತಾಳತ್ತೋ ಅದು ಎಲ್ಲವೂ ದೇಹ ಮನಸ್ಸಿನೊಟ್ಟಿಗೆ ಸೇರಿರುವಂಥದ್ದಾಗಿರುತ್ತೆ. ಈ ಆಕಾರ ಅನ್ನೋದು ಬಂದ ತಕ್ಷಣ ನೀವು ಯಾವುದೇ ಇಟ್ಕೊಳ್ಳಿ, ನೀವು ಆಕಾರ ಅಂತ ತಂದಾಗ ಎಲ್ಲಿ ಬರೀ ಅಹಂ ಅಂತ ಇದ್ದಾಗ ಅದು ಶುದ್ಧವಾಗಿರುತ್ತೆ. ಅದ್ರ ಜೊತೆಗೆ ಅಹಂ ಅಂತ ಸೇರ್ಕೊಂಡ ತಕ್ಷಣ ಈ ನಾನು, ನನ್ನದು ಅನ್ನೋದು ನಮ್ಮ ಜೊತೆ ಹುಟ್ಕೋತಾ ಇರುತ್ತೆ. ಅದು ಏನಾಗುತ್ತೆ, ನಮ್ಮನ್ನ ಒಂದು ಈ ಅಹಂಕಾರ ಮಮಕಾರದಲ್ಲಿ ನಮ್ಮ ಬಂಧನದಲ್ಲಿ ಸೇರಿಸ್ತಾ ಇರುತ್ತೆ. ನಾವು ಈ ಅಹಂ ಏನಂತೆ ಮನಸ್ಸು, ಅದ್ರ ಜೊತೆಗೆ ಒಂದು ಅಹಂ ಮನಸ್ಸು ಸೇರ್ಕೊಂಡ ತಕ್ಷಣ ಏನಾಗುತ್ತೆ, ನಾನು ಈ ದೇಹ ಬುದ್ಧಿ ಎಲ್ಲ ನಮ್ಗೆ ಬರಕ್ ಶುರುವಾಗುತ್ತೆ ಅಲ್ಲಿ. ಆದ್ರೆ ಇದಕ್ಕೆ ಆತ್ಮ ಜೊತೆಗೆ ಏನಾದ್ರು ಸಂಬಂಧ ಇದೆಯಾ ಅಂತಂದ್ರೆ ಆತ್ಮಕ್ಕೆ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ. ಅದು ಅಹಂ ಅನ್ನೋದು ಶುದ್ಧ ನಾನು ಆಗಿರುತ್ತೆ ಅದು. ಆದ್ರೆ ಇಲ್ಲಿ ಏನಾಗ್ಬಿಡತ್ತೆ, ನಮ್ಗೆ ಈ ಬೇರೆ ಎಲ್ಲ ಬೆಳೆಸ್ಕೊಂಡಾಗ, ನಾವು ದೇಹ ಬುದ್ಧಿ ಬಂದಾಗ ನಮ್ಮ ಏನಾಗತ್ತೆ, ನಾವು ಆಲ್ರೆಡಿ ಹೇಳಿದ್ವಿ, ಪಂಚೇಂದ್ರಿಯಗಳೆಲ್ಲ ನಮ್ಮನ್ನ ಹೇಗೆ ಅವೆಲ್ಲ ದುಡಿದು ತಂತ ನಮ್ಮನಲ್ಲಿ ಹಾಕತ್ತೆ ಅದನ್ನ ಅಂತ ಹೇಳಿ. ಸೊ ನಾವೇನ್ ಮಾಡ್ತೀವಿ, ಇದನ್ನ ನಮ್ಮ ಅಹಂಕಾರ ವೃದ್ಧಿ ಆಗ್ತಾ ಹೋಗುತ್ತೆ. ಈ ನಾನು ಅನ್ನೋದನ್ನ ಅಷ್ಟು ಅಹಂಕಾರದಲ್ಲಿ ಕೂತ್ಕೊಳ್ತೀವಿ. ಆಮೇಲೆ ಪ್ರತಿ ಸಲ ನಾವೇನ್ ಮಾಡ್ತಾ ಇದೀವಿ, ನಾನು ಅವ್ನಿಗೆ ಅಷ್ಟೊಂದು ಮಾಡ್ದೆ, ನೋಡಿದ್ರೆ ಅವ್ನು ಎಂತ ಮೋಸಾರಿ, ಈಗ ಮಾಡ್ಬೋದ ಅವ್ನು, ನಮ್ಗೆ ಅಷ್ಟೊಂದು ನಂಬಿಟ್ಟಿದ್ದೆ ನಾನು ಅನ್ನೋವಂಥದ್ದು. ಅಥವಾ ಯಾವುದೋ ಒಂದು ಪ್ರೀತಿನ, ಯಾವುದೇ ವಿಷಯ ಆಗಿರ್ಲಿ, ಫ್ರೆಂಡ್ ಆಗಿರ್ಲಿ, ಲವರ್ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾವುದೇ ಒಂದು ನಾವು ಅನ್ಕೊಂಡಿದ್ದು ಅದು ಆಗದೆ ಇದ್ದಾಗ ನಮ್ಗೆ ತುಂಬಾ ದುಃಖ ಆಗುತ್ತೆ. ಸೊ ಇದೇನಾಗುತ್ತೆ, ನಾನು ಅನ್ನೋದನ್ನ ನಾನು ಮಾಡ್ಕೊಂಡಾಗ ಇಲ್ಲೇನಾಗುತ್ತೆ, ಇನ್ನೊಂದು ನಮ್ಗೆ ಮಮಕಾರ, ಎರಡು ಬಾಧಿಸುವಂಥದ್ದು ನಮ್ಗೆ. ಒಂದು ಅಹಂಕಾರ, ಒಂದು ಮಮಕಾರ. ಅಹಂಕಾರ ಅಂದ್ರೆ ಎಲ್ಲ ನಾನು ಅಂತ ಬೆಳೆಸ್ಕೊಂಡಿರುವಂಥದ್ದು, ಸಮಾಜದಲ್ಲಾಗ್ಲಿ ಇನ್ನೊಂದ್ರೊಳಗಾಗ್ಲಿ ಎಲ್ಲ. ಈ ಮಮಕಾರ ಅಂದಷ್ಟು ನಾನು ಸಂಪಾದನೆ ಮಾಡಿರೋದು, ಇದೆಲ್ಲ ನನ್ನದೇ ಅನ್ನೋದು. ಅಥವಾ ಒಂದು ಹೆಂಡತಿ, ಮಕ್ಕಳು, ಎಲ್ಲರಲ್ಲೂ ನನಗೊಂದು ಮಮಕಾರ. ನಾನು ಹೇಳ್ದಂಗೆ ಕೇಳ್ಬೇಕು ಅವರು. ಇವಾಗ ತಾಯಿ ಆದವಳು ಚಂದ್ರಳಿ ನಾವೆಲ್ಲ ಆಡಿರೋ ಮಾತೇನೆ, 9 ತಿಂಗಳು ನೀನು ಹೊಟ್ಟೆಲ್ ಹೆತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನೀನು ಬೆಳೆಸ್ಬೇಕಾರೆ, ನೀನು ಚಿಕ್ಕ ಮಗು ಇರ್ಬೇಕಾರೆ ನೀನು ಎಷ್ಟು ಗಲಾಟೆ ಮಾಡ್ತಾ ಇದ್ದೆ, ಎಷ್ಟು ನಾನು ಎಲ್ಲ ಸ್ಯಾಕ್ರಿಫೈಸ್ ಮಾಡಿದೆ, ನಿದ್ದೆ ಬಿಟ್ಟೆ, ಇನ್ನೊಂದು ಬಿಟ್ಟೆ, ಮತ್ತೊಂದು ಬಿಟ್ಟೆ, ನೀನು ಬೆಳೆಸೋಕ್ಕೆ ನಾನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಈಗ ನೀನೇನು ಮಾಡಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು. ಸೊ ನಂಗೆ ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂತಷ್ಟು ನಮ್ಗೆ ಎಷ್ಟು ಬೇಜಾರಾಗ್ತಾ ಇರತ್ತೆ. ಸೊ ಈ ಮಮಕಾರಗಳಲ್ಲಿ ಬಂದಾಗ ಅದು ಏನಾಗುತ್ತೆ, ನನಗೆ ಆಗತ್ತೆ. ಅದಕ್ಕೆ ಇನ್ನೊಂದು ಗುರುಜಿ ಒಂದು ಕೊಡ್ತಾರೆ, ಅದಕ್ಕೆ ಕಚ್ಚಿ ಕೋಳಿ ಅಂತ ಹೇಳಿ ಅದೊಂದು ಉದಾಹರಣೆ ಕೊಡ್ತಾರೆ. ಸೊ ಅಹಂಕಾರದಲ್ಲಿ ಏನಾಯ್ತು, ಅಲ್ಲಿ ನಾನು ಒಂದು ಪಾತ್ರ ಮಾಡಿದೆ, ಆ ಪಾತ್ರ ಮಾಡಿದವನು ಅಲ್ಲಿ ಮಾಡ್ದ, ಇಳ್ದಾಗ ಕೆಳಗೆ ಅವನು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಆ ಪಾತ್ರ ನೋಡಿ ಪಾತ್ರದಲ್ಲಿ ನಾವು ಒಂದಾಗ್ತಾ ಇದ್ದೀವಿ. ಅವ್ನ್ ಪಾತ್ರ ಮಾಡಿದವನು ಅದೇ ಹೇಳ್ತಾರಲ್ಲ, ಅವ್ನ ದುಃಖ ಏನು ಸುಮ್ಮನೆ ಅದು ತೋರ್ಪಡಿಸ್ಕೋಬೇಕು, ಇದಕ್ಕೆ ಏನ್ ಮಾಡ್ಬೇಕು, ಆ ಪಾತ್ರ ಮಾಡ್ದ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ನೋಡಿ ಆ ಪಾತ್ರದಲ್ಲಿ ನಾವು ಮುಳುಗೋಗ್ತಾ ಇದೀವಿ. ನಾವು ಎಲ್ಲ ನಾನತ್ವದಲ್ಲಿ ನಾವು ಮುಳುಗ್ತಾ ಇದೀವಿ. ಅದು ತುಂಬಾ ಚೆನ್ನಾಗಿ ಗುರುಜಿ ಈ ಪಾತ್ರದ ಬಗ್ಗೆ ನಾವು ಸಾಕಷ್ಟು ಬೇರೆ ಒಂದು ಯಾವ್ದು ಯಕ್ಷಗಾನದ ಬಗ್ಗೆ ಉದಾಹರಣೆ ಹಿಂದೆ ಎಲ್ಲ ನಾವು ಅದನ್ನ ಕೇಳಿದೀವಿ. ನಾವು ಯಕ್ಷಗಾನದಲ್ಲಿ ಈ ದೇವಿ ಪಾತ್ರೆ ಮಾಡೋರು, ಇನ್ನೊಬ್ಬ ಪಾತ್ರ ಮಾಡೋರೆಲ್ಲ ಅದು ಯಕ್ಷಗಾನ ಮುಗಿದಾದ್ಮೇಲೂ ಸಹಿತ ಹಾಗೆ ಕುಣಿತಾ ಇರ್ತಾರೆ ಅವರು ಅಂತ ಹೇಳಿ. ಆ ದೇವಿ ಪಾತ್ರದವರು ಅವರೆಲ್ಲ ಆಮೇಲೆ ಅವ್ರಿಗೆ ಒಂದು ಆರತಿ ಮಾಡಿ ಕುಂಬಳಕಾಯಿ ಹೊಡೆದು ಎಲ್ಲ ಮಾಡಿದ್ಮೇಲೆ ಅವರು ಆ ಪಾತ್ರದಿಂದ ಇಳಿತಾರೆ ಅನ್ನೋ ಉದಾಹರಣೆಯನ್ನು ನಾವು
ಗುರುಜಿ ಹಿಂದೆ ಅದಲ್ವಾ ಭಗವದ್ಗೀತೆ ನಡೆಸಿದಾಗ ಹೇಗೆ. ಸೊ ನಾವು ಏನ್ ಮಾಡ್ತಾ ಇದ್ದೀವಿ, ಅದು ಸಿನಿಮಾಕ್ಕೆ ಹೋಲಿಕೆ ಆಯ್ತು, ಓಕೆ, ಆ ಸಿನಿಮಾದಕ್ಕೆ ಬಿಟ್ಟಾಕೋಣ. ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನಾವು ಎಲ್ಲಾ ತರದ ಪಾತ್ರನ ಮಾಡ್ತಾ ಇದ್ದೀವಿ. ನಾನು ಒಂದು ಪಾತ್ರಧಾರಿ ಅನ್ನೋದನ್ನ ನಾವು ನಾಪ್ಕ ಇಟ್ಕೊಂಡಿಲ್ಲ. ಈಗ ಒಂದ್ ಕೂತ್ವಿ, ತಾಯಿ ಪಾತ್ರ, ತಾಯಿ ಮಕ್ಕಳು ಬಂದಾಗ ತಾಯಿ ಪಾತ್ರ ಮಾಡ್ತೀವಿ, ಗಂಡ ಬಂದಾಗ ಹೆಂಡತಿ ಪಾತ್ರ ಮಾಡ್ತೀವಿ, ಸೊಸೆ ಅಥವಾ ಏನೇನು ಇದೆಯೋ ಯಾವ ಒಂದು ಪಾತ್ರಗಳು ನನ್ಗೆ ಏನ್ ಬರುತ್ತೆ ಅದಾದ ತಕ್ಷಣ ವಾಪಸ್ ಇಳಿತಾ ಇರ್ಬೇಕು ನಾವು. ಪ್ರತಿ ಸಲ ನಾನು ಇದು ಮಾಡ್ತಾ ಇರೋ ಒಂದು ಪಾತ್ರಧಾರಿ, ಜೀವನದಲ್ಲಿ ನನಗೆ ಬಂದಿರೋ ಪಾತ್ರದಲ್ಲಿ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಇದು ಯಾವ್ದು ನನ್ಗೆ ಸಂಬಂಧ ಇಲ್ಲ, ಇದು ಯಾವ್ದು ನನ್ಗಿಲ್ಲ ಅಂದ್ರೆ ಯಾತ್ರೊಳಗೆ ನಾನು ಆ ಪಾತ್ರದಲ್ಲಿ ಎಲ್ಲಿ ಒಂದು ಚೂಟ್ ಸಿಗಾಕೊಂಡ್ರು ನನ್ಗೆ ತಕ್ಷಣ ದುಃಖ ಆಗ್ತಾ ಇರುತ್ತೆ. ನನಗೆ ಅದೆರಡು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ನನಗೆ ಸಂತೋಷನೂ ಆಗುತ್ತೆ, ದುಃಖನೂ ಆಗ್ತಾ ಇರುತ್ತೆ. ಆ ಪಾತ್ರದಿಂದ ನಾನು ಒಂದು ಪಾತ್ರ ಅಷ್ಟೇ, ಇಲ್ಲಿ ಈ ಸಂದರ್ಭಕ್ಕೆ ಏನಿತ್ತೋ ಅದಷ್ಟು ಮಾಡಿದೆ, ನಾನು ಇಳಿದೆ ಅನ್ನೋವಂಥದ್ದು ಯಾವಾಗ ನಾವು ಆ ಹಂತವನ್ನು ಹೋಗಕ್ಕೆ ಸಾಧ್ಯ ಆಗುತ್ತೆ, ಆ ಹಂತಕ್ಕೆ, ಅವಾಗ ಏನಾಗುತ್ತೆ, ಈ ಮಮಕಾರ, ಈ ಅಹಂಕಾರ ಎರಡು ಸಹಿತ ನಮ್ಮಿಂದ ಹೋಗುತ್ತೆ ಅಂತ ಹೇಳಿ. ಸೊ ಅದನ್ನೇ ತುಂಬಾ ಪ್ರತಿ ಸಲ ಈ ಅರಿವು ಅನ್ನೋದನ್ನ ಇಷ್ಟೋ ತನಕ ಮೇಡಮ್ ತಿಳಿಸ್ಕೊಟ್ರು. ಯಾವಾಗ ಅರಿವು, ನಾನು ಎಲ್ಲವನ್ನು ಅರಿತಿರೋ ಸಾಕ್ಷಿ ನಾನು ಅನ್ನೋದಕ್ಕೆ, ಅದನ್ನೆಲ್ಲ ಹಂತಕ್ಕೆ ಪ್ರತಿ ಸಲ ವಾಪಸ್ ತಂದ್ಕೊಂಬಂತಾ ಇರ್ಬೇಕು. ಈ ಪಾತ್ರ ಆಯ್ತಾ, ಅದೇನಿತ್ತೋ ಅದು ಆಯ್ತು, ಮಾಡಿದ್ದಾಯ್ತು. ಅಮ್ಮನ ಪಾತ್ರ ಆಯ್ತು, ಇಳ್ದ ಕೆಳಗೆ, ಇನ್ನೊಂದು ಪಾತ್ರ ಆಯ್ತು, ಇಳ್ದ ಕೆಳಗೆ ಅಂತ ಅಲ್ಲಿ ಬಿಟ್ಟು ಆ ಪಾತ್ರದಲ್ಲೇ ನಾವು ನಿಂತ್ಕೊಂಡ್ಬಿಡ್ತಾ ಇದ್ದೀವಿ. ನಾವು ಇವಾಗ ಆ ಮಮಕಾರದಲ್ಲಿ ನಾವು ಸೇರ್ಕೊಂಡು ಆ ಪಾತ್ರದಲ್ಲಿ ಇರೋದ್ರಿಂದನೂ ನಮ್ಗೆ ಇಷ್ಟೊಂದು ದುಃಖಗಳು ಆಗ್ತಾ ಇರೋದು. ಆ ಪಾತ್ರಧಾರಿ ಭಗವಂತ, ಯಾರು ಸೂತ್ರಧಾರಿ ಅವನು, ನಾನು ಪಾತ್ರಧಾರಿ, ಸೊ ಸೂತ್ರ ಅವನ ಕೈಲಿದೆ ಅಂತ ಹೇಳಿ ನಾವು ಜಸ್ಟ್ ಪಾತ್ರ ಮಾಡ್ತಾ ಇದ್ದೀವಿ. ನಾವು ಒಂದು ಭಾವಕ್ಕೆ ಬಂದು ಇಳಿತಾ ಇರ್ಬೇಕು, ಪ್ರತಿ ಸಲ ಸ್ಟೇಜಿಂದ ಇಳಿತಾ ಇರ್ಬೇಕು. ಈ ಕ್ಲಾಸ್ ಆಯ್ತಾ, ಇದನ್ನೇ ಚಪ್ಪಲ ಥರ ಓನ ಎಷ್ಟು ಚೆನ್ನಾಗಿ ಮಾತಾಡೋದು, ನಾನು ಹಂಗೆ ಮಾತಾಡೋದು. ಪಾತ್ರ ಇಲ್ಲಿ ಬಂದಾಯ್ತು, ಈ ಪಾತ್ರ ಇವಾಗ ಮಾಡಿದ್ವಿ, ABC ಕ್ಲಾಸ್ ಮುಗೀತಾ, ಎಷ್ಟು ಬಂತೋ ಭಗವಂತ ಎಷ್ಟು ಹೇಳಿಸ್ನೋ ಅಷ್ಟು ನಮ್ಗೆ ಅರ್ಥ ಆಗಿದ್ದು ಹೇಳಿದ್ವಿ, ಇಳಿದ್ವಿ ಕೆಳಗೆ, ನೆಕ್ಸ್ಟ್ ಶಿಫ್ಟ್ ಆಗ್ತಿರ್ತೀವಿ ನಾವು. ಹಾಗೆ ಪ್ರತಿ ಸಲ ಆ ಒಂದು ನಮ್ಮ ಅರಿವಿನಲ್ಲಿ ಇದ್ದಾಗ ಏನಾಗುತ್ತೆ, ಸುಲಭ ಆಗ್ತಾ ಬರುತ್ತೆ ಜೀವನ. ಸೊ ಇದು ನಾನು ಮತ್ತೆ ನನ್ನದು. ಅದು ಕರ್ಚೀಫ್ ಮೂವಿದ್ ಹೇಳಿದ್ರಲ್ಲ, ಅದು ಹೇಳ್ಬಿಡಿ. ಅಯ್ಯಪ್ಪ, ಅದನ್ನ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಹೇಳಿದ್ದಾರೆ ನೋಡಿ ಗುರುಜಿ. ಹೇಳ್ಬಿಡಿ ಮೇಡಮ್ ಅದು ಎಕ್ಸಾಮ್. ಕರ್ಚೀಫ್ ಮೂವಿಲಿ ಒಂದು ಪಾತ್ರ ಬರುತ್ತೆ. ಅಲ್ಲಿ ಏನಾಗುತ್ತೆ, ಆ ಹೀರೋ ಮತ್ತೆ ಹೀರೋಯಿನ್ ಮಾಡ್ತಾ ಇರ್ತಾರೆ, ಒಂದು ಲವ್ ಸೀನ್ ಮಾಡಿರ್ತಾರೆ. ಸೊ ಲವ್ ಸೀನ್ ಅಲ್ಲಿ ಏನಾಗುತ್ತೆ, ಅವರಿಬ್ರು ಒಟ್ಟಿಗೆ ಒಂದಾದ್ರ ಸಂತೋಷ, ಇಬ್ರು ಒಂದಾದ್ರಪ್ಪ ಅಂತ ಒಂಥರ ನಾವೇ ತೃಪ್ತಿ ಪಟ್ಕೊಂತೀವಿ. ಸದ್ಯ ಇಬ್ರು ಒಂದ್ ಮಾಡ್ತೀಯಲ್ಲಪ್ಪ ಅಂತ ಒಂದು ಅದು ಒಂದು ನಮ್ ತೃಪ್ತಿ. ಸೊ ಇನ್ನೊಂದು, ಇಬ್ರು ಬೇರೆ ಆದ್ರ ಅವನೊಂದು ನಾನೊಂದು ತೀರ ನೀನೊಂದು ತೀರ ಅಂತ ಅವರಿಬ್ರು ಅಳ್ತಾ ಇದ್ರೆ ನಾವು ಇಲ್ಲಿ ಅಳ್ತಾ ಇರ್ತೀವಿ, ಇನ್ನೂ ಜೋರಾಗಿ ಅಳ್ತಾ ಇರ್ತೀವಿ. ಅವರಿಬ್ರು ಗ್ಲೀಸರಿನೋ ಏನೋ ಹಾಕೊಂಡು ಸುರಿಸ್ತಾರೆ, ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಥಿಯೇಟರ್ ಅಲ್ಲಿ ಮಾಡೋವನ್ಗೆ ನಾನು ಮಾಡ್ತಾ ಇರೋದು ಪಾತ್ರ, ಭಿಕ್ಷಕನ್ ಪಾತ್ರ, ಶ್ರೀಮಂತನ್ ಪಾತ್ರ, ಯಾವ್ದೋ ಒಂದ್ ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತಾನೆ ಇಳಿತಾನೆ ಸ್ಟೇಜು. ಮಾಮೂಲಿ ತಂದು ಯಾವ್ದೋ ಬಟ್ಟೆ ಹಾಕೊಂಡು ಇರ್ತಾನಲ್ಲ, ಅದನ್ನ ಬಟ್ಟೆ ಹಾಕೊಳ್ತಾನೆ, ಎಲ್ಲ ಬಿಚ್ಚಿಟ್ಬಿಟ್ಟು ಸೀದಾ ಬರ್ತಾನೆ. ಆದ್ರೆ ನಾವು ಅದನ್ನ ಮಾಡ್ತೀವ ಅನ್ನೋದು, ನಾವು ಆ ಪಾತ್ರ ಮಾಡ್ತಾ ಇಲ್ಲ. ಅಲ್ಲಿ ಹತ್ವಿ, ನಾನೇ ಅದಾಗ್ಬಿಟ್ಟೆ, ಆಧ್ಯಾತ್ಮ ಭಾವದಲ್ಲಿ ಹೊಂದೋಗ್ಬಿಟ್ಟೆ ನಾನು. ನನ್ಗೆ ನನ್ನ ಕಣ್ಣಲ್ಲಿ ನೀರು ಸುರಿತಾ ಇದ್ದೆ, ಅವಳು ಎಷ್ಟು ಅಳ್ತಾ ಇದ್ದಾಳೆ, ಹಿಂಗ್ ಮಾಡ್ಬೋದಾ ಭಗವಂತ? ಅಲ್ಲೇ ನಾವು ಆಲ್ರೆಡಿ, ಅಯ್ಯೋ ಭಗವಂತ ಹಿಂಗೆಲ್ಲ ಮಾಡ್ಬೋದಾ, ನೀನು ಏನಾದ್ರು ಮಾಡು, ಅವ್ರಿಬ್ರು ಒಂದ್ ಮಾಡು. ನಮ್ಮ ಮನಸ್ಸು ಯಾವ ಹಂತಕ್ಕೆ ಹೋಗಿರುತ್ತೆ ಅಲ್ಲಿ. ಇದೆಲ್ಲ ಸಹಜವಾಗಿ ನಾವು ಹಿಂದೆಲ್ಲ ಇಂಥವೆಲ್ಲ ನಮ್ಮೊಳಗೂ ಆಗಿರುವಂಥದ್ದೇ ಒಂದು ಇದು. ಈಗ ನಮಗೆ ಅವನಿಗೆ ಕೊಟ್ಟಿದ್ದಾನೆ ಪಾತ್ರ, ಮಾಡ್ತಾನೆ, ಇಳಿತಾನೆ, ವಾಪಸ್ ಬರ್ತಾನೆ. ನಾವು ಒಂದ್ ಸಿನಿಮಾ ತರ ನೋಡಿದ್ವಿ, ಇಳಿದ್ವಿ, ಬಂದ್ವಿ. ಅದು ಕೆಲವು ಸಲ ಒಂದಾಗ್ಬೇಕಾಗಿ ಬರುತ್ತೆ. ಅದು ಒಂದು ಮೊನ್ನೆ ಅದೊಂದು ತಮಿಳ್ ಸಿನಿಮಾ ಕರ್ಕೊಂಡು ಹೋಗಿದ್ರು ಅವರು. ಅಲ್ಲಿ ಏನಾಯ್ತು, ನನ್ಗೆ ಕೆಲವೊಂದು ಸೀನ್ಗಳು ಸಾಧ್ಯನೇ ಆಗ್ಲಿಲ್ಲ. ನಂಗೆ ಹೆಣ್ಮಕ್ಳನ್ನ ಅಬ್ಯೂಸ್ ಮಾಡೋದು ಆ ಥರದ್ದು ಯಾವುದೇ ಒಂದು ಸಣ್ಣದಾದ್ರೂ ನನಗೆ ತುಂಬಾ ಒಳಗಡೆಯಿಂದ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಅದು ಎಷ್ಟೇ ಗೊತ್ತಾಗಿದ್ರು ನನಗೆ ಅಂತ ಸೀನ್ಗಳನ್ನ
ನನಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಹೆಣ್ಮಕ್ಳನ್ನ ಆ ತರ ಅತ್ಯಾಚಾರ ಮಾಡೋದಂತಾಗೆಲ್ಲ ಅದನ್ನೇ ಹೇಳ್ತದೆ. ನಮ್ಗೆ ಅತ್ತ ಸಿನಿಮಾಗಳೆಲ್ಲ ನಂಗೆ ಕರ್ಕೊಂಡೇ ಹೋಗ್ಬೇಡಿ ಮೊದಲದಾಗಿ. ನಾನು ದಿವ್ಯಾ ಅನ್ಲು ಏನಿಲ್ಲಪ್ಪ, ನಾನು ಎಲ್ಲ ಈಚೆ ಬಂದು ಈ ಸಲ ಇದ್ರ ತರ ಇರೋದು ನೋಡಕ್ ಕಲಿತೆ ಅನ್ಲು. ನನಗೆ ಅದು ನನ್ಗೆ ನೋಡಕ್ ಸಾಧ್ಯ ಆಗ್ಲಿಲ್ಲ. ನಂಗೆ ಸಾಧ್ಯ ಇಮ್ಯಾಜಿನೂ ಮಾಡ್ಕೊಳಕ್ ಆಗಲ್ಲ ನನಗೆ ಅದನ್ನು ಅಂತ ಒಂದು. ಸೊ ಅಲ್ಲಿ ಒಂದು ಕ್ಷಣಕ್ಕೆ ಅನಿಸ್ತು, ಎಷ್ಟೇ ಇದ್ರು ಅದು ಆದ್ರೂ ಸಹಿತ ಆ ಕ್ಷಣಕ್ಕೆ ನಮ್ಮ ಮನಸ್ಸು ಒಂದ್ ಸ್ವಲ್ಪ ಕಲಕತ್ತೆ ಅದು, ನಮ್ಮ ಅಂತಃಕರಣ. ಯಾಕಂದ್ರೆ ಅದು ಹಿಂದೆ ಸಂಸ್ಕಾರದಲ್ಲಿ ಅದಕ್ಕೆ ಒಪ್ಕೊಳ್ಳೋಕೆ ಇಷ್ಟ ಇರಲ್ಲ, ಅಂತವೆಲ್ಲ ಸಾಧ್ಯನೇ ಆಗಲ್ಲ ಅದಕ್ಕೆ ನಮಗೆ. ಹಾಗಾಗಿ ನಂಟದು ಒಂದು ಸಣ್ಣ ಸಣ್ಣ ಬರುತ್ತೆ, ಅದನ್ನ ತಕ್ಷಣ ಈಚೆ ಬರ್ತೀವಿ ನಾವು ಆಯ್ತು ಅಂತ ಹೇಳಿ. ಅಂದ್ರೆ ಅದಕ್ಕೆ ನಮಗೆ ಪ್ರತಿ ಸಲ ಆ ಒಂದು ನನ್ನ ಪಾತ್ರದ ಬಗ್ಗೆ ನನ್ಗೆ ಅರಿವು ಇರ್ಬೇಕು ಅಷ್ಟೇ. ಪಾತ್ರದ ಅರಿವು ನಮಗೆ ಬಂತು ಅಂತಂದ್ರೆ ಇವೆಲ್ಲದು ಗೊತ್ತಾಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ ಪ್ರತಿ ಸಲ ಏನಂತ. ಇವಾಗ ನಾವ್ ಇಷ್ಟೆಲ್ಲ ಮೇಡಮ್, ಇವಾಗ ನೀವ್ ಹೇಳ್ದಂಗೆ ನನ್ಗೊಂದು ಇದಿದೆ, ನ್ಯೂಸ್ ಪೇಪರ್ಗಳಲ್ಲೂ ಕೂಡ ನಾನು ಆ ತರದ್ ಓದೋದಕ್ಕೆ ಇಷ್ಟಪಡಲ್ಲ. ನಂಗೆ ಬೇಕಾಗಿಲ್ಲ ಅಂತ ಯಾಕೆಂದ್ರೆ ನ್ಯೂಸ್ ಪೇಪರ್ ತೆಗೆದ್ರೇನೆ ಬರೋದೇ ಆ ತರ ವಿಷಯಗಳೇ ಎಲ್ಲ. ಬಟ್ ಈ ನಾವು ಯಾವ್ದಕ್ಕೂ ಇದಿರ್ಬಾರ್ದಲ್ವಾ ಮೇಡಮ್, ಅಂದ್ರೆ ಆ ತರ ವಿಷಯ ಬಿದ್ರೂನು ಒಂದೇ ತರ ರಿಯಾಕ್ಟ್ ಮಾಡ್ಬೇಕು, ಇಲ್ಲ ಅಂದ್ರೂನು ಒಳ್ಳೆ ವಿಷಯ ಭಜನೆ ಸತ್ಸಂಗ ಇದ್ರಲ್ಲೂನು ಒಂದೇ ತರ ಇರ್ಬೇಕು ಅಲ್ವಾ? ಅಂದ್ರೆ ಅವಾಗ ನಾವು ಸ್ವಲ್ಪ ಇದಾಗಿದ್ದೀವಿ ಅಂತ ಅರ್ಥ ಅನ್ಸತ್ತೆ ಅಲ್ವಾ? ಕೆಲವು ಸಲ ಕಲಕ್ಬೇಕಾಗತ್ತೆ. ಇಲ್ಲ ಯಾಕೆ ಅಂತಂದ್ರೆ ಅಂದ್ರೆ ಸ್ವಲ್ಪ ನಮಗೆ ಅದು ಯಾವ್ದೇ ಆಗ್ಲಿ ಕ್ರೂಯತ್ವ ನಮ್ಮಲ್ಲಿ ಇರಲ್ವಲ್ಲ, ನಮ್ಮ ಸಾತ್ವಿಕತೆ ನಮ್ಮ ಹತ್ರ ಇರೋದ್ರಿಂದ ನಮಗೆ ಆ ಒಂದು ತಮಸ್ಸು ರಜಸ್ಗಳೆಲ್ಲ ನಮಗೆ ಸಾಧ್ಯ ಆಗಲ್ಲ. ನಮಗೆ ಆ ಹಂತದಲ್ಲಿ ನಮ್ಗೆ ಯೋಚನೆ ನಮ್ಗೆ ಇರೋದಿಲ್ಲ. ಅದೊಂದ್ ಸ್ವಲ್ಪ ಮನಸ್ಸಿಗೆ ಹಿಂಸೆ ಆಗತ್ತೆ. ಅದಕ್ಕೆ ಹೇಳ್ತಾರೆ, ನಿನಗೆ ಅಂಥದ್ ಸಂದರ್ಭ ಬಂದ್ರೆ ಜಾಗ ಖಾಲಿ ಮಾಡ್ಬಿಡು, ಅಲ್ಲಿ ಇರ್ಬೇಡ ನೀನು ಅಂತಾರೆ. ಯಾಕೆಂದ್ರೆ ನನ್ ಮನಸ್ಸಿನ ತುಂಬಾ ಹಿಂಸೆ ಮಾಡ್ಕೊಂಡು ಅಂತ ಜಾಗದಲ್ಲಿ ಇರ್ಬೇಡ, ನೀನ್ ಮೊದಲನೇದಾಗ ಹೋಗ್ಬೇಡ, ಅಕಸ್ಮಾತ್ ಹೋದ್ರು ಹೆಚ್ಚು ಹೊತ್ತು ಇರ್ಬೇಡ, ಬಂದ್ಬಿಡು, ನೀನ್ ಯಾವ್ದೊಳಗೂ ಇನ್ವಾಲ್ವ್ ಆಗ್ಬೇಡ ಅಂತ. ಯಾಕಂದ್ರೆ ಏನೇ ಆದ್ರೂ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರುತ್ತೆ, ಅದು ವಾತಾವರಣ ಎಲ್ಲಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಆದಷ್ಟು ನಾವ್ ಅಂತದಕ್ಕೆ ಅವಾಯ್ಡ್ ಮಾಡ್ಕೊಂಡು ಇರೋದು. ಕಾತ್ಯಾಯನಿ ಮೇಡಮ್ ಏನ್ ಹೇಳ್ತೀರಾ? ಅಂದ್ರೆ ನಿಮ್ಗೆ ಆತರ ಏನಾದ್ರು ಆಗಿದ್ಯಾ ನಿಮ್ ಲೈಫ್ ಅಲ್ಲಿ? ವಾತಾವರಣದಲ್ಲಿ ಇದ್ದು ಕಂಟ್ರೋಲ್ ಮಾಡಕ್ ಆಗ್ದಿರಾ ಅದು ನಮ್ಮ ವಾಸನೆಗಳ ಮೇಲೆ ಎಫೆಕ್ಟ್ ಆಗಿ ಆತರ? ಇಲ್ಲ, ಇವಾಗ ನೀವ್ ಹೇಳಿದ್ರಲ್ಲ ಪೇಪರು ಓದೋದು, ಅಫ್ಕೋರ್ಸ್ ಪೇಪರ್ ಅಲ್ಲಿ ಬರೀ ಆ ತರ ಸುದ್ದಿಗಳೇ ಬರ್ತಾ ಇರೋದ್ರಿಂದ, ಈಗ ನಾವು ಸಾಧನಾ ಹಂತದಲ್ಲಿ ಇರೋದ್ರಿಂದ ನಾವು ಅದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಅದನ್ನ ಏನೋ ನಾನು ತುಂಬಾ ಎಲ್ಲಾನು ಈಕ್ವಾನಿಮಸ್ ಆಗಿರ್ತೀನಿ ಅಂತ ಅನ್ಕೊಂಡು ಅದನ್ನ ಓದ್ಕೊಂಡು ಅದರಿಂದ ಡಿಸ್ಟರ್ಬ್ ಮಾಡ್ಕೊಂಡು ಒದ್ದಾಡೋದು ಖಂಡಿತ ಅಗತ್ಯ ಇಲ್ಲ ಸಾಧನಾ ಹಂತದಲ್ಲಿ. ಒಂದು ಇವಾಗ ನಾನು ಇನ್ನೊಂದನ್ನು ಹಂಗೆ ಕೋಟ್ ಮಾಡಬೇಕು ಅಂತಂದ್ರೆ, ಇವಾಗ ಕೇರಳ ಸ್ಟೋರಿ ಮೂವಿನಲ್ಲಿ ತುಂಬಾನೇ ಒಂಥರ ಬೇಸರ ಆಗತ್ತೆ. ಅಲ್ಲಿನ ದೃಶ್ಯಾವಳಿಗಳು ತುಂಬಾ ಬೇಸರ ಆಗತ್ತೆ. ಆದರೆ ಅದ್ರಲ್ಲಿ ನಮಗೊಂದು ಪಾಠ ಇದೆ. ಅದು ನಾವಂತೂ ಖಂಡಿತವಾಗ್ಲೂ ಎಚ್ಚೆತ್ಕೋಬೇಕಾಗಿರುವಂಥ ಸನ್ನಿವೇಶಗಳು, ಆ ಪಾಠಗಳಿಗೆ ತಿಳ್ಕೋಬೇಕು. ಹಾಗಾಗಿ ಅವಾಗ ಏನಾಗುತ್ತೆ, ನಾವು ಆ ದೃಶ್ಯಾವಳಿಗಳು ನಮಗೆ ಬೇಸರವನ್ನು ಉಂಟು ಮಾಡಿದ್ರೂ ಸಹ ಅದನ್ನ ಮೀರಿ ನಾವಲ್ಲಿ ಕಲಿಯಬೇಕಾಗಿರೋದು ಖಂಡಿತವಾಗ್ಲೂ ಈಗ ನಮ್ಮ ಗುರುತರ ಜವಾಬ್ದಾರಿ ಅದಾಗಿದೆ, ನಾವು ತಿಳ್ಕೊಳ್ಬೇಕು ಅನ್ನೋದಲ್ಲಿ ಮುಖ್ಯವಾದಾಗ ಆ ದೃಶ್ಯಾವಳಿಗಳ ಬೇಸರ ಅಫ್ಕೋರ್ಸ್ ಬೇಸರ ಆಗಿರುತ್ತೆ, ಬಟ್ ಅದನ್ನು ಪಕ್ಕಕ್ಕೆ ಇಡ್ತೀವಿ. ಆ ತರಹ ಅಂದ್ರೆ ಅದು ಒಂದು ಉದಾಹರಣೆ ನಾನು ಕೊಟ್ಟಿದ್ದು. ಈಗ ಸಾಧನಾ ಹಂತ, ಈಗ ನಮ್ಗಲ್ಲಿ ಅಲ್ಲಿ ಏನಲ್ಲಿ ಹೇಳಿದ್ದಾರೆ ನಾವು ಅಲ್ಲಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಕೊಂಡು ಈ ದೃಶ್ಯಾವಳಿಗಳನ್ನ ಸಹಿಸ್ಕೊಳ್ಬೇಕಾಗತ್ತೆ. ಬೇಜಾರು ನನ್ಗೆ, ಅಯ್ಯೋ ನಾನ್ ನೋಡಲ್ಲ ಅಂತ ಅಂದ್ಕೊಂಡ್ರೆ ಅಲ್ಲಿ ನಮ್ಗೆ ಆ ಕಲಿಕೆ ಹೊರಟೋಗ್ಬಿಡುತ್ತೆ. ಇವಾಗ ಇವ್ರು ಹೇಳಿದ್ದು ಓಕೆ, ಅದು ಡಿಫ್ರೆಂಟ್. ಅದ್ರಲ್ಲಿ ಬರೀ ಅಲ್ಲೇನ್ ತುಂಬಾ ಕಲಿಕೆಗೇನು ಅವಕಾಶ ಇರದೇ ಇರ್ಬೋದು. ಬರೀ ಕೆಲವು ಸಿನಿಮಾಗಳಲ್ಲಿ ಬರೀ ಫೈಟಿಂಗು, ಬರೀ ಇನ್ನೊಂದು ಏನೋ ಒಂದು ತೋರಿಸ್ತಾ ಇರ್ತಾರೆ. ಅದ್ರಲ್ಲಿ ಇನ್ನೇನು ಹೆಚ್ಚಾಗಿ ಏನು ಕಲಿಯೋ ಅಂಥದ್ದೇನು ಇರಲ್ಲ. ಅಂಥದ್ರಲ್ಲಿ ಅದನ್ನ ನೋಡಿ ನಾವು ಮನಸ್ಸನ್ನು ಕೆಡಿಸ್ಕೊಳ್ಳೋ ಅಗತ್ಯ ಖಂಡಿತ ಇರಲ್ಲ, ಅದನ್ನ ಬಿಡ್ಬೋದು. ಬಟ್ ಕೆಲವು ಸಂದರ್ಭದಲ್ಲಿ ಈ ಥರ ನಾವು ತುಂಬಾ ಇವಾಗ ನಾವು ಎಚ್ಚೆತ್ಕೋಬೇಕಾಗಿರುವಂಥ ಸನ್ನಿವೇಶವನ್ನ ಅಲ್ಲಿ ತೋರಿಸಿ ಮಾಡಿರೋವಾಗ ಡೆಫಿನೆಟ್ಲಿ ನಾವು ಅದನ್ನು ನೋಡ್ಬೇಕಾಗತ್ತೆ. ಅದರ ದುಃಖದ ಸನ್ನಿವೇಶದಲ್ಲಿ ನಾವು ಸ್ವಲ್ಪ ನಿರ್ಲಿಪ್ತತೆಯನ್ನು ತಂದುಕೊಂಡು ಅದನ್ನು ನೋಡಿಕೊಂಡು
ಆಮೇಲೆ ಕಲಿಕೆ ಕಡೆಗೆ ಒತ್ತು ಕೊಡಬೇಕಾಗತ್ತೆ ಹಾಗೆ. ಬಟ್ ಜ್ಞಾನಿಗಳು ನೀವು ಹೇಳಿದ ಹಾಗೆ ಅವರು ಅಫ್ಕೋರ್ಸ್ ನಿರ್ಲಿಪ್ತರಾಗೂ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೂ ಒಂದು ಜ್ಞಾನಿಗಳ ಬಗ್ಗೆ ಹೇಳೋದಾದ್ರೆ ಅವ್ರು ನಮಗಿಂತ ಆರ್ದ್ರ ಹೃದಯಗಳಾಗಿರ್ತಾರೆ. ಮತ್ತೆ ಬಂತಪ್ಪ ಕಲ್ಯಾಣಿ ಮೇಡಮ್ ಮ್ಯೂಟ್ ಇವಾಗ ಓಕೆ. ಬರೀ ಇದು ಮ್ಯೂಟ್ಕಿಂದ ಹಿಂಗಾಗ್ತಿದ್ಯಾ? ಓಕೆ, ಸದ್ಯ ಅವಾಗಲೇ ರೆಕಾರ್ಡಿಂಗ್ ಬೇರೆ ಸ್ಟಾಪ್ ಮಾಡಿದ್ವಿ. ಓಕೆ, ಈಗ ಅವರು ನಮಗಿಂತ ಆರ್ದ್ರ ಹೃದಯಗಳಾಗಿರ್ತಾರೆ. ಈಗ ನಾವಾದ್ರೆ ಈಗ ನಮ್ದೇನೋ ಪ್ರಾಬ್ಲಮ್ಮು ಅಂದ್ರೆ ಮಾತ್ರ ನಾವು ಒದ್ದಾಡ್ತೀವಿ. ನಾವು ಬೇರೆಯವ್ರ ಪ್ರಾಬ್ಲಮ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಹೌದಂತೆ ಹಂಗಾಯ್ತಂತೆ ಅಂತ ಬಿಟ್ಬಿಡ್ತೀವಿ. ಬಟ್ ಅವ್ರು ಎಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿರ್ತಾರೆ ಅಂದ್ರೆ ಆಮೇಲೆ ಅವ್ರಿಗೆ ಬೇರೆಯವ್ರ ದುಃಖ ತಮ್ಮ ದುಃಖ ಅನ್ನಿಸ್ಬಿಡುತ್ತೆ. ಆ ರೀತಿ ಚೇಂಜಸ್ ಆಗಿರುತ್ತೆ ಅವರಲ್ಲಿ. ಹಂಗಂತ ಅಳ್ತಾ ಕೂತ್ಕೋತಾರೆ ಅಂತಲ್ಲ, ಬಟ್ ಅವ್ರಿಗೇನಾದ್ರೂ ಸ್ಪಂದಿಸ್ಬೇಕು, ಅವ್ರಿಗೇನಾದ್ರೂ ಮಾಡಬೇಕು, ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಕೋನ ಬಂದ್ಬಿಟ್ಟಿರುತ್ತೆ ಜ್ಞಾನಿಗಳಲ್ಲಿ. ಆ ತರಹ ಬದಲಾವಣೆಗಳು ಕೂಡ ಅವರಲ್ಲಾಗಿರುತ್ತೆ. ಅವನು ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಅಂತಂದ್ರೆ ಅವನೇನು ಕಲ್ತರ ಇರಲ್ಲ. ಅವನು ಜ್ಞಾನಿ ಯಾರೋ ದುಃಖ ಪಡ್ತಾ ಇದ್ರೆ ಅವನು ಕಲ್ತರ ಇದ್ರೆ ಪ್ರಯೋಜನ ಏನಾಯ್ತು ಅವನು ಅಲ್ವಾ? ಹೌದು. ಅವನು ನಮಗಿಂತಲೂ ಹೆಚ್ಚು ಸೆನ್ಸಿಟಿವ್ ಆಗಿದ್ದು ಅವನು ಆ ಸಮಯದಲ್ಲಿ ಏನ್ ಬೇಕೋ ಆ ಸಹಾಯಗಳನ್ನು ಮಾಡ್ತಾನೆ. ಕರೆಕ್ಟ್ ಮೇಡಮ್. ಅದೇ ಬಟ್ ನೋಡಿ ಎಷ್ಟು ಒಳ್ಳೆ ಪಾಯಿಂಟ್ ಇದು. ಜ್ಞಾನಿ ಅಂತ ಅಂದ್ಬಿಟ್ಟು ನಮ್ಮನಲ್ಲಿ ತಪ್ಪು ಕಲ್ಪನೆಗಳಿರತ್ತೆ. ನಮ್ಗೇನ್ ಗೊತ್ತಾ ಮೇಡಮ್, ಸಾಂಗ್ಸ್ ಅಂತ ಕೇಳಿದ್ರು ಎಷ್ಟು ಬೇಗ ಕಳ್ಳ ನೀರ್ ಬರುತ್ತೆ. ಯಾಕೆ ಆ ತರ ಬರುತ್ತೆ? ಸಾಂಗ್ಸ್ ಎಲ್ಲ ಈಗ ಒಂದೊಂದು ಹಾಡುಗಳಿರುತ್ತೆ ಅಲ್ವಾ, ಆತರ ಹಾಡು ಕೇಳ್ತಾ ಇರೋವಾಗ್ಲು ಆ ತರ ಇದ್ರೆ ಬೇಗ ಕಣ್ಣಿಗೆ ನೀರ್ ಬರುತ್ತೆ. ಅಂದ್ರೆ ಇವಾಗ ಈಗ ಹಾಡು ಕೇಳಿದ್ರೆ ಅಂದ್ರೆ ಯಾವ ತರ ಹಾಡು ಕೇಳಿದ್ರೆ? ತರ ದೇವ್ರ ಹಾಡು ಅಂತ ಇವಾಗ MS ಸುಬ್ಬಲಕ್ಷ್ಮಿ ಎಲ್ಲ ಬೇಗ ಒಂಥರ ನನಗೆ ಅದೇ ನೀವ್ ಹೇಳಿದ್ರಲ್ಲ, ಬೇರೆಯವ್ರಿಗೆ ಏನಾದ್ರು ತೊಂದ್ರೆ ಆದ್ರೂ ನನ್ನ ಕಣ್ಣಲ್ಲಿ ಬೇಗ ನೀರು ಬರುತ್ತೆ. ಕರೆಕ್ಟ್. ಅಲ್ಲಿ ಏನಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಏನಂದ್ರೆ ನಿಮ್ಗೆ ಚಿತ್ತಶುದ್ಧಿ ಆದ ಹಾಗೆ ಈ ತರಹ ಒಂದು ರೀತಿಯ ಸೆನ್ಸಿಟಿವಿಟಿ ಇದು. ಅಂದ್ರೆ ಈ ಭಗವಂತನ ಬಗ್ಗೆ ಕೇಳಿದಾಗ, ಆಮೇಲೆ ಬೇರೆಯವರ ತೊಂದರೆಗಳನ್ನು ಕೇಳಿದಾಗ ಆ ಕಣ್ಣಲ್ಲಿ ನೀರು ಬರೋದು, ಎಷ್ಟೋ ಸರ್ತಿ ಆನಂದಕ್ಕೂ ಕಣ್ಣೀರು ಬರುತ್ತೆ. ಆ ಥರ ಅದು ಒಂದು ರೀತಿಯ ಪ್ರೋಗ್ರೆಸ್ಸನ್ನು ಇಂಡಿಕೇಟ್ ಮಾಡುತ್ತೆ. ಅದು ಸ್ವಲ್ಪ ನಿಮ್ಮ ಶುದ್ಧಿಯಾಗಿ ಸ್ವಲ್ಪ ಮೇಲಿನ ಹಂತಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅದು ಒಳ್ಳೆ ಇಂಡಿಕೇಶನ್ ಅಲ್ವಾ ಮೇಡಮ್? ಅದು ಗುರುಜಿ ಹೇಳ್ತಾರಲ್ಲ, ಒಂದು ಅಭಿಷೇಕ ಮಾಡ್ದಂಗೆ, ಕಣ್ಣಲ್ಲಿ ನೀರ್ ಬಂದಷ್ಟು ಒಳ್ಳೇದೆ ಅಂತ. ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದೇ ಒಂದು ನಿಮಿಷ ರಜಿತ, ಇದೊಂದು ಈ ಆಕಾರಗಳು ಬಂದಾಗ ತಾವು ಹೇಳ್ತಾರೆ, ನಾನು ತುಂಬಾ ಹಿಂದೆ ಒಂದು ಬರ್ದಿಟ್ಟಿದ್ದೆ. ಈ ಆಕಾರ ಅನ್ನೋದ್ರ ಬಗ್ಗೆ ಏನು ಅನ್ನೋದು ಒಂದು ಬರ್ದಿಟ್ಟಿದೆ. ಆಮೇಲೆ ಅದಕ್ಕೆ ಲಾಸ್ಟ್ ಇಯರ್ ಅದಕ್ಕೆ ಉತ್ತರನೂ ಒಂದು ಬರ್ದಿಟ್ಟು. ಏನಂತಂದ್ರೆ ನಾವ್ ಹೇಳ್ತೀವಲ್ಲ ನಿರಾಕಾರ, ಸಾಕಾರ, ಅಹಂಕಾರ ಅಂತೇಳಿ, ಅದಕ್ಕೆ ಒಂದು ಬರ್ದಿದ್ದೀನಿ. ನನಗೆ ತುಂಬಾ ಆಲ್ರೆಡಿ ಒಂದು 7-8 ವರ್ಷ ಆಗಿರ್ಬೋದು ಇದು ಬರ್ದು. ಏನೋ ಒಂದು ಬರ್ದಿಟ್ಟಿರ್ತೇನೆ. ಯಾವುದರೊಂದಿಗೆ ಆಕಾರ ತಾಳುತ್ತದೆ ಆಗ ಅದಕ್ಕೆ ಒಂದು ರೂಪ ಬರುತ್ತದೆ. ಸೊ ನಾವ್ ಯಾವ್ದಾದ್ರು ಒಂದು ಆಕಾರ ಅಂತ ತಗೊಂಡಾಗ ಅದಕ್ಕೆ ಒಂದು ರೂಪ ಬರುತ್ತದೆ. ಅದರೊಂದಿಗೆ ವಿಕಾರಗಳು ಸೇರುತ್ತದೆ. ಆ ಇಂದ ಹ ಕನ್ನಡ ಅಕ್ಷರಮಾಲೆಯ ಸ್ವರ ಮತ್ತು ವ್ಯಂಜನ ಅಕ್ಷರಗಳು ಹೇಗೆ ಸ್ವರ ಮತ್ತು ವ್ಯಂಜನಗಳು ಸೇರಿ ಪದಗಳು ಆಗುತ್ತವೆಯೋ ಹಾಗೆ ಆ ಪದಗಳು ಮನುಷ್ಯನಲ್ಲಿ ಅರ್ಥ, ಅನರ್ಥ, ರಾಗದ್ವೇಷಗಳನ್ನು ಸೃಷ್ಟಿಸುತ್ತಾ ಹೋಗುತ್ತದೆ ಅಂತ. ಯಾವುದ್ರ ಜೊತೆಗೆ ನೀವು ಮೂಲ ಬಿಟ್ಟು ಅದಕ್ಕೆ ಆಕಾರಗಳು ತಂದಾಗ ಅದ್ರ ಜೊತೆಗೆ ಇವೆಲ್ಲ ಸೃಷ್ಟಿ ಆಗತ್ತೆ ಅಂತ ಹೇಳಿ ಅಲ್ಲೊಂದು ಮತ್ತೆ ಮುಂದೆ ಬರ್ದಿಟ್ಟಿದ್ದೆ. ಹಾಗಾದ್ರೆ ಮಾತುಗಳ ಕೇಳು ನೀ ಅರ್ಥವನ್ನು ಬಿಟ್ಟು ಎಂದರೆ ಏನು ಅಂತ ಒಂದು ಪ್ರಶ್ನೆ ಇಟ್ಟಿದ್ದೆ ನಾನು. ಅದಾದ್ಮೇಲೆ ಈ ಹಂತಕ್ಕೆ ಫುಲ್ ಬಂದಾಗ ನಾನು ಹೋದ ವರ್ಷ ಅದಕ್ಕೆ ಉತ್ತರ ಬರ್ತಿದ್ದೆ. ಏನಂತಂದ್ರೆ, ನಾವು ಈ ಆಕಾರಗಳನ್ನು ತ್ಯಜಿಸಿ ಅಹಂ ವೃತ್ತಿ
ಅಥವಾ ಬ್ರಹ್ಮನ್ ಅಖಂಡ ವೃತ್ತಿಯಲ್ಲಿ ನೆಲೆಸಬೇಕು, ಇದೇ ಮುಕ್ತಿ ಕೈವಲ್ಯ ಅಂತ ಹೇಳಿ. ಏನಿದೆ ಆಕಾರನ ತೆಗೆದಾಗ ಉಳಿಯುವಂಥದ್ದಿದು, ಆ ಒಂದು ಇದ್ರೊಳಗೆ ನಾವು ನೆಲೆಸ್ಬೇಕು ಅಂತ ಹೇಳಿ ತುಂಬಾ ಹಿಂದೆ ಗುರುಜಿಗೆ ಒಂದ್ಸಲಿ ಹೇಳಿದೆ ಫೋನ್ ಮಾಡಿ, ಗುರುಜಿ ಈ ತರ ಇದೆ ಸರಿನಾ ಅಂತ. ಇಲ್ಲ, ತುಂಬಾ ಕರೆಕ್ಟ್ ಇದೆ, ಅದು ನೀವು ತಿಳ್ಕೊಂಡಿರೋದು ಅಂತ ಹೇಳಿ. ಯಾವಾಗ ನಾವು ಇದನ್ನೆಲ್ಲ ಬಿಡ್ತೀವಿ ಅವಾಗ ನಾವೇನ್ ಮಾಡ್ತೀವಿ, ಆ ಹಂತಕ್ಕೆ ಹೋಗ್ತೀವಿ. ನಾವು ಯಾವಾಗ ಜೋಡಿಸ್ಕೋತೀವಿ ಅದ್ರ ಜೊತೆಗೆ ರೂಪಗಳು ಸಹಿತ ಬರುತ್ತೆ. ಅದಕ್ಕೆ ಅರಿವಿನಲ್ಲಿ ಇದ್ದಾಗ ಇವ್ಯಾವು ಇರಲ್ಲ ಅನ್ನೋವಂಥದ್ದು ಗುರೂಜಿ ಪ್ರತಿ ಸಲ ಅರಿವು ಇರವು ಅಂತ ಎರಡನ್ನೇ ಹೇಳ್ಕೊಂಡು ಬರೋದು, ಅದ್ರ ಜೊತೆ ಬರುವಂಥದ್ದು ಆನಂದ ಅಂತ ಹೇಳಿ ಅದನ್ನೇ ಹೇಳ್ತಾರೆ. ಅಸ್ತಿ ವಾತಿ ಪ್ರಿಯಂ ನಾಮರೂಪ, ನಾಮರೂಪನ ತೆಗಿ ನೀನು, ಇದ್ರೊಳಗೆ ಇರು ನೀನು ಅಂತ ಹೇಳಿ ಪ್ರತಿ ಸಲ ಅವರು ಆ ಎಕ್ಸಿಸ್ಟೆನ್ಸ್ ಅಂಡ್ ಕಾನ್ಶಿಯಸ್ನೆಸ್ ಎರಡೇ ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ, ಇರೋದೇ ಎರಡು. ಆ ಕ್ಷಣಕ್ಕೂ ನೀನು ಅಲ್ಲಿ ಇರು ಅಂತ ಬಂದಾಗ ಇವು ಯಾವ ರೂಪಗಳು ಇರೋದಿಲ್ಲ. ತುಂಬಾ ಚೆನ್ನಾಗಿತ್ತು. ಆಕಾರ ವಿಕಾರ ಆ ಇಂದ ಅಹಂ ತುಂಬಾ ಚೆನ್ನಾಗಿತ್ತು. ಇರೋದೇ ಅಹಂ ಅಂದ್ರೆ ಆ ಇಂದ ಹಾನೇ ಇರೋದು. ನಾಮರೂಪಗಳನ್ನ ನಾವು ದಾಟಿ ಹೋಗ್ಬೇಕು. ಇನ್ನ ನೆಕ್ಸ್ಟ್ ಮುಂದೆ ಬರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಮೇಡಮ್. ಅದು ಈಶ್ವರ ಕೂಡ ಒಂದು ಕಮ್ಯುನಿಸ್ಟ್ ಇದ್ದ ಹಾಗೆ ಹೇಗೆ ಅನ್ನೋದು ತುಂಬಾ ಚೆನ್ನಾಗಿದೆ. ಇದಂತೂ ತುಂಬಾ ಇಷ್ಟ ಆಯ್ತು ಈ ಟಾಕಲ್ಲಿ. ಕಲ್ಯಾಣಿ ಮೇಡಮ್, ನೀವೇ ಹೇಳಿ. ಈ ಮನೋಮಯ ಕೋಶ ನಾನು, ನನ್ನದು ಮತ್ತು ಪ್ರಪಂಚ ಅಂತ ಭಾಗ ಮಾಡುತ್ತೆ, ವಿಶ್ವವನ್ನು ಭಾಗ ಮಾಡುತ್ತೆ. ಅಹಂಕಾರ, ಮಮಕಾರ, ಇದು ಮನಸ್ಸಿನಲ್ಲಿ ಅಹಂಕಾರ ಅಂತ ಗುಣ ಈ ರೀತಿ ಕೆಲಸ ಮಾಡುತ್ತೆ. ಈ ರೀತಿ ಮಾಡಿದ್ರೆ ನಾನ್ ಬೇರೆ, ಪ್ರಪಂಚ ಬೇರೆ, ಈಶ್ವರ ಬೇರೆ ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಸೃಷ್ಟಿ ಎಲ್ಲ ಈಶ್ವರ ರೂಪ ಅಂತ ಗೊತ್ತಾಗಲ್ಲ. ನನ್ನ ದೇಹ, ಮನಸ್ಸು, ಬುದ್ಧಿ ನನ್ನದಲ್ಲ, ಈಶ್ವರನ್ದೇ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಈಶ್ವರನ್ಗೆ ಸೇರಿದ್ದು ಎಲ್ಲ ಭಾಗ ಮಾಡ್ತೀವಿ. ಈಶ್ವರನ್ಗೆ ಸೇರಿದ್ದೆಲ್ಲ ನನ್ನದು ಮತ್ತು ಈಶ್ವರದ್ದು ಅಂತಾನೆ ಭಾಗ ಮಾಡೋದು. ವಿಶ್ವದಲ್ಲಿ ನಮ್ಮದು ಅನ್ನೋದು ಯಾವುದು ಇಲ್ಲ, ಎಲ್ಲ ಈಶ್ವರಂದೇ. ಈ ವಿಶ್ವದಲ್ಲಿ ಪಂಚಭೂತಗಳಿಂದ ಈ ದೇಹ, ಮನಸ್ಸು, ಬುದ್ಧಿ ಎಲ್ಲ ಸೃಷ್ಟಿಯಾಗಿದೆ. ಆ ಸೃಷ್ಟಿನಲ್ಲಿ ಉಪಯೋಗ ಮಾಡ್ಕೊಳ್ಳಕ್ಕೆ ದೇಹ ನಮ್ಗೆ ಕೊಟ್ಟಿದ್ದಾನೆ. ಈ ದೇಹ, ಮನಸ್ಸು, ಬುದ್ಧಿ ನಮ್ಗೆ ಕೊಟ್ಟಿರೋದು ನಾವು ಉಪಯೋಗ ಮಾಡ್ಕೊಳ್ಳಕ್ಕೆ ಮಾತ್ರ, ನಮ್ಮದು ಅಂತ ಹೇಳಕ್ ಆಗಲ್ಲ. ಎಷ್ಟ್ ಚೆನ್ನಾಗಿದೆ ಅಲ್ಲ. ಕಮ್ಯುನಿಸ್ಟ್ ದೇಶದಲ್ಲಿ ನನ್ನದು ಅಂತ ಹೇಳಿದ್ರೆ ಜೈಲ್ಗೆ ಹಾಕ್ತಾರಂತೆ. ಈಶ್ವರ ಕೊಟ್ಟಿರೋದು ನನ್ನದು ಅಂತ ಹೇಳಿದ್ರೆ ನಮ್ಗೆ ದುಃಖ ಕಾರಣ ಆಗುತ್ತೆ ಅದು. ಇದು ಒಂದು ರೀತಿ ಬಾಡಿಗೆ ಮನೆ ಇದ್ದಾಗೆ. ದೇಹವನ್ನು ನಮ್ಗೆ ಈಶ್ವರ ಸಂಕಲ್ಪ ಕಾಲದ ಮಟ್ಟಿಗೆ ಅವ್ರು ಎಷ್ಟು ಸಂಕಲ್ಪ ಕಾಲ ಮಟ್ಟಿ ಅಷ್ಟು ಕೊಟ್ಟಿದ್ದಾರೆ. ಯಾಕಂದ್ರೆ ದೇಹದ ಮೂಲಕ ಆತ್ಮಜ್ಞಾನ ಪಡ್ಕೊಂಡು ಉದ್ಧಾರ ಆಗಕ್ಕೆ ದೇಹವನ್ನ ಈಶ್ವರ ಕೊಟ್ಟಿದ್ದಾನೆ. ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಅಂತ ಭಾವನೆಯಿಂದ ಲೋಕ ಕಲ್ಯಾಣಕ್ಕೋಸ್ಕರ ಸೇವೆ ಮಾಡಕ್ಕೇನೆ ಈ ದೇಹ ಬಂದಿರೋದು. ಎಷ್ಟುವರೆಗೂ ಬದುಕಿರ್ತೀವೋ ಅಷ್ಟುವರೆಗೂ ಸೇವೆ ಮಾಡಿ ಆತ್ಮಜ್ಞಾನವನ್ನು ಪಡ್ಕೊಂಡು ಉದ್ಧಾರ ಆಗಕ್ಕೆ ಈಶ್ವರ ಈ ದೇಹ ಕೊಟ್ಟಿದ್ದಾನೆ. ಅಹಂಕಾರದಿಂದ ನಾವು ಇದನ್ನು ಮರಿತೀವಿ. ಈಶ್ವರ ಕೊಟ್ಟಿರೋ ದೇಹವನ್ನು ನನ್ನದು ಅಂತ ನಾವು ಹೇಳ್ಕೊಂತೀವಿ. ನಮ್ಮದಂತ ಏನು ಇಲ್ಲ, ಎಲ್ಲ ಈಶ್ವರಂದೇ. ಈಗ ಬಾಡಿಗೆ ಮನೆ ನನ್ನದು ಅಂತ ಹೇಳಿದ್ರೆ ಓನರ್ ಏನು ಸುಮ್ಮನೆ ಇರಲ್ಲ. ನಾವು ಹೇಗಂದ್ರೆ ನಾನು ಬೇರೆ, ಪ್ರಪಂಚ ಬೇರೆ, ನನ್ನದು ಅಂತ ನಾವು ಹೇಳ್ತೇವೆ. ಈಶ್ವರರೇ ಅಂತ ಗೊತ್ತಿರ್ಬೇಕು.
ಭಗವಂತ ಕೊಟ್ಟಿರೋದು ನಾವು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಓನರ್ಶಿಪ್ ಮತ್ತು ಟ್ರಸ್ಟಿಶಿಪ್ ಅಂತ ಎರಡಿದೆ. ದೇವಸ್ಥಾನದಲ್ಲಿರುವ ಟ್ರಸ್ಟಿಗಳು ಬಂದಿರುವ ದುಡ್ಡು ದೇವಸ್ಥಾನಕ್ಕೇನೆ ಉಪಯೋಗ ಮಾಡ್ತಾರೆ. ಅವರಿಗೆ ಓನರ್ಶಿಪ್ ಇಲ್ಲ, ನಮ್ಮದು ಅಂತಾನು ಹೇಳಲ್ಲ. ಕಂಪನಿಗಳಲ್ಲಿ ಓನರ್ ಇರ್ತಾರೆ. ಈ ಓನರ್ಶಿಪ್ ಇರುತ್ತೆ ಅವ್ರಿಗೆ. ಓನರ್ಶಿಪ್ಗೂ ಟ್ರಸ್ಟಿಶಿಪ್ಗೂ ವ್ಯತ್ಯಾಸ ಏನಂದ್ರೆ, ಟ್ರಸ್ಟಿ ಅಂದ್ರೆ ಸೇವಾ ಭಾವನೆಯಿಂದ ಕೆಲಸ ಮಾಡೋದು, ಓನರ್ ಅಂದ್ರೆ ತನ್ನ ಸ್ವಂತ ಅಂತ ಹೇಳೋದು. ದೇಹದ ಓನರ್ ಓನರು ದೇಹ ಟ್ರಸ್ಟಿನೋ ಅಂತಂದ್ರೆ, ಅದ್ ಮನಸ್ಸಿನ ಓನರು ಅಂದ್ರೆ, ಮನಸ್ಸಿನ ಟ್ರಸ್ಟಿ ಆದ್ರೆ ನಮಗೆ ಜ್ಞಾನ ಇದೆ, ಆವಾಗ ನಾವು ಭಗವಂತನ ಸೇವಕ ಆಗ್ತೀವಿ. ಸೇವಾ ಭಾವನೆಯಿಂದ ಕೆಲಸ ಮಾಡ್ತೀವಿ. ಓನರ್ ಆದ್ರೆ ಅವಾಗ ವಾನರ ಆಗ್ತೀವಿ. ನಿಜವಾದ ಓನರು ಭಗವಂತ. ನಾವು ಟ್ರಸ್ಟಿ ಅಂತ ಭಾವನೆಯಿಂದ ನಾವು ಜೀವನ ಮಾಡ್ಬೇಕು. ಇನ್ನ ಹೇಳ್ಬೇಕಾ ಸರ್ ರಜಿತಾ? ನಮ್ಗೆಲ್ಲ ಕೊಟ್ಟಿದ್ದಾನೆ. ಟ್ರಸ್ಟಿಯಾಗೆ ನಾವು ಜೀವನ ಮಾಡ್ಬೇಕು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಪುರಂದರ ದಾಸರು, ಕನಕದಾಸರು. ಅವರು ದಾಸರಾಗಿ ಭಗವಂತನಿಗೆ ಸೇವೆ ಮಾಡಿದ್ದಾರೆ. ನಾವು ದಾಸರಾಗಿ ಭಗವಂತನ ಕೆಲಸ ಮಾಡ್ಬೇಕು, ಅದೇ ರೀತಿ ಜೀವನ ಮಾಡ್ಬೇಕು. ನಾವು ಒಡೆಯ ಪರಮಾತ್ಮನ ಜೊತೆ ಇರ್ತೀವಿ. ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ವಿಶ್ವವನ್ನು ಭಗವಂತನಿಗೆ ಸಂಬಂಧಪಟ್ಟಿರೋದು ಎಲ್ಲ ನನ್ನದು ಮತ್ತು ಬೇರೆದು ಅಂತ ಭಾಗ ಮಾಡ್ತೀವಿ. ನಮ್ಮ ಅಹಂಕಾರ ಮೂಲಕ ನಾವು ಈ ರೀತಿ ಮಾಡ್ತೀವಿ. ಎಲ್ಲ ಭಗವಂತಂದೇ ಅಂತ ತಿಳ್ಕೊಂಡಿದ್ರೆ ಶಾಂತಿ ಸಿಕ್ಕುತ್ತೆ. ರಾಮಕೃಷ್ಣ ಪರಮಹಂಸ ಅವ್ರದ್ದು ಇದು ಕೊಟ್ಟಿದ್ದಾರೆ. ಅವ್ರಿಗೆ ಕ್ಯಾನ್ಸರ್ ಬಂದಿದೆ. ಅವ್ರನ್ನ ನೋವನ್ನು ನೋಡಿದೆ. ಅವ್ರ ಶಿಷ್ಯರ ತಾಯಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಪರಮಹಂಸರು ಪ್ರಾರ್ಥನೆ ಮಾಡ್ತಾರೆ, ತಾಯಿ ಕಾಳಿ ನನಗೆ ನಗಿತಾ ಎಲ್ಲ ಜೀವಿಗಳ ಗಂಟಲು ಭಗವಂತಂದು, ಅದಕ್ಕೆ ಸಹಸ್ರಾಕ್ಷ ಸಹಸ್ರ. ಆ ಪರಮಾತ್ಮನಿಗೆ ಸಾವಿರಾರು ಕಣ್ಣು, ತಲೆ, ಕೈಗಳು ಎಲ್ಲ ಇವೆ. ಎಲ್ಲರ ತಲೆ ಪರಮಾತ್ಮಂದೇ. ಆ ಪರಮಾತ್ಮನ ತಲೆ ಕತ್ತರಿಸಿ ನನ್ನ ತಲೆ ಅಂತ ನಾವು ಹೇಳ್ತೀವಿ. ಇದು ಅಜ್ಞಾನ. ಇನ್ನ ಹೇಳ್ಬೇಕಾ? ಸಾಕು ಮೇಡಮ್, ಅಷ್ಟೇ. ಇದು ಎಷ್ಟು ಮೂಲಕ ಏನಂದ್ರೆ, ನಮ್ಮದಂತ ಏನಿಲ್ಲ, ನಾವೆಲ್ಲ ಬಾಳ್ಗೆಗೆ ಇದೀವಿ ಇದ್ರಲ್ಲಿ ಅಷ್ಟೇ. ಕ್ಲಿಯರ್ ಆಗಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಕಲ್ಯಾಣಿಯವರೇ ಮ್ಯೂಟ್ ಮಾಡ್ಬಿಡಿ. ಮುಂದಿನ ಪ್ರಶ್ನೆ ಉಮಾ ಮೇಡಮ್ಗೆ. ಈಶ್ವರನ ಒಂದು ಭಾಗ ನನ್ನದು ಅಂತ ಹೇಳಿದ್ರೆ ಇದು ಅಹಂಕಾರ ಆಗತ್ತೆ ಅಂತ ಕಲ್ಯಾಣಿ ಮೇಡಮ್ ಹೇಳಿದ್ರು. ಸೊ ಅದ್ರ ರಿಲೇಟೆಡ್ ಈ ನಾಮರೂಪ ಪ್ರಪಂಚಕ್ಕೆ ಸೇರಿದ್ದು ಇದು ನಮ್ಮ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟು ಈ ಮನಸ್ಸಿನ ರೂಪದಲ್ಲಿ, ಸಂಸ್ಕಾರದ ರೂಪದಲ್ಲಿ, ಮತ್ತೆ ಯೋಚನೆಯ ರೂಪದಲ್ಲಿ ನಮ್ಮ ಈ ಪ್ರಪಂಚ ಎಲ್ಲ ಸೇರ್ಕೊಂಡ್ಬಿಟ್ಟಿರತ್ತೆ. ಸೊ ಇದರಿಂದ ನಮ್ಗೆ ಹೇಗೆ ದುಃಖ ಆಗತ್ತೆ? ಅಂದ್ರೆ ಇದು ಶ್ಲೋಕದ ಆಧಾರದ ಮೇಲೆ ಹೇಳಿದ್ದಾರೆ. ಸನ್ನಾದಿ ಭೇದ ಖಲನ ಖಲಿತಃ ಅಂತ ಒಂದು ಶ್ಲೋಕ ಮೆನ್ಷನ್ ಮಾಡಿದ್ದಾರೆ ಗುರುಜಿ. ಇದು ಯಾವ ಶ್ಲೋಕ ಅಂತ ಇಲ್ಲಿ ಹೇಳಿಲ್ಲ. ನಿಮ್ಮ ಹತ್ರ ಬುಕ್ ಏನಾದ್ರು ಇದ್ರೆ ನೀವೇ ಹೇಳಿ ಯಾವ ಶ್ಲೋಕ ನಂಬರ್. ಅಂದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿನಿಂದ ಬೇರ್ಪಡಿಸೋದು, ನಾಮರೂಪ ಎಲ್ಲಿ ದ್ವೈತ ಬರುತ್ತೋ ಅಲ್ಲಿಂದನೇ ದುಃಖ ಅನ್ನೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಇದು.
ಅಲ್ಲ ಅದು ಹಳೆ ಶ್ಲೋಕದ ಅಥವಾ ಬೇರೆ ಶ್ಲೋಕನ ಅಂತ ನಂಗೂ ಗೊತ್ತಾಗ್ಲಿಲ್ಲ. ನಾನು ಒಂದ್ ಸ್ವಲ್ಪ ನೋಡಿದೆ. ಇಲ್ಲಿ ಶ್ಲೋಕ ನಂಬರ್ ಹೇಳಿಲ್ಲ, ಗುರುಜಿ ಮೆನ್ಷನ್ ಮಾಡಿಲ್ಲ. ಹೇಳಿಲ್ಲ. ಒಟ್ನಲ್ಲಿ ಅದೇ ನಾಮರೂಪ ವಿಂಗಡಣೆಯಿಂದ ದುಃಖ ಹೇಗ್ ಶುರುವಾಗತ್ತೆ ಅನ್ನೋದು. ನಾಮರೂಪನ ನಾವು ವಿಂಗಡಣೆ ಏನದು ಅಹಂಕಾರದಿಂದ ಮಮಕಾರದಿಂದ ಒಂದು ವಸ್ತುನ ಇನ್ನೊಂದು ವಸ್ತುನ ಬೇರ್ಪಡಿಸ್ತಾ ಇದೆ. ಮನುಷ್ಯನ ಕೆಲಸನೇ ಅದು. ಈ ವಸ್ತು ಇದು, ಈ ವಸ್ತು ಇದು ಅಂತ ಏನ್ ಮಾಡುತ್ತೆ, ವಿಂಗಡಣೆ ಮಾಡಿ ನಮಗೆ ತಿಳಿಸ್ಕೊಡ್ತಾ ಇದೆ. ಹಾಗಾದ್ರೆ ಈ ವಸ್ತುಗಳೆಲ್ಲ ಯಾವುದು? ಇವೆಲ್ಲ ಪ್ರಪಂಚಕ್ಕೆ ಸೇರಿರುವಂಥದ್ದು. ಇದು ಯಾವುದು ನಮ್ಮದಲ್ಲ. ಹಾಗಂತೇಳಿ ಏನಾಗಿದೆ, ಈ ವಾಸನೆ ಸಂಸ್ಕಾರದಿಂದ ಈ ರೂಪಗಳನ್ನ ಮಾಡಿ ಅದು ತಿಳಿಸ್ತಾ ಇದೆ ಅಂತೇಳಿ. ಸೊ ಇದಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಹಿಂದಿಂದ ಅದೇ ನಮಸ್ಕಾರ ಅಂತಂದ್ರೆ ನಮಮ ಅಂತ ಹೇಳಿ. ಏನಿದೆ ಅಹಂಕಾರ ಮಮಕಾರ ಎಲ್ಲಿದೆ? ನನ್ನ ತಲೆಯಲ್ಲಿದೆ. ನನ್ನ ತಲೆಯಿಂದ ಇದನ್ನ ತೆಗೆದಾಗ ಏನಾಗುತ್ತೆ, ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನುವಂಥದ್ದು ಆಗುತ್ತೆ ಅಂತೇಳಿ. ಅದರೊಳಗೆ ಇನ್ನೊಂದು ಯಜ್ಞದ ಉದಾಹರಣೆ ಸಹಿತ ಒಂದು ಕೊಡ್ತಾ ಇದ್ದಾರೆ. ನಾವು ಯಜ್ಞದಲ್ಲಿ ಪ್ರತಿ ಸಲ ಆಹುತಿ ಕೊಡ್ತೀವಿ. ಅದಾದ ತಕ್ಷಣ ಏನಾಗುತ್ತೆ, ಇದಮ್ ನಮಮ್ಮ ಅಂತ ನಾವು ಹೇಳಿ ನಾವು ಆಹುತಿ ಕೊಡ್ತೀವಿ, ತುಪ್ಪನ ಹಾಕ್ತೀವಿ. ಸೊ ಇದು ಯಾವುದೂ ನಾನಲ್ಲ. ಸೊ ಇದು ನಾನೇನೋ ನಾನೊಂದು ಟ್ರಸ್ಟಿ ಇದ್ರೊಳಗೆ. ಏನಂದ್ರೆ ಭಗವಂತ ನನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾನೆ, ಏನೇನಿದೆ ಎಲ್ಲ ಪಾತ್ರಗಳನ್ನ ಏನ್ ಮಾಡು, ಆಮೇಲೆ ನನ್ನ ಹತ್ರ ವಾಪಸ್. ಸೊ ನಾವು ಏನಿದೆ ನಮ್ಮದು ಏನಿದೆ, ನಮಗೆ ಭಗವಂತ ನಮ್ಮನ್ನು ಕಳಿಸ್ತಿರೋದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ನೀನು ಯಾರು ಅಂತ ನೀನು ತಿಳ್ಕೊ, ಲೋಕ ಸೇವೆ ಮಾಡು ಅನ್ನೋಂಥದ್ದು ಒಂದು ಜ್ಞಾನ ಇದೆ. ನಾವು ಫಸ್ಟ್ ಇದು ಕೇಳಿದ್ಮೇಲೆ, ನಾನು ಇವಾಗ ಯಾವುದೇ ನಮ್ಮಲ್ಲಿ ಅಗ್ನಿಹೋತ್ರ ನಾವು ಮಾಡಿದಾಗೆಲ್ಲ ಒಂದೇ ಸಾರಿ ಒಂದು ಮಂತ್ರ ಹೇಳಿದ ತಕ್ಷಣ ಇದಮ್ ನಮ್ಮ ಸ್ವಾಹ ಅಂದ ತಕ್ಷಣ ಇದಮ್ ನಮ್ಮಮ್ಮ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಮತ್ತೆ ಇನ್ನೊಂದು ರೌಂಡ್ ಹೋಗ್ತೇನೆ ನಾವು ಪ್ರತಿ ಸಲಿನ. ಗುರುಜಿ ಇದು ಯಾವಾಗ ನನ್ನ ಫಸ್ಟ್ ನಮ್ಗೆ ತುಂಬಾ ಹಿಂದೆ, ಎಷ್ಟು ವರ್ಷ ಆಗಿರ್ಬೋದು, ಒಂದು 12 ವರ್ಷ ಆಗಿರ್ಬೋದು, ದಿವ್ಯಾನ್ ಮದುವೆ ಮುಂಚೆ. ಸೊ ನೀವೆಲ್ಲ ಒಂದು ಹೋಮ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರು ನಮ್ಗೆ, ಒಂದು ಜಪ ಮಾಡ್ಬೇಕು ನೀವೆಲ್ಲ ಸೇರಿ ಅಂತ ಹೇಳಿ. ಅವಾಗ ನಾನೆಲ್ಲ ರಾಮನಗರಲ್ಲಿ ಓಡಾಡ್ತಾ ಇದ್ದೆ, ದಿವ್ಯಾ ಹೈದ್ರಾಬಾದಲ್ಲಿ ಇದ್ಲು, ಸೌಮ್ಯ ಅವಳು ಗಂಡನ ಮನೇಲಿದ್ಲು. ನಾವೆಲ್ಲ ಅವಳು ಯಾವತ್ತು ಸಂಡೇ ಬಂದಾಗ ಎಲ್ಲ ಒಟ್ಟಿಗೆ ಕೂತ್ಕೋತಾ ಇದ್ವಿ. ಒಟ್ಟಿಗೆ ಕೂತ್ಕೊಂಡು ಆ ಜಪ ಮಾಡ್ತಾ ಇದ್ವಿ. ಅದು ಇಷ್ಟು ಕೌಂಟ್ ಅಂತಿತ್ತು ಗುರುಜಿ, ಇಷ್ಟು ಕೌಂಟ್ ನೀವು ಮಾಡಬೇಕು ಅಂತ ಹೇಳಿದ್ರು ನಮ್ಗೆ ಅಂತ. ಸೊ ಪ್ರತಿ ಸಲ ಏನಾಯ್ತು, ಅದಾದಷ್ಟು ಇದು ನಮ್ಮಮ್ಮ, ಇದು ಯಾವುದು ನಂದಲ್ಲ ಭಗವಂತ, ಇದು ಏನು ಬಂತು ಫಲ ಅದು ನಿನಗೆ ಸೇರಿ ಆಗ ಅದು ಗುರುಜಿ ತಿಳಿಸ್ಕೊಟ್ಟಿರೋ ಅಂತದ್ದು ಇದು. ಸೊ ಇವಾಗ ಏನೇ ಮಾಡಿದ ತಕ್ಷಣ ಅದು ಅಗ್ನಿಹೋತ್ರ ಬಿಡ್ತೀವಿ, ಇದು ಭಗವಂತ ನಂಗೆ ಸೇರಿಲ್ಲ, ಇದೇನು ನೀನು ನುಡಿಸಿದ್ದೆ ನನ್ನ ಮುಖಾಂತರ, ಅದು ಎಲ್ಲ ಫಲ ನಿನಗೆ ಸೇರಿದ್ದು ಅಂತ ಹೇಳಿ. ಅವಾಗ ಏನಾಗುತ್ತೆ, ನನಗೆ ಫಲದ ಮೇಲೆ ಯಾವುದೇ ಅಧಿಕಾರ ಇರಲ್ಲ. ಯಾಕೆಂದ್ರೆ ಫಲ ಏನು ನನಗೆ ಬರುತ್ತೆ ಅದು ನಾನು ಭಗವಂತನಿಗೆ ಅರ್ಪಿಸ್ಬಿಟ್ಟೆ. ಸೊ ಟ್ರಸ್ಟಿಶಿಪ್ ಮಾತ್ರ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ಭಗವಂತ ನನ್ನ ಮುಖಾಂತರ ಯಾವುದೋ ಒಂದು ಕಾರ್ಯ ಮಾಡಿಸ್ತಾ ಇದ್ದಾನೆ, ಈ ಕಾರ್ಯ ನಾವು ಮಾಡ್ತಾ ಇದ್ದೀನಿ ಅನ್ನೋ ಒಂದನ್ನು ಮಾತ್ರ ಇಟ್ಕೊಳ್ತೀವಿ. ನನ್ನಿಂದ ಒಳ್ಳೇದಷ್ಟೇ ನಡೀಲಿ ಅನ್ನೋ ಒಂದು ಕಾರ್ಯದಿಂದ ಅಂತ ಹೇಳ್ತಾರೆ. ಈ ವಿಂಗಡಣೆ ಅಂತಂದಾಗ ಒಂದು ಏನಾಗುತ್ತೆ, ಇನ್ನೂ ಸುಮ್ಮನೆ ಒಂದು ಉದಾಹರಣೆ. ಒಂದ್ಸಲಿ ಏನಾಗುತ್ತೆ, ಒಬ್ಬ ಕೆಲ್ಸಕ್ಕೆ ಹೋಗಿರ್ತಾನೆ, ಅವನ್ ಬಾಸ್ ಸಿಕ್ಕಾಪಟ್ಟೆ ಬೈಬಿಡ್ತಾನೆ. ಇವನ್ಗೆ ತುಂಬಾ ಅವಮಾನ ಆಗುತ್ತೆ. ಮನೆಗೆ ಬರ್ತಾನೆ, ಅದೇ ಕೋಪದಲ್ಲೇ ಇರ್ತಾನೆ ಅವನು ಹೋಗೇ ಇರಲ್ಲ ಕೋಪ. ಅವಾಗ ಹೆಂಡತಿ ನೋಡ್ತಾಳೆ, ಹೆಂಡತಿ ಮೇಲೂ ರೇಗ್ತಾನೆ, ಬರ್ತಾನೆ, ಬ್ಯಾಗ್ ಬಿಸಾಕ್ತಾನೆ, ಅದು ಬಿಸಾಕ್ತಾನೆ, ಇದು ಬಿಸಾಕ್ತಾನೆ, ಎಲ್ಲ ಬಿಸಾಕ್ತಾನೆ, ಅದೇ ಕೋಪದಲ್ಲೇ ಇರ್ತಾನೆ. ಅವಾಗ ಏನಾಯ್ತು, ಇವಳು ನೋಡ್ತಾಳೆ, ಹೆಂಡತಿ ಊಟಕ್ಕೆ ಬನ್ರಿ ಅಂದ್ರೆ ಹೆವಡ ಊಟ ಅಂತಾನೆ. ಕೊನೆಗೆ ಅವಳು ಕೇಳ್ತಾಳೆ ಏನಾಯ್ತು ಅಂತ. ರಾತ್ರಿ ಎಲ್ಲ ನೋಡ್ತಾಳೆ, ಬೆಳಗ್ಗೆ ತನಕ ಅವನು ಓದಾಡ್ತಾನೆ ಇರ್ತಾನೆ. ಏನಾಯ್ತು ಅಪಾಸ್, ನಂಗೆ ಹಿಂಗೆ ಅನ್ಬೋದಾ, ಹಿಂಗೆಲ್ಲ ಆಡ್ಬೋದಾ ಅವ್ನು, ನನಗೆ ಹಿಂಗೆಲ್ಲ ಅನ್ಬಿಟ್ಟ, ನಂಗೆ ಎಷ್ಟು ಅವಮಾನ ಆಯ್ತು ಅಂತ. ಅದು ಅವಳು ಅವಾಗ ಕೇಳ್ತಾಳೆ, ನಿನ್ನೆ ಮಧ್ಯಾಹ್ನ ನಡೆದಿರೋದು ಬಾಸು ನಿಮ್ಮನ್ನ ಅಂದಿರೋದು, ನೀವು ಇವತ್ತು ಬೆಳಗ್ಗೆ ತನಕ ಅದನ್ನು ಇಟ್ಕೊಂಡು ಕೂತಿರ್ತಿದ್ದೀರಲ್ಲ, ನೀವು ಆಫೀಸ್ ಮನೇನೆ ಆಫೀಸ್ ಮಾಡ್ಕೊಂಡು ಆ ಒಂದು ತಲೆಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಆದ್ಮೇಲೆ ಪ್ರದರ್ಶನ ಮಾಡಿ ನೀವು ಕೂತ್ಕೊಂಡಿದ್ದೀರಾ. ಆಫೀಸಲ್ಲೇ ಬಿಡ್ಬೇಕಾಗಿತ್ತು, ಮನೇನ ಮನೆ ನೋಡ್ಬೇಕಾಗಿತ್ತು ಅಂತ ಹೇಳಿ. ಆಫೀಸ್ನ ಮನೆ ಮಾಡೋದು, ಮನೇನ ಆಫೀಸ್ ಮಾಡೋದು ಎರಡೂ ಸರಿ ಇಲ್ಲದೆ ಇರುವಂತದನ್ನ ಅದು ಗುರುಜಿ ನಮ್ಗೆ ಸಾಕಷ್ಟು ಉದಾಹರಣೆ ಹೇಳಿದ್ರು. ಆಫೀಸ್ ಮನೆಗೆ ಬಂದ್ಮೇಲೆ ಮನೆಯಾಗಿ ಇಟ್ಕೋದಿನ, ಅದನ್ನ ತಂದು ಇಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ
ಸರಿ ಇರಲ್ಲ ಅದು ಅಂತ. ಇಲ್ಲಿ ಮನೆ ಆಗಲ್ಲ, ಅದು ಆಫೀಸ್ ಆಗಿರುತ್ತೆ ಅಲ್ವಾ. ಆಫೀಸ್ದೇ ಬರೀ ಚರ್ಚೆ ಮಾಡ್ಕೊಂಡು ಮನೆಗೆ ಬಂದು ಕೂತ್ರೆ ಮನೆ ಸಂತೋಷನೇ. ಅವ್ರ ಪಾಪ ಹೆಂಡತಿ ಬೆಳಗಿಂದ ರಾತ್ರಿ ಗಂಡ ಬಂದ್ರೆ ಒಂದೆರಡು ಮಾತಾಡ್ಬೋದು ಅಂತ ಏನೋ ಅಡಿಗೆ ಗಿಡಿಗೆ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ. ಇವನ್ ಬಂದು ಆಫೀಸ್ನ ತಲೆಯಲ್ಲಿ ಇಟ್ಕೊಂಡು ಕೂತ್ರೆ ಅವಳಿಗೆ ಪಾಪ ಇರೋ ಸಂತೋಷನೂ ಹೋಗುತ್ತೆ, ಇವನ್ ನಮ್ದೇನು. ಹಾಗಾಗಿ ಆಫೀಸ್ನ ಮತ್ತೆ ಮನೇನ ಆಯಾ ಇದನ್ನೇ ಇಟ್ಕೊ, ಆಫೀಸ್ ಮನೆ ಮಾಡಬೇಡ, ಮನೇನ ಆಫೀಸ್ ಮಾಡಬೇಡ ಅಂತ. ಅದಕ್ಕೆ ಸುಮ್ಮನೆ ಒಂದು ಕಾರಣ ಉದಾಹರಣೆ ಕೊಟ್ಟಿದ್ದಾರೆ, ವರ್ಕ್ ಫ್ರಮ್ ಹೋಮ್. ಇವಾಗೆಲ್ಲ ಅಂತ ವರ್ಕ್ ಫ್ರಮ್ ಹೋಮ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಎಲ್ಲರಿಗೂ ಇದೆ ಅಂತ. ಹಾಗಾಗಿ ಇದೇನತ್ತೆ, ಇಂದ್ರಿಯ ಮೂಲಕ ಬೈಫರ್ಕೇಟ್ ಮಾಡುತ್ತೆ. ಯಾವುದೋ ಒಂದು ನೋಡಿದ್ದು ಅಂತ ಕಣ್ಣು ಹೇಳತ್ತೆ, ಅದಾದ್ಮೇಲೆ ಮನಸ್ಸು ಅದರದ್ದು ಒಂದು ಆಕಾರ ತಾಳತ್ತೆ, ಬುದ್ಧಿಗೆ ಹೋಗುತ್ತೆ, ಅದು ಏನ್ ಮಾಡುತ್ತೆ ನಿಶ್ಚಯ ಮಾಡಿ ಇದು ಆಪಲೋ ಇದು ರೋಲ್ಸು ಅಂತ ನಮ್ಗೆ ತಿಳಿಸತ್ತೆ. ಅದು ನಮಗೆ ದುರ್ದುಷ ವಿವೇಕಾನಂದದಲ್ಲಿ ಇದು ನನ್ಗೊಂದು ಅಕ್ಕ ಬರ್ತಿರೋದು. ಈ ವೃತ್ತಿ ವ್ಯಾಪ್ತಿ ಅಂತ ಹೇಳಕ್ಕೆ ಬಹುರೂಪಿ ಅಂತ, ಮನಸ್ಸು ಬಹುರೂಪದಲ್ಲಿ ಬೇರೆ 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 ವೃತ್ತಿಗಳಿಂದ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ಅದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದು, ಹೋಗ್ತಾ ಇರುತ್ತೆ ಅದು ಕೆಂಪಿಗಿದೆ, ಅದ್ ನೋಡಿ ಕಲರ್ ಆ ಬದಲಾವಣೆ ಹೊಂತಾರೆ. ಇದು ನಾವು ಪ್ರಪಂಚಕ್ಕೂ ಇದನ್ನ ನಾವು ಉದಾಹರಣೆ ತಗೊಳ್ತೀವಿ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದ್ತಾ ಇರೋದು ಅದು ಅನಿತ್ಯ ವಸ್ತು. ಹಾಗಾಗಿ ಅದಕ್ಕೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬಾರ್ದು ಅಂತ ಹೇಳಿ ಹಗ್ಗ ಹಾವುದು ಉದಾಹರಣೆ ಕೊಡ್ತಾರೆ. ಯಾರ್ದೇನು ನನ್ನ ಅಭ್ಯಾಸದಿಂದ, ನನ್ನ ಒಂದು ಇದರಿಂದ ಏನ್ ಮಾಡ್ತೀವಿ ನಾವು, ನಮ್ಮ ಸಂಸ್ಕಾರದಿಂದ ಬೇರೆ ಬೇರೆ ರೂಪದಲ್ಲಿ ಕಲ್ಪಿಸ್ಕೋತೀವಿ ನಾವು ಅದನ್ನು. ಕೆಲವು ಸಲ ಹಾವನ್ನ ಹಗ್ಗ ಅನ್ಕೋಬಹುದು, ಅಥವಾ ಇನ್ಯಾವುದೋ ರೂಪ ಅನ್ಕೋಬಹುದು ನಾವು. ಹೀಗೆ ಮನಸ್ಸು ಬೇರೆ ಬೇರೆ ಕಲ್ಪನೆಗಳಲ್ಲಿ ನಮ್ಮನ್ನ ಆತ್ಮಸ್ವರೂಪ ನಾನು ಅನ್ನೋದನ್ನ ನಾವು ಬರ್ತೀವಿ. ಅವಾಗ ಏನಾಗುತ್ತೆ, ನಮ್ಗೆ ಈ ಒಂದು ಇದನ್ನ ನಾವು ಹೊರಗೆ ಬರಕ್ ಸಾಧ್ಯ ಅನ್ನೋದನ್ನ ಪ್ರತಿ ಸಲ ನಮ್ಮನ್ನ ಮೂಲ ಹಂತಕ್ಕೆ ನಮ್ಮನ್ನ ನಮ್ಮ ಆಲೋಚನೆಯನ್ನ ನಾವು ತಗೊಂಡು ಹೋಗ್ತಾ ಇದ್ದಾಗ ಅದು ಅರ್ಥ ನಮ್ಗೆ ಏನಾಗುತ್ತೆ ಗೋಚರ ಆಗ್ತಾ ಬರುತ್ತೆ ನಮ್ಗೆ. ಅದೇ ಉದಾಹರಣೆ ತಗೊಂಡಾಗ್ಲೂ ಈ ಉದಾಹರಣೆಯಲ್ಲಿ ಈ ತರ ಅಲ್ವಾ ಅರ್ಥ ಇರೋದು, ಸೊ ನಾವು ಈ ಮೂಲದಕ್ಕೆ ಇದೇ ಅಲ್ವಾ, ಇಷ್ಟೇ ಅಲ್ವಾ ಅರ್ಥ ಇರೋದು ಅನ್ನೋದನ್ನ ನಾವು ಪ್ರತಿ ಸಲ ನಮ್ಮನ್ನ ಅರಿವಿನ ಆ ಕಡೆ ತಗೊಂಡು ಹೋದಾಗ ಏನಾಗುತ್ತೆ ನಿಮ್ಗೆ ಅದು ಸ್ಪಷ್ಟತೆ ಬರ್ತಾ ಇರತ್ತೆ ಅಂತ ಹೇಳಿ ಆ ಒಂದು ಇದಕ್ಕೆ ನಮ್ಮಮ್ಮ ಅನ್ನೋ ಒಂದಿದು ಅಹಂಕಾರ ಮಮಕಾರದ್ದು. ರಜಿತಾ 4 ಗಂಟೆ ಆಯ್ತು. ಹಾ ಮೇಡಮ್, ಕ್ಲೋಸಿಂಗ್ ಪ್ರೇಯರ್ ಹೇಳಿ ಆಮೇಲೆ ರೆಕಾರ್ಡಿಂಗ್ ಇದನ್ನ ಮಾಡೋಣ, ಮೆಡಿಟೇಷನ್ ಮಾಡೋಣ ಅಂತ ಹೇಳಿ ಮುಗಿಸ್ಬಿಡ್ತೇನೆ. ಒಂದೇ ಒಂದು ಲೈನ್ ಹೇಳ್ತೀನಿ. ಜ್ಞಾನಿ ಸಿಟ್ಟು ಬಂದ್ರೆ ಅವನು ತನ್ಗೆ ಗೊತ್ತಿರತ್ತೆ ಅಂತ ಅದು ಆಲ್ರೆಡಿ ಗೊತ್ತಿದೆ. ಮನಸ್ಸು ದ್ವೈತ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಆ ದ್ವೈತದಿಂದ ನಮಗೆ ನಾವು ಪ್ರಪಂಚ ಬೇರೆ ಬೇರೆ ಅಂತ ಅನ್ಕೊಂಡಿರ್ತೀವಿ. ಯಾಕೋ ಇದು ಇಂಟರ್ನೆಟ್ ಇಶ್ಯೂ ಆಯ್ತೇನೋ. ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಮೇಡಮ್. ಪ್ರೇಯರ್ ಹೇಳ್ಬಿಡ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ
ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು.